ರೈಟ್. ಇದೊಂದು ಕ್ವಶನ್ ಪೇಪರ್ ಐತ್ರಿ. ಅದಾയത് ಕ್ವಶನ್ ಪೇಪರ್ ಯಾವತ್ತಪ್ಪ ಅಂದ್ರೆ ಈ ನಿನ್ನೆ ಹೋದ್ ಸಂಡೇ ನಡೆದ ಗೌರ್ಮೆಂಟ್ ಕ್ವಶನ್ ಪೇಪರ್ ಇದು. ಬಟ್ ನಮ್ಮ ರಾಜ್ಯದಲ್ಲ, ಬೇರೆ ರಾಜ್ಯದ ಇದು. ಹೌದಾ, ನಮ್ಗೆ ಠಿಕಾಣಿಲ್ಲ, ಬೇರೆ ರಾಜ್ಯ ತರ. ಇದು ಪಂಜಾಬ್ ಅಲ್ಲಿ ನಡೆದ್ದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಈಗ ನಮ್ಗೆ ESI ನಡೀತಿಲ್ಲ ನಮ್ಮದು. ಹೌದಾ, ಏನೋ ಕರ್ರಿ ESI ನಮ್ಮ ಎಕ್ಸೈಸ್ ಸಬ್ ನಡೀತಿಲ್ರಿ. ಆ ತರ ಪಂಜಾಬ್ ಅಲ್ಲಿ ನಡೆದಕ್ಕೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದು. ಹೌದಾ, ಬಟ್ ಒಂದ್ 50 ಕ್ವಶನ್ಸ್ ಅಷ್ಟ ಅವರು. ಹೌದಾ, 50 ಕ್ವಶನ್ GK, ಮತ್ತೆ 25 ಕ್ವಶನ್ ಕಂಪ್ಯೂಟರು, ಮತ್ತೆ 25 ಕ್ವಶನ್ ಇಂಗ್ಲಿಷು. ಅರೆ ಒಂದೇ ಪೇಪರ್. ಅದ ಒಂದೇ ಪೇಪರ್. ಬಟ್ ಇದೊಂದು ಪೇಪರ್ ನಂಗೆ ಸಿಗತ್ತೆ, ಬಟ್ ಗೊತ್ತಿಲ್ಲ. ಇದೊಂದು ಪೇಪರ್ ಏನಪ್ಪ ಅದ್ರಾಗ 50 ಕ್ವಶನ್ GK ಅದಾವು. ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಅವ್ರದ್ದು ಪಂಜಾಬ್ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಒಂದು 5-6 ಕ್ವಶನ್ಸ್ ಇದಾವ ಅಷ್ಟೇ. ಇನ್ನು ಉಳಿದೆಲ್ಲ ಜಿಯೋಗ್ರಫಿ ಆಯ್ತು, ಪೊಲಿಟಿ ಆಯ್ತು, ಎಲ್ಲ ನಾವೇನು ಓದ್ತೀವಲ್ಲ ಅವಾಗ ಕ್ವಶನ್ಸ್ ಇದಾವ. ಅವನ್ನ ಡಿಸೈಡ್ ಮಾಡಿ ನಿಮ್ಮ ಹೋದ್ ಸಂಡೇ ನಡೆದ ಎಕ್ಸಾಮ್ ಇದು. ಲಾಸ್ಟ್ ಸಂಡೇ ನಡೆದಿರ್ತಕ್ಕಂಥ ಎಕ್ಸಾಮ್ ಡಿಸೈಡ್ ಮಾಡೋಣ. ಓಕೆ, ರೈಟ್. ನೋಡಿ, ಒಂದನೇ ಕ್ವಶನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ನೆಲ್ಲ. ಅದ ಒಂದನೇ ಕ್ವಶನ್ ಯಾಕೆ ಸಂಬಂಧಪಟ್ಟಂಗೆ ಐತಪ್ಪ ಅಂದ್ರೆ ಈ ಅಲುವಿಯಲ್ ಸಾಯಿಲ್ ಸಂಬಂಧಪಟ್ಟಂಗೆ ಐತೆ. ಒಂದನೇ ಕ್ವಶನ್ ಅಲುವಿಯಲ್ ಸಾಯಿಲ್. ಹೌದಾ, ಅಲುವಿಯಲ್ ಸಾಯಿಲ್ ಏನ್ ಕ್ವಶನ್ ಏನಪ್ಪ ಅಂದ್ರೆ ಅತಿ ಓಲ್ಡೆಸ್ಟ್ ಸಾಯಿಲ್ ಯಾವುದು ಅಲುವಿಯಲ್ ಸಾಯಿಲ್ ಅಲ್ಲಿ? ಯಾವ್ದ್ರಿ? ಅಂದ್ರೆ ಹಳೇದಂತ ಮಣ್ಣು ಯಾವ್ದು ಅಲುವಿಯಲ್ ಸಾಯಿಲ್ ಒಳಗಡೆ? ಯಾವ್ದ್ರಿ? ಬಂಗಾರ. ಮತ್ತೆ ಹೊಸ ಮಣ್ಣು ಯಾವ್ದನ್ನ ಕರಿತೀವಿ? ಯಾವ್ದ್ರಿ? ಕಾದರ್ ಅಂತ ಕರಿತೀವಿ. ಹೌದಾ, ನೆಕ್ಸ್ಟ್ ಇಲ್ಲಿ ಏನ್ ಕ್ವಶನ್ ಏನ್ ಗೊತ್ತಾ? ಈ ಅಲುವಿಯಲ್ ಸಾಯಿಲ್ ಅಲ್ಲಿ ಬಂಗಾರ್ ಸಾಯಿಲ್ ಪಟ ಇರುತ್ತೋ ಅಥವಾ ಏನ ಕಾದರ್ ಸಾಯಿಲ್ ಪಟಲ್ ಇರುತ್ತದ ಕ್ಯಾನ್ರಿ? ಅಂದ್ರೆ ನ್ಯೂಟ್ರಿಯಸ್ ಅತಿ ಹೆಚ್ಚು ಯಾವ್ದ್ರಾಗತ್ತೆ? ಬಂಗಾರದಲ್ಲಿ ಅಥವಾ ಕಾದರ್ದಲ್ಲಿ? ಯಾವ್ದ್ರಿ? ಕಾದರ್ ಇಸ್ ರೈಟ್ ಆನ್ಸರ್. ಹೌದಾ, ಫಸ್ಟ್ ಯಾವ್ದು ಇರುತ್ತೆ? ಕಾದರಲ್ಲಿ ಅತಿ ಹೆಚ್ಚು ಪಟಲ್ ಇರುತ್ತೆ. ಅದನ್ನ ಕ್ವಶನ್ ಏನು? ಕಾದರ್ಲಿ ಅತಿ ಹೆಚ್ಚು ಪಟಲ್ ಇರತ್ರಿ. ಹೌದಾ, ಬಂಗಾರ ಕಂಪೇರ್ ಮಾಡಿದ್ರೆ ಕಡಿಮೆ ಪಟಲ್ ಇರ್ತಕ್ಕಂಥದ್ದು. ರೈಟ್. ಈ ನೆಕ್ಸ್ಟ್ ಈ ಅತಿ ಹೆಚ್ಚು ಅಲುವಿಯಲ್ ಸಾಯಿಲ್ ಹೊಂದಿರತಕ್ಕಂಥ ರಾಜ್ಯ ಯಾವುದು? ಯಾವ್ದ್ರಿ? ಉತ್ತರ ಪ್ರದೇಶ. ಮತ್ತೆ ಅತಿ ಹೆಚ್ಚು ಅಲುವಿಯಲ್ ಸಾಯಿಲ್ ಹೊಂದಿರತಕ್ಕಂಥ ಈ ನದಿ ಮುಖಜ ಭೂಮಿ ಯಾವ್ದಂದ್ರೆ ಯಾವ್ದು ಹೇಳ್ತೀರಿ ಆನ್ಸರು? ಅತಿ ಹೆಚ್ಚು ಅಲುವಿಯಲ್ ಸಾಯಿಲ್ ಹೊಂದಿರತಕ್ಕಂಥ ನದಿ ಮುಖಜ ಭೂಮಿ ಯಾವುದು? ಯಾವ್ದ್ರಿ? ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಬೇಸಿನ್ ಐತ್ಲ, ಅಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಅಲುವಿಯಲ್ ಸಾಯಿಲ್ ಕಂಡು ಬರುತ್ತೆ. ನೆಕ್ಸ್ಟ್ ಅಲುವಿಯಲ್ ಸಾಯಿಲ್ ಕಂಡು ಬರ್ತಕ್ಕಂಥ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ರಾಜ್ಯ ಯಾವುದು? ಯಾವ್ದ್ರಿ? ಉತ್ತರ ಪ್ರದೇಶ. ನೆಕ್ಸ್ಟ್ ಅಲುವಿಯಲ್ ಸಾಯಿಲ್ ಅಲ್ಲಿ ಇವೆಲ್ಲ ಕ್ವಶನ್ ಕೇಳಿದ್ವಿ, ಎಲ್ಲ ಒಂದೇ ಕಡೆ ಮಾಡಿ ಕೇಳಾಕತ್ತೀನಿ. ಅಲುವಿಯಲ್ ಸಾಯಿಲ್ ಅತಿ ಹೆಚ್ಚು ಇರ್ತಕ್ಕಂಥ ನ್ಯೂಟ್ರಿಯೆಂಟ್ ಯಾವುದು? ಆಪ್ಷನ್ ಕೊಡ್ಲಿ? ಪೊಟ್ಯಾಶ್, ಫಾಸ್ಫರಸ್, ನೈಟ್ರೋಜನ್, ನನ್ ಆಫ್ ದಿ ಅಬೌವ್. ಯಾವ್ದ್ರಿ? ಪೊಟ್ಯಾಶ್ ಇಸ್ ರೈಟ್ ಆನ್ಸರ್. ಅತಿ ಹೆಚ್ಚು ಇರ್ತಕ್ಕಂಥ ಪೊಟ್ಯಾಶ್. ನೆಕ್ಸ್ಟ್ ಅತಿ ಹೆಚ್ಚು ಕಡಿಮೆ ಇರ್ತಕ್ಕಂಥ ನ್ಯೂಟ್ರಿಯೆಂಟು ನೈಟ್ರೋಜನ್ ಮತ್ತು ಫಾಸ್ಫರಸ್. ನೈಟ್ರೋಜನ್ ಮತ್ತು ಫಾಸ್ಫರಸ್ ಅತಿ ಕಡಿಮೆ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಅದು ನ್ಯೂಟ್ರಿಯೆಂಟ್. ರೈಟ್. ಈ ನೆಕ್ಸ್ಟ್ ಈ ಕ್ವಶನ್ ಕೇಳ್ತಾನ ಅವನು ಜೋಡ್ಸ್ ಅಂತ, ನದಿಯಿಂದ ಆ ಕಡೆ ಜೋಡ್ಸ್ ಅಂತ ಕ್ವಶನ್ ಕೇಳ್ತಾನೆ. UPSC ಪ್ರಿಲಿಮ್ಸ್ ಕ್ವಶನ್. ಹೌದಾ, ನದಿ ಪಕ್ಕನ ಇರೋದು ಯಾವ್ದು? ಯಾವ್ದ್ರಿ? ಕಾದರ್. ನದಿ ಪಕ್ಕ ಇರೋದ್ರಿ ಕಾದರ್. ಹತ್ರ ಪಕ್ಕ ಇರೋದು ಯಾವ್ದು? ಬಂಗಾರ್. ಹೌದಾ, ಬಂಗಾರ್ ಪಕ್ಕ ಇರೋದು ಯಾವ್ದು? ತೆರಾಯಿ. ತೆರಾಯಿ ಪಕ್ಕ ಇರೋದು ಯಾವ್ದು? ಯಾವ್ದ್ರಿ? ಕಂಕರ್. ಹೌದಾ, ಲಾಸ್ಟ್ ಏನಪ್ಪಾ ಅಂದ್ರೆ ಕಂಕರು ಮತ್ತೆ ಬಬ್ಬರ್ ಎರಡು ಸೇಮ್ ಲಾಸ್ಟ್ ಇರ್ತಾವ. ಇನ್ನು ಸೀರಿಯಸ್ ಏನ್ಬಿಡು, ಸೀರಿಯಲ್ ಈಗ ನೋಡಿ ಸಿಂಪಲ್. ಈಗ ನದಿ ಐತಿಲ್ಲ ಇದು, ಅದು ಆಲ್ರೆಡಿ ಒಂದು ಡಿಸೈಡ್ ಮಾಡೇವಿ. ಇದು ಕ್ವಶನ್ ಕ್ಯಾನ್ ಎಕ್ಸಾಮ್ಗ. ಇದು ನದಿಯಲ್ಲಿ ಒಳಗಡೆ ನದಿ ಯಾವ್ದು ಹೊಂಟೈತಿ? ಅದ್ರ ನದಿ ಪಕ್ಕನೇ ಇರ್ತಕ್ಕಂಥದ್ದು ಯಾವ್ದ್ರಿ? ಮಣ್ಣು ಕಾದರ್. ಆ ಕಾದರ್ ಬಿಟ್ಟು ನೆಕ್ಸ್ಟ್ ಇರ್ತಕ್ಕಂಥ ಮಣ್ಣು ಯಾವ್ದು? ಬಾಬರ್. ಹೌದಾ, ನೆಕ್ಸ್ಟ್ ಆ ಬಾಬರ್ ಬಿಟ್ಟು ನೆಕ್ಸ್ಟ್ ಇರ್ತಕ್ಕಂಥ ಮಣ್ಣು ಯಾವ್ದು? ಯಾವ್ದೇ? ತೆರಾಯಿ. ತೆರಾಯಿ ನೆಕ್ಸ್ಟ್ ಇರ್ತಕ್ಕಂಥ ಮಣ್ಣು ಯಾವ್ದು? ಯಾವ್ದೇ? ಕಂಕರ್. ಹೌದಾ, ಮತ್ತೆ ಬಬ್ಬರು ಕೂಡ ಅಲ್ಲೇ ಬರ್ತದೆ. ಹೌದಲ್ಲ, ಇವನು ಸೀರಿಯಲ್ ವೈಸ್ ಬ್ರೇಕ್. ಹೌದಾ, ಈಗ ನೋಡ್ರಿ ನೀವೇನಪ್ಪಾ ಅಂದ್ರೆ ಈ ಕಾದರ್ ಅತಿ ಹೊಸ ಮಣ್ಣು ಅಂತ ಹೇಳ್ತೀರಿ. ಕಾದ ಹೊಸ ಮಣ್ಣು ಯಾಕೆ ನದಿ ಪಕ್ಕನೆ ಅವಾಗ ಬಂದ್ ಬಿಡ್ತೈತೆ. ಅದು ನದಿ ಪಕ್ಕನೆ ಇರುತ್ತಲ್ಲ, ಅದಕ್ಕೆ ಹೊಸ ಮಣ್ಣು. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಫ್ಲಡ್ ಬರುತ್ತೆ. ಫ್ಲಡ್ ಬಂದ ತಕ್ಷಣ ಆ ಮಣ್ಣು ಇರುತ್ತಲ್ಲ ಅಲ್ಲಿ ಕದರು ಅದ ಹೋಗಿ ದೂರ ಬೀಳತ್ರಿ ಈ ಕಡೆ. ಅವಾಗ ಅದ ನೆಕ್ಸ್ಟ್ ಅದು ಬಬ್ಬರ್ ಆಗ್ತೈತಿ. ಇಲ್ಲಿ ಹೊಸ ಬಂದ್ ಬಿದ್ದಿದ್ದು ಕಾದರ್ ಆಗ್ತೈತಿ. ಅದಾಗ ಗೊತ್ತಲ್ಲ, ಇದೇನಪ್ಪಾ ಅಂದ್ರೆ ಅತಿ ಹೆಚ್ಚು ಇರ್ತಕ್ಕಂಥ ಯಾವ ರಾಜ್ಯ ಅಂದ್ರೆ ಅದು ಉತ್ತರ ಪ್ರದೇಶ. ರೈಟ್. ನೆಕ್ಸ್ಟ್ ಅಲುವಿಯಲ್ ಸಾಯಿಲ್ ನಮ್ಮ ಕರ್ನಾಟಕದಾಗ ಐತೇನೆ ಎಲ್ಲಾರ ಅತಿ ಹೆಚ್ಚು? ಅದು ಯಾವ್ದಪ್ಪ ಅಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಅಲುವಿಯಲ್ ಸಾಯಿಲ್. ಅದು ಲ್ಯಾಟ್ರೈಟಿಕ್ ಸಾಯಿಲ್ ಅದು. ಹೌದಾ, ಉತ್ತರ ಕನ್ನಡ. ಬಟ್ ಇನ್ನೊಂದು ಕ್ವಶನ್ ಕೇಳ್ತಾನೆ, ಏನ್ ಗೊತ್ತಾ? ಈ PC ಕ್ವಶನ್ ಕೇಳಿದ ಮನೆ ಗೊತ್ತಾ? ಮಣ್ಣಿ ಲಾಸ್ಟ್ ಹೊಡೆದಲ್ಲ ಒಂದು 3-4 PC. ಅದರಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಮಣ್ಣು ಯಾವ್ದತ್ತ? ಒಂದನೇ ಆಪ್ಷನ್ ಅಲುವಿಯಲ್ ಸಾಯಿಲ್, ಎರಡನೇ ಆಪ್ಷನ್ ಯಾವ್ದಪ್ಪ ಅಂದ್ರೆ ಲ್ಯಾಟ್ರೈಟ್ ಸಾಯಿಲ್, ಮೂರನೇ ಆಪ್ಷನ್ ಯಾವ್ದಪ್ಪ ಅಂದ್ರೆ ಈ ಬ್ಲಾಕ್ ಸಾಯಿಲ್, ರೆಡ್ ಸಾಯಿಲ್. ಯಾವ್ದು? ಲ್ಯಾಟ್ರೈಟಿಕ್ ಸಾಯಿಲ್. ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಕಂಡು ಬರುತ್ತದು. ಹೌದಾ, ಅತಿ ಹೆಚ್ಚು ಮಳೆ ಬರ್ತದೆ ಯಾವ್ದು? ಲ್ಯಾಟ್ರೈಟ್ ಸಾಯಿಲ್. ಜಂಬಟ್ಟಿಗೆ ಮಣ್ಣು ಕೂಡ ನಾವು ಕರಿತೀವಿ. ಅದನ್ನ ಕ್ವಶನ್ ಎಕ್ಸಾಮ್ ನೆನ್ಬಿಡ್ಬೇಕು. ರೈಟ್. ಈ ನೆಕ್ಸ್ಟ್ ಈಗ ಏನು ಕ್ವಶನ್ ಏನ್ ಗೊತ್ತಂದ್ರೆ, ಈಗ ಸುಪ್ರೀಂ ಇದ್ರ ಮೇಲೆ ಪ್ರೆಸಿಡೆಂಟ್ ಮೇಲೆ ಕ್ವಶನ್, ಪೊಲಿಟಿಕ್ ಕ್ವಶನ್. ನೆಕ್ಸ್ಟ್ ಇದೇನಪ್ಪ ಅಲುವಿಯಲ್ ಸಾಯಿಲ್ ಸಂಬಂಧಪಟ್ಟ ಇಷ್ಟ. ಮತ್ತೆ ಇದನ್ನ ಬಿಟ್ಟು ಅಲುವಿಯಲ್ ಸಾಯಿಲ್ ಮತ್ತೆ ಏನ್ ಕ್ವಶನ್ ಕೇಳ್ತಾನು? ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ ಏನು ಅಲುವಿಯಲ್ ಸಾಯಿಲ್ ಸಂಬಂಧಪಟ್ಟ? ಹಾ, ಕದರ್ ಒಳಗಡೆ
ಬಂಗಾರ ಒಳಗಡೆ ಅತಿ ಏನು ಸುಣ್ಣದಾಂಶ ಅತಿ ಕಡಿಮೆ ಇರೋದು ಕದರ್, ಅತಿ ಹೆಚ್ಚು ಇರೋದಪ್ಪ ಅಂದ್ರೆ ಬಂಗಾರ ಒಳಗಡೆ. ಈಗ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ನೆನಪು ಮಾಡಿದ್ವಿ. ಈಗ ನೆಕ್ಸ್ಟ್ ಈ ಕ್ವಶನ್ ನೆಕ್ಸ್ಟ್ ಈ 4 ಮಣ್ಣಲ್ಲಿ ಕದರು, ಕಂಕರು, ಬೊಬ್ಬರು ಬರದಲ್ಲ, ಈ 4 ಮಣ್ಣಲ್ಲಿ ನದಿಗಳು ಎಲ್ಲಿ ಡಿಸ್ಅಪಿಯರ್ ಆಗ ಕೇಳ್ತಾನ್ರಿ. ಅಂದ್ರೆ ನದಿಗಳು ಕಾಣಂಗಿಲ್ಲ ಅಲ್ಲಿ. ಯಾವ್ದ್ರಿ? ಬೊಬ್ಬರ್ ಅಥವಾ ಕಂಕರ್ ಎರಡು ಒಂದೇ. ಅತಿ ಸಣ್ಣ 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 ಕಲ್ಲುಗಳು ಇರ್ತಾವಲ್ಲಿ. ಹೌದಾ? ಕಲ್ಲು ಇರೋದ್ರೆ ಕೆಳಗಡೆ ನದಿ ನೀರು ಹೋಗ್ತಿರುತ್ತೆ, ಬಟ್ ಮ್ಯಾಲ್ ಕಲ್ಲು ಇರೋದ್ರೆ ಕಾಣಂಗಿಲ್ಲ. ಇದನ್ನ ಎಕ್ಸಾಮ್ ಕ್ವಶನ್ ಕೇಳ ಈಗ ಯಾವ ಮಣ್ಣಲ್ಲಿ ನದಿಗಳು ಡಿಸ್ಅಪಿಯರ್ ಆಗುತ್ತವೆ ಅಥವಾ ಮರೆ ಮಾಚುತ್ತವೆ ಅಂತ ಕ್ವಶನ್ ಕೇಳಿದ್ರೆ ಅದ್ಯಾವ್ದ್ರಿ? ಬಬ್ಬರ್ ನದಿ. ಈ ನೆಕ್ಸ್ಟ್ ಇದರಲ್ಲಿ ಟೋಟಲ್ ಎಲ್ಲದರಲ್ಲಿ ಅತಿ ಹೆಚ್ಚು ಫರ್ಟೈಲ್ ಮಣ್ಣು ಯಾವ್ದಂತ ಕೇಳಿ ಯಾವ್ದು ಹೇಳ್ತೀರಿ? ಯಾವ್ದ್ರಿ? ತೆರಾಯಿ ಮಣ್ಣನೇ ಅತಿ ಫರ್ಟೈಲ್ ರೀ. ಎಲ್ಲದ್ರಲ್ಲೂ ಅತಿ ಮಣ್ಣು ಫರ್ಟೈಲ್ ಯಾವ್ದಪ್ಪ ಅಂದ್ರೆ ತೆರಾಯಿ ಮಣ್ಣು. ರೈಟ್. ಈ ನೆಕ್ಸ್ಟ್ ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಏನ್ ಕರಿತೀವಿ? ಪೆಡಾಲಜಿ ಅಂತ ಕರಿತೀವಿ. ಅದ ಈಗ ನೆಕ್ಸ್ಟ್ ಈಗ ಕಂಕರಲ್ಲಿ ನದಿ ಡಿಸ್ಅಪಿಯರ್ ಆಗಿದ್ದು, ನೆಕ್ಸ್ಟ್ ಮುಂದ್ಗಡೆ ತೆರಾಯಿ ಬರುತ್ತಲ್ಲ, ತೆರಾಯಿಲಿ ಏನ್ ಗೊತ್ತಾ, ಅಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರ್ತೈತಿ. ಮಣ್ಣು ಜಾಸ್ತಿ ಇರೋದ್ರೆ ಮತ್ತೆ ಮ್ಯಾಲೆ ಎದ್ದು ಬರ್ತಾವ ನದಿಗಳು. ಅದ್ ಮ್ಯಾಲದ್ದು ಭೂಮಿ ಮೇಲೆ ಚೆಲ್ತಾವ, ಮತ್ತೆ ವಾಪಸ್ ರೀಅಪಿಯರ್ ಆಗ್ತಾವ ಕೇಳಿದ್ರೆ ಅದು ತೆರಾಯಿ ಮಣ್ಣಲ್ಲಿ. ಅದಕ್ಕೆ ಆಪ್ಷನ್ ಐತ್ರಿ. ಡಿಸ್ಅಪಿಯರ್ ಆಗೋದಲ್ಲಿ ಬಬ್ಬರ್ ಅಥವಾ ಕಂಕರ್. ನೆಕ್ಸ್ಟ್ ರೀಅಪಿಯರ್ ಆಗೋದಲ್ಲಿ ತೆರಾಯಿ ಮಣ್ಣಲ್ಲಿ. ರೈಟ್. ನೆಕ್ಸ್ಟ್ ಅತಿ ಫಲವತ್ತಾದ ಮಣ್ಣು ಯಾವುದು? ತೆರಾಯಿ ಮಣ್ಣು. ರೈಟ್. ನೆಕ್ಸ್ಟ್ ಅದಾದ್ಮೇಲೆ ಇದು ಸಂಬಂಧಪಟ್ಟ ಅವನು ಸೀರಿಯಲ್ ನೆನ್ಬಿಡ್ಬೇಕು. ಒಳ್ಳೆ ನದಿ ಪಕ್ಕನ ಇರೋದು ಯಾವುದು? ಕದರ್. ಅದ್ರ ಪಕ್ಕ ಇರೋದು ಯಾವುದು? ಬಂಗಾರ ಆದ್ಮೇಲೆ ತೆರಾಯಿ ಆದ್ಮೇಲೆ ಬಬ್ಬರ್ ಅಥವಾ ಕಂಕರ್ ಬರ್ತದೆ. ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ಈ ಸಣ್ಣ ಕಲ್ಲುಗಳು ಬರ್ತಾವ ನದಿ ಪಕ್ಕ, ಸಣ್ಣ ಕಲ್ಲುಗಳು ಬರ್ತಾವ ನೋಡಿದ್ರೆ ಯಾವ ಮಣ್ಣತ್ ಕೇಳ್ತಾನ? ಚಿಕ್ಕ ಮಣ್ಣು ಇರ್ತಾವ, ಅದಕ್ಕೆ ಯಾವ ಮಣ್ಣತ್ ಕೇಳ್ತಾನಪ್ಪ ಅಂದ್ರೆ ಈ ಕಂಕರ್ ಅಥವಾ ಬಬ್ಬರ್ ಅಂತ ಕರೀತಾರೆ. ಕಂಕರ್ ಅಥವಾ ಬಬ್ಬರ್, ಸಣ್ಣ ಚಿಕ್ಕ ಕಲ್ಲುಗಳಿದ್ದು ಅಂದ್ರೆ. ಹೌದಾ? ಇದನ್ನ ಕ್ವಶನ್ ಕೇಳ್ತಾನೆ ಎಕ್ಸಾಮ್ಗೆ, ಈ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿರಲ್ಲ. ರೈಟ್. ಈ ನೆಕ್ಸ್ಟ್ ಮಣ್ಣಿನಲ್ಲಿ ಇರ್ತಕ್ಕಂಥದಕ್ಕೆ ಯಾವ ಆಸಿಡ್ ಇರುತ್ತೆ ಮಣ್ಣಲ್ಲಿ? ಹ್ಯೂಮಿಕ್ ಆಸಿಡ್ ಇರೋದಿಲ್ಲ. ಹೌದಾ? ಹ್ಯೂಮಸ್ ಅನ್ನು ಏನಪ್ಪಾ ಅಂದ್ರೆ ಕಂಡಿಡ್ ಇರುತ್ತೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಇನ್ನೊಂದು ಕ್ವಶನ್ ಕೇಳಿದ್ರೆ ಏನ್ ಗೊತ್ತಾ, ಈ ಅತಿ ಹೆಚ್ಚು ಆರ್ಗ್ಯಾನಿಕ್ ಮ್ಯಾಟರ್ ಹಾಕೋದ್ರಿಂದ ಮಣ್ಣಿನಲ್ಲಿ ಏನು ಚೇಂಜ್ ಆಗತ್ತೆ? ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಈ ಸಗಣಿ ಗೊಬ್ಬರ. ಕ್ವಶನ್ ಕೇಳ್ತಾನ, ನೀರು ಹಿಡಿದುಕೊಂಡು ಕೊಟ್ಟು ಅಂತ ಸಾಮರ್ಥ್ಯ ಜಾಸ್ತಿ ಆಗತ್ತೆ. ಮತ್ತ ಏನ್ರಿ? ಹ್ಯೂಮಸ್ ಅಂದ್ರೆ ಮತ್ತೆ ನೆಕ್ಸ್ಟ್ ಫಲವತ್ತತೆ ಜಾಸ್ತಿ ಆಗೈತಿ, ನೀರು ಹಿಡಿದುಕೊಳ್ಳುವಂತ ಜಾಸ್ತಿ ಆಗೈತಿ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಈ ನೆಕ್ಸ್ಟ್ ಕ್ವಶನ್ ಕೇಳ್ತಾನ ಏನ್ ಗೊತ್ತಾ, ಸಾಯಿಲ್ ಸಂಬಂಧಪಟ್ಟಂಗ ಈ ಕೆಳಗಿನ ಯಾವ ಮಣ್ಣಲ್ಲಿ ಅತಿ ಹೆಚ್ಚು ಸಾಯಿಲ್ ಪೋರ್ಸ್ ಅಂದ್ರೆ ರಂಧ್ರಗಳು ಅಂದ್ರೆ ಏನ್ ಪೋರ್ಸ್ ಅಂದ್ರೆ ರಂಧ್ರಗಳು, ಪೋರಸ್. ಹೌದಾ? ಸಾಯಿಲ್ ರಂಧ್ರಗಳು ಈಗೇನು ಯಾವ ಮಣ್ಣಲ್ಲಿ ಜಾಸ್ತಿ ಇರುತ್ತೆ? 1ನೇ ಆಪ್ಷನ್ ಅಲ್ಯುವಿಯಲ್ ಸಾಯಿಲ್, 2ನೇ ಆಪ್ಷನ್ ಸ್ಯಾಂಡಿ ಸಾಯಿಲ್, 3ನೇ ಆಪ್ಷನ್ ಬ್ಲಾಕ್ ಸಾಯಿಲ್, 4ನೇ ಆಪ್ಷನ್ ರೆಡ್ ಸಾಯಿಲ್. ಯಾವ್ದ್ರಿ? ಯಾವ್ದು? ಇದೆಲ್ಲ ಸ್ಯಾಂಡಿ ಸಾಯಿಲ್ ಹೋಲ್ಸ್ ರಂಧ್ರಗಳು ಇರೋದು ಅತಿ ಹೆಚ್ಚು ಎಲ್ಲಿ? ಅದ್ರಾಗ ಇರ್ತಾವ. ಎಲ್ರಿ? ಸ್ಯಾಂಡಿ ಸಾಯಿಲ್ ಅಲ್ಲಿ ಇರ್ತಾವ. ಹೌದಾ? ಮರಳು. ಹೌದಾ? ನೆಕ್ಸ್ಟ್ ಇನ್ನೊಂದು ಪೋರ್ಸ್ ಅಂತ ಬರ್ತಾವ. ಪೋರ್ಸ್. ಹೌದಾ? ಪೋರ್ಸ್ ಜಾಸ್ತಿ ಎಲ್ಲಿ ಇರ್ತಾವಪ್ಪ ಅಂದ್ರೆ ಈ ಕ್ಲೇ ಸಾಯಿಲ್ ಜಾಸ್ತಿ ಇರ್ತಾವ. ಪೋರ್ಸ್ ಅಂದ್ರೆ ಅತಿ ಹೆಚ್ಚು ಪೋರ್ಸ್ ಗಳಿದ್ರೆ ಅದ್ರ ನೀರು ಹಿಡಿದು ಅಂದ್ರೆ ಪೋರ್ಸ್ ಏನ್ ಗೊತ್ತಾ, 2 ಮಣ್ಣಿನ ಕಣಗಳ ಮಧ್ಯೆ ಇರ್ತಕ್ಕಂಥ ಪ್ಲೇಸ್, 2 ಮಣ್ಣಿನ ಕಣಗಳ ಮಧ್ಯೆ ಇರ್ತಕ್ಕಂಥ ಪ್ಲೇಸಿಗೆ ಪೋರ್ಸ್ ಅಂತ ಕರಿತೀವಿ. ಹೌದಾ? ಚಿಕ್ಕ ಪೋರ್ಸ್ ಇರ್ತಾವ. ಅವೆಲ್ಲ ಜಾಸ್ತಿ ಇರ್ತಾವ ಅಂದ್ರೆ ಕ್ಲೇ ಸಾಯಿಲ್ ಜಾಸ್ತಿ ಇರ್ತಾವ. ಹೌದಾ? ಈಗ ನೆಕ್ಸ್ಟ್ ಆ ಪೋರ್ಸ್ ಜಾಸ್ತಿ ಇದ್ರೆ ಮಣ್ಣನ್ನು ಹಿಡಿದುಕೊಟ್ಟುಕೊಳ್ಳೋ ಸಾಮರ್ಥ್ಯ, ನೀರನ್ನು ಹಿಡಿದುಕೊಟ್ಟುಕೊಳ್ಳೋ ಸಮಸ್ಯೆ ಜಾಸ್ತಿ ಇರ್ತೈತಿ. ಹೌದಾ? ನಿಮ್ಗೆ ಬ್ಲಾಕ್ ಸಾಯಿಲ್ ಬಗ್ಗೆ ಗೊತ್ತೈತಿ. ಹೌದಾ? ಗ್ರಾನೈಟ್ ಇಂದ ಯಾವ್ದಾಗ್ತೈತಿ? ಯಾವ್ದ್ರಿ? ಸಾರಿ ಗ್ರಾನೈಟ್ ಅಲ್ಲ, ಈ ಯಾವ್ದು? ಬಸಾಲ್ಟ್ ಇಂದ ಬ್ಲಾಕ್ ಸಾಯಿಲ್. ಹೌದಾ? ಗ್ರಾನೈಟ್ ಇಂದ ರೆಡ್ ಸಾಯಿಲ್ ಯಾವ್ದೊಂದು ಆಗೈತೆ? ಅದ ಈಗ ಬಸಾಲ್ಟ್ ಮಣ್ಣಿನ ಬಸಾಲ್ಟ್ ಕಲ್ಲಿನ ಶೀತಲೀಕರಣ ಯಾವ ಮಣ್ಣು ಉತ್ಪತ್ತಿ ಆಗ್ತೈತೆ? ಬ್ಲಾಕ್ ಸಾಯಿಲ್ ಆಗ್ತೈತೆ. ಹೌದಾ? ಗ್ರಾನೈಟ್ ಕಲ್ಲುಗಳ ಶೀತಲೀಕರಣ ಯಾವ್ದಾಗೈತೆ? ಕೆಂಪು ಮಣ್ಣು ಆಗೈತಿಲ್ಲ. ಹೌದಾ? ಕಬ್ಬಿಣದ ಆಕ್ಸೈಡ್ ಇರೋದ್ರೊಳಗಡೆ ಅದಕ್ಕೆ ಕೆಂಪು ಇರ್ತೈತಿ. ನಿಮ್ಗೆಲ್ಲ ಗೊತ್ತೈತೆ, ಅದೇನು ಹೇಳಕ್ ಹೋಗಂಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಅಲ್ಯುವಿಯಲ್ ಸಾಯಿಲ್ ಸಂಬಂಧಪಟ್ಟ ನಿಮ್ಗೆ ಇಷ್ಟು ಇನ್ಫಾರ್ಮೇಶನ್ ಗೊತ್ತಿದ್ರೆ ಆರಾಮ್ ಕ್ವಶನ್ಸ್ ಕಟ್ ಮಾಡ್ತೀರಿ ನೀವು. ಹೌದಾ? ಈ ನೆಕ್ಸ್ಟ್ 2ನೇ ಕ್ವಶನ್ ಗೊತ್ತಾ, ಈ ಪ್ರೆಸಿಡೆಂಟ್ ಮೇಲೆ ಕ್ವಶನ್ ಕೇಳ್ರಿ. ಪ್ರೆಸಿಡೆಂಟ್ ಈಗ ಏನ್ ಕ್ವಶನ್ ಅಂದ್ರೆ ಪ್ರೆಸಿಡೆಂಟ್ ಮೇಲೆ ಈಗೇನ ಸುಪ್ರೀಂ ಕೋರ್ಟ್ ಅದವರು ಕೆಲವೊಂದು ಕಾಯ್ದೆ ಅಂದ್ರೆ ಪ್ರೆಸಿಡೆಂಟ್ಗೆ ಕೆಲವೊಂದು ಕಾಯ್ದೆ ಕಾನೂನು ಬಗ್ಗೆ ಅರಿವು ಇರಂಗಿಲ್ಲ. ಅಂದ್ರೆ ಅರಿವು ಅಂದ್ರೆ ಅವ್ರ ಬಗ್ಗೆ ಒಂದೊಂದು ಕಾಯ್ದೆ ಬಗ್ಗೆ ಗೊತ್ತಿರಂಗಿಲ್ಲ. ಆ ಕಾಯ್ದೆ ಬಗ್ಗೆ ನಂಗೆ ಸ್ವಲ್ಪ ತಿಳಿಸಿಕೊಡು ಅಂತ ಯಾರನ್ನ ಕೇಳೋ ಅವಕಾಶ ಐತ್ರಿ? ಸುಪ್ರೀಂ ಕೋರ್ಟ್ನ ಕೇಳುವಂತ ಅವಕಾಶ ಐತಿಲ್ಲ. ಅಂದ್ ಎಷ್ಟನೇ ಆರ್ಟಿಕಲ್ ಕೇಳ್ರಿ? ಎಷ್ಟೇ? 143ನೇ ಆರ್ಟಿಕಲ್. ಅರ್ಥಾತ್ ಏನ್ ಕ್ವಶನ್ ಅದ್ರಿ ಏನಂದ್ರೆ ಪ್ರೆಸಿಡೆಂಟ್ ಅವ್ರಿಗೆ ಎಲ್ಲಾ ಕಾಯ್ದೆ ಕಾನೂನುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲದೆ ಇರಬೇಕಾದ್ರೆ
ಎಲ್ಲ ಕಾಯ್ದೆ ಬಗ್ಗೆ ಗೊತ್ತಿರಂಗಿಲ್ಲ. ಈಗ ನೋಡಿ ಟೇಕ್ ಬಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ, ಸ್ವಲ್ಪ ಹೇಳ್ಕೊಡತ್ತೆ ಸುಪ್ರೀಂ ಕೋರ್ಟ್ ಕೇಳ್ಬೋದು ಅವರು. ಅದ ಸುಪ್ರೀಂ ಕೋರ್ಟ್ ಇದು ಸಂಬಂಧಪಟ್ಟ ಮಾಹಿತಿಯನ್ನ ಯಾರಿಗೆ ಪ್ರೆಸಿಡೆಂಟ್ ಕೊಡ್ಬೇಕು. ಎಷ್ಟೇ ಆರ್ಟಿಕಲ್ ಹೇಳತ್ತಪ್ಪ ಹಿಂಗೆ ಕೊಡ್ಬೇಕಂತೇಳಿ, ಎಷ್ಟೇ 143ನೇ ಆರ್ಟಿಕಲ್ ಹೇಳುತ್ತೆ. 15 ಕ್ವಶನ್ 143 ಆರ್ಟಿಕಲ್ ಅಂತ ಹೌದಾ. ಇನ್ನೆಷ್ಟ ಅದೇ ತರ ಇಲ್ಲಿ ಗವರ್ನರ್ಗೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಕೆಲವೊಂದು ಸಲಹೆಗಳನ್ನ ಕೊಡ್ಬೇಕಂತ ಹೇಳ್ತಾರೆ. ಆಡಳಿತ ಸಂಬಂಧಪಟ್ಟ 8ನೇ ಆರ್ಟಿಕಲ್ 162 ಎಷ್ಟ್ರಿ 167 ಅಲ್ಲ, 167ನೇ ಆರ್ಟಿಕಲ್ ಅಂದ್ರೆ ಮಂತ್ರಿ ಇನ್ ಕ್ವಶನ್ ಎಕ್ಸಾಮ್ ನೆನ್ಬಿಟ್ಟು ನೀ 167 ಹೌದಾ. ನೆಕ್ಸ್ಟ್ ಪ್ರೆಸಿಡೆಂಟ್ ಹುದ್ದೆ ಎಷ್ಟನೇ ಆರ್ಟಿಕಲ್, ಪ್ರೆಸಿಡೆಂಟ್ ಇರ್ಬೇಕಂತ ಎಷ್ಟನೇ ಆರ್ಟಿಕಲ್ ಹೇಳುತ್ತೆ, ಎಷ್ಟೇ 52ನೇ ಆರ್ಟಿಕಲ್ ಮುಖಾಂತರ ಪ್ರೆಸಿಡೆಂಟ್ ಇರ್ಬೇಕಂತ ಹೇಳ್ತೈತೆ ಹೌದಾ. ಏನು ರಾಷ್ಟ್ರಪತಿ ಇರ್ಬೇಕಂತ ಹೇಳ್ತೈತೆ. ಈ ರಾಷ್ಟ್ರಪತಿ ಎಲೆಕ್ಷನ್ ಯಾವ ದೇಶದಿಂದ ತಗೊಂಬಂದಿ ನಾವು, ಯಾರ್ರಿ ಐರ್ಲೆಂಡ್ ದೇಶದಿಂದ ತಗೊಂಬಂದಿವ್. ರಾಷ್ಟ್ರಪತಿ ಹುದ್ದೆನ ಐರ್ಲೆಂಡ್ ಮುಖಾಂತರ ತಗೊಂಬಂದಿವ್ ರೈಟ್. ಇನ್ನೆಷ್ಟೇ ಈ ರಾಷ್ಟ್ರಪತಿ ಹುದ್ದೆ ಏನೈತಿ ಅದು ಎಲೆಕ್ಷನ್ ಹೌದಾ. ಎಲೆಕ್ಷನ್ ಯಾವ ಒಂದು ಮೆಥಡ್ ಮೇಲೆ ಆಗ್ತೈತಿ ಬೇಗ ಬೇಡ ಸ್ವಲ್ಪ, ಯಾವ ಮೆಥಡ್ ಫಾಲೋ ಮಾಡ್ತೀವಿ ನಾವು, ಏಕಮತ ವರ್ಗಾವಣಾ ಪದ್ಧತಿ ಅಂದ್ರೆ ಅದೇನ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಹೌದಾ. ಏಕಮತ ವರ್ಗಾವಣೆ ಮೇಲೆ ಇನ್ನು ಇಲೆಕ್ಷನ್ ಮಾಡ್ತಾರೆ ರೈಟ್. ಈ ನೆಕ್ಸ್ಟ್ ಒಂದ್ ಕ್ವಶನ್ ಕೇಳ್ತೀನಿ, ವ್ಯಾಲ್ಯೂ ಮುಖಾಂತರ ವ್ಯಾಲ್ಯೂ ಕೌಂಟ್ ಮಾಡ್ತಾರಲ್ಲಿ. ಈ ಒಬ್ಬ MLA ವ್ಯಾಲ್ಯೂ ವ್ಯಾಲ್ಯೂ ಆಫ್ ದಿ ವೋಟ್ ಹೆಂಗ್ ಕಂಡಿಡ್ತಾರೆ ಒಬ್ಬ MLA ಕ್ವಶನ್ ಅದ್ರಿ. ನಮ್ಮ ಒಬ್ಬ MLA ವೋಟ್ ವ್ಯಾಲ್ಯೂ ಹೆಂಗ್ ಕಂಡಿಡ್ತಾರೆ ಕ್ವಶನ್ ಕೇಳ್ತಾನೆ ಎಕ್ಸಾಮ್. ಒಂದು ರಾಜ್ಯದಲ್ಲಿರ್ತಕ್ಕಂಥ ಜನಸಂಖ್ಯೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ MLA ಇಂಟು 1/100 ಒಬ್ಬ MLA ವೋಟ್ ಬರೋದು. ನೆಕ್ಸ್ಟ್ ಒಬ್ಬ MP ವೋಟ್ ಯಾವ ತರ ಫೈಂಡ್ ಔಟ್ ಮಾಡ್ತಾರು, ಒಬ್ಬ MP ಈಗ MLA ಮುಗಿತಿದ ಹೌದಾ. ಹಾಗೆ ಕರ್ನಾಟಕದ ಒಬ್ಬ MLA ವೋಟ್ ಎಷ್ಟೈತಿ 131 ಐತಿಲ್ಲ, ಅದ್ ಮಾಡ್ರೆ 131 ಬರೋದು ನಮ್ಮದು ಹೌದಾ. ಆ ತರ MP ಯಾವ ತರ ಬರೋದು, MP ಹೇಳೋಣ MP ಯಾವ ತರ ಐಡೆಂಟಿಫೈ ಮಾಡ್ತಾ ಇರ್ತೀವಿ ಕರೆಕ್ಟ್ ಹೇಳ. ಡಿವೈಡೆಡ್ ಬೈ 100 ಬರಂಗಿಲ್ಲ ಹೇಳ್ರಿ ಹೆಂಗ್ ಬರೈತಿ. ಏನದು ಸಿಂಪಲ್ ಹೆಂಗ್ ಗೊತ್ತಾ, ಈಗೇನ್ ಟೋಟಲ್ ಎಲ್ಲಾ ಇಂಡಿಯಾದ ಇರ್ತಕ್ಕಂಥ ಏನ್ MLA ಟೋಟಲ್ ಎಲ್ಲ ಇಂಡಿಯಾದ ಇರ್ತಕ್ಕಂಥ ಎಲ್ಲಾ MLA ವೋಟ್ದು ವ್ಯಾಲ್ಯೂ ಕೂಡಿಸ್ತಾರ ಹೌದಾ. ಈಗ 100 ಎಷ್ಟೈತಿ ನಮ್ದು 31 ಒಬ್ಬ MLA ಅದು. ಹಂಗ ಎಲ್ಲಾ ದೇಶದ ಇರ್ತಕ್ಕಂಥ ಎಲ್ಲಾ MLA ಬೇರೆ ಬೇರೆ ಇರ್ತೈತಿ ಮತ್ತ ಹೌದಾ, ಬೇರೆ ಬೇರೆ ಅದನ್ನು ಕೇಳ್ತಾನೆ ಎಕ್ಸಾಮ್ ಬೇರೆ ಬೇರೆ ಇರ್ತೈತೆ. ಅದನ್ನ ಎಲ್ಲಾ MLA ವ್ಯಾಲ್ಯೂವನ್ನ ಕೂಡಿಸ್ತಾರೆ, ಕೂಡಿಸಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ MP ಡಿವೈಡ್ ಮಾಡ್ತಾರೆ. ಇಲ್ಲಿ ಟೋಟಲ್ ನಂಬರ್ ಆಫ್ MLA ಮಾಡಿದ್ವಿ ರಾಜ್ಯದಲ್ಲಿ, ಅಲ್ಲಿ ಏನಪ್ಪಾ ಅಂದ್ರೆ ಟೋಟಲ್ ನಂಬರ್ ಆಫ್ MLA. ಬಟ್ ದೇಶದ ಪಾಪ್ಯುಲೇಷನ್ ಇಡಬಾರ್ದು ಮತ್ತೆ ಇಲ್ಲಿ ರಾಜ್ಯದ ಪಾಪ್ಯುಲೇಷನ್ ಇಟ್ಟಿರ್ತೀವಿ, ಅಲ್ಲಿ ದೇಶದ ಪಾಪ್ಯುಲೇಷನ್ ಬರ್ದ ಕ್ವಶನ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಆಲ್ MLAs ಪ್ರೆಸೆಂಟ್ ಇನ್ ದಿ ಕಂಟ್ರಿ ಅರದ ಟೋಟಲ್ MLA ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ MP ಮಾಡಿದ್ರೆ ವ್ಯಾಲ್ಯೂ ಬರುತ್ತೆ. ಅದನ್ನ ಕೂಡ್ಸಿನಪ್ಪ ಅದ್ರ ಮುಖಾಂತರ ಮಾಡ್ತಾರೆ. ಹಾಗಾದ್ರೆ ಅತಿ ಹೆಚ್ಚು ಪ್ರಸ್ತುತ MP ಎಷ್ಟೈತಿ ಇದನ್ನು ವೋಟ್ ವ್ಯಾಲ್ಯೂ ಒಬ್ಬ MLA ವ್ಯಾಲ್ಯೂ ಎಷ್ಟೈತ್ರಿ. ಈಗ 131 ಒಬ್ಬ MLA ಇದು, ಹಂಗ MP ಎಷ್ಟೈತಿ 708 ಹೌದಾ. ಟೋಟಲ್ 708 ಐತಿ ಹೌದಾ. ಮತ್ತೆ ಈಗ ಹಿಂಗ್ ಕ್ವಶನ್ ಕೇಳ್ತಾನ ಎಲ್ಲಾ MP ವ್ಯಾಲ್ಯೂ ಥ್ರೂಔಟ್ ಇಂಡಿಯಾ ಸೇಮ್ ಇರುತ್ತೋ ಬೇರೆ ಬೇರೆ ಇರುತ್ತೋ, ಏನಿರೈತ್ರಿ ಹೇಳ್ರಲ್ಲ ಸೇಮ್ ಇರ್ತದಪ್ಪ, ಕ್ಲಾರಿಟಿ ಸೇಮ್ ಇರ್ತದೆ. ಇದನ್ನ ಹಿಂಗ್ ಸ್ಟೇಟ್ಮೆಂಟ್ ಬೇರೆ ಕ್ವಶನ್ ಕೇಳಿದ್ರೆ ಅದಕ್ಕೆ ಇಟ್ಟಿಲ್ಲ ಇದ್ ಮಾಡಿ ಹೇಳಕತ್ತೀನಿ ನೀನು. ಸ್ಟೇಟ್ಮೆಂಟ್ ಬೇರೆ ಕ್ವಶನ್ ಕೇಳಿದ್ರೆ ಕನ್ಫ್ಯೂಸ್ ಆಗ್ತೀನಿ ಹೌದಾ. ಎಲ್ಲ ಏನಪ್ಪಾ ಅಂದ್ರೆ ಸೇಮ್ ಇರ್ತೈತಿ. ಬಟ್ MLA ವ್ಯಾಲ್ಯೂ ಎಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಇರುತ್ತೋ ಸೇಮ್ ಇರುತ್ತೋ, ಬೇರೆ ಬೇರೆ ಯಾಕೆ ಇರ್ತೈತೆ, ಜನಸಂಖ್ಯೆ ಬೇರೆ, ನಮ್ದು ಜನಸಂಖ್ಯೆ ಬೇರೆ, ಮಹಾರಾಷ್ಟ್ರ ಜನಸಂಖ್ಯೆ ಬೇರೆ. ಸೊ ಅದಕ್ಕೋಸ್ಕರ ಬೇರೆ ಬರುತ್ತೆ. ಕ್ಲಾರಿಟಿ ಇಲ್ಲ, ಇದನ್ನ ಕ್ವಶನ್ ಎಕ್ಸಾಮ್ ಕೇಳ್ತಾ ನೆನ್ಬಿಡ್ಬೇಕು ರೈಟ್. ಇನ್ ನೆಕ್ಸ್ಟ್ ಈ ಪ್ರೆಸಿಡೆಂಟ್ ಅವ್ರದ್ದು ಎಲೆಕ್ಷನ್ ಅದು ಬ್ಯಾಲೆಟ್ ಕಲರ್ ಯಾವ ತರ ಇರುತ್ತೆ, ಯಾವ ಬ್ಯಾಲೆಟ್ ಇರುತ್ತೆ ಕಲರ್. MP ಯಾವ್ದು MPದು ಪಿಂಕ್, MLAದು MLAದು ಪಿಂಕ್, MPದು ಗ್ರೀನ್. ಕಡಲ್ಲ ರೆಕಾರ್ಡಿಂಗ್ ಆಗ್ತಿರತ್ತಪ್ಪ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ರೈಟ್, ಇಲ್ಲ ಏನ್ ತೊಂದ್ರೆ ಇಲ್ಲ, ನಾವು ಡಿಸ್ಕಷನ್ ಮಾಡತ್ತೀವಿ, ಇದನ್ನ ಟೀಚಿಂಗ್ ಅಲ್ಲ. ಈ ನೆಕ್ಸ್ಟ್ ಇವ್ರದ್ದು ಇಂಪೀಚ್ಮೆಂಟ್ ಮಾಡ್ತಾರಲ್ಲ ಹೌದಾ, ಮಹಾಭಿಯೋಗ ಎಷ್ಟನೇ ಆರ್ಟಿಕಲ್, ಹೇಳ್ಬೇಕು ಸ್ಪೀಡ್ ಆಗಿ ನೀವು 61ನೇ ಆರ್ಟಿಕಲ್ ಹೌದಾ. ಇಂಪೀಚ್ಮೆಂಟ್ ಮಾಡುವಂತ ಕಾನ್ಸೆಪ್ಟ್ ಯಾವ ದೇಶದಿಂದ ತಗೊಂಬಂದಿವಿ, ಯಾವ್ದ್ರಿ ಅಮೆರಿಕ ದೇಶದಿಂದ ತಗೊಂಬಂದಿವಿಲ್ಲ. ಇಂಪೀಚ್ಮೆಂಟ್ ಮಾಡ್ಬೇಕಂದ್ರೆ ಎಷ್ಟು % ಜನ ಅಥವಾ ಎಷ್ಟು ಜನ ಫಸ್ಟ್ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು, ಎಷ್ಟೇ 1/4 ಕ್ವಶನ್ ಕೇಳ್ತಾನ
ಅದು 1/4. ಎಷ್ಟು ದಿನದೊಳಗಡೆ ಅವ್ರಿಗೆ ನಾವು ಇದನ್ನ ಕೊಡ್ಬೇಕು? 14 ದಿನ ಕೊಡ್ಬೇಕು, ರೈಟ್. 14 ದಿನ ಕೊಟ್ಟ ಆದ್ಮೇಲೆ ಏನಪ್ಪ ನೆಕ್ಸ್ಟ್ ಎಷ್ಟು ಯಾವ ಒಂದು ಮೆಜಾರಿಟಿ ಮುಖಾಂತರ ರಿಮೂವ್ ಮಾಡ್ಬೇಕು ಅವ್ರನ್ನ? ಯಾವ್ರಿ? 2/3 ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಲೋಕಸಭೆಯಲ್ಲಿ. ಮತ್ತೆ ರಾಜ್ಯಸಭೆಯಲ್ಲಿ ಅಲ್ಲಿ ಕೂಡ ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಪಾಸ್ ಮಾಡಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಅವರು ಇಂಪೀಚ್ಮೆಂಟ್ ಆಗ್ತಾರೆ, ಗೊತ್ತಿಲ್ಲ, ರೈಟ್. ಇನ್ ನೆಕ್ಸ್ಟ್ ಅವ್ರ ಅಧಿಕಾರ ಅವಧಿ ಎಷ್ಟು? 5 ವರ್ಷ. ನಿಮ್ಗೆಲ್ಲ ಗೊತ್ತೈತಿ. ಅದ್ ಎಷ್ಟನೇ ಆರ್ಟಿಕಲ್ ಮುಖಾಂತರ ಹೇಳ್ತೀವಿ ಅವ್ರ ಅಧಿಕಾರ ಅವಧಿ? 56. ನೆಕ್ಸ್ಟ್ ಅವ್ರನ್ನು ಮತ್ತೊಮ್ಮೆ ಅಪಾಯಿಂಟ್ಮೆಂಟ್ ಮಾಡಕ್ ಅವಕಾಶ ಐತೆ, ಹೌದಾ? ಅಪಾಯಿಂಟ್ಮೆಂಟ್ ಮಾಡಕ್ ಅವಕಾಶ ಇಲ್ಲ. ಎಷ್ಟನೇ ಆರ್ಟಿಕಲ್ ಹೇಳ್ತಿ? 57ನೇ ಆರ್ಟಿಕಲ್ ಮುಖಾಂತರ ಹೇಳುತ್ತೆ. 57ನೇ ಆರ್ಟಿಕಲ್ ಅಪಾಯಿಂಟ್ಮೆಂಟ್ ಮಾಡ್ಬೋದು. ನಮ್ಮ ರಾಷ್ಟ್ರಪತಿಗೂ ನಮ್ಮ ರಾಷ್ಟ್ರಪತಿ ಇಲ್ಲ, ನಮ್ಮ ರಾಷ್ಟ್ರಪತಿ ಎಷ್ಟು ಟರ್ಮ್ ವರೆಗೂ ಆಗ್ಬೋದು? ಅನ್ಲಿಮಿಟೆಡ್ ಆಗ್ಬೋದು. ಬಟ್ ಅಮೆರಿಕದ ಪ್ರೆಸಿಡೆಂಟ್ 2 ಬಾರಿ ಆಗ್ಬೋದು, ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ರೈಟ್. ಈ ನೆಕ್ಸ್ಟ್ ಅಮೆರಿಕ ಪ್ರೆಸಿಡೆಂಟ್ಗೂ ನಮ್ಮ ಪ್ರೆಸಿಡೆಂಟ್ಗೂ ಡಿಫ್ರೆನ್ಸ್ ಏನು? ನಮ್ದು ಹೊಸಬ್ರು ಬರ್ತಾರಲ್ಲ, ಅವ್ರು ಉಳಿದ ಏನು ಪೂರ್ತಿ ಮತ್ತೆ 5 ವರ್ಷ ಅಪಾಯಿಂಟ್ಮೆಂಟ್ ಆಗ್ತಾರೆ. ಬಟ್ ಅವ್ರು ಹಂಗಲ್ಲ, 2 ವರ್ಷ ಆದ್ರೆ ಮತ್ತೆ 2 ವರ್ಷಕ್ಕೆ ಏನಪ್ಪಾ ಅಂದ್ರೆ ಮಾತ್ರ ಅವ್ರು ಹೊಸದಾಗಿ ನೇಮಕ ಮಾಡ್ಕೋತಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಇನ್ನೊಂದು ಆಕ್ಚುಲಿ ಇದು ಗೊತ್ತಿರೋ ವಿಚಾರ ಎಲ್ಲರಿಗೂ. ನನ್ನ ಕ್ವಶನ್ ಏನು, ವಿಟೋ ಪವರ್ ಸಂಬಂಧಪಟ್ಟಂಗೆ ಡಿಫ್ರೆಂಟ್ ಐತೇನು? ಯಾವ್ದದು ವಿಟೋ? ಈಗ ಸಸ್ಪೆನ್ಸಿವ್ ವಿಟೋ, ಮತ್ತೆ ಪಾಕೆಟ್ ವಿಟೋ, ಮತ್ತೇನಪ್ಪಾ ಅಂದ್ರೆ ಅಬ್ಸಲ್ಯೂಟ್ ವಿಟೋ, 3 ವಿಟೋ ಬರ್ತಾವಲ್ಲ. ಇನ್ನೊಂದು ವಿಟೋ ಎಕ್ಸ್ಟ್ರಾ ಬರುತ್ತೆ ಅವ್ರು, ಯಾವ್ದು? ಎನಿಬಡಿ? ಅಮೆರಿಕದವ್ರಿಗೆ ಒಂದು ಎಕ್ಸ್ಟ್ರಾ ವಿಟೋ ಬರುತ್ತೆ, ಯಾವ್ದು? ನಮ್ಮಲ್ಲಿ ವಿಟೋ ಏಟದವ್ರಿ 3. ಯಾವ? ಸಸ್ಪೆನ್ಸ್ ವಿಟೋ, ಪಾಕೆಟ್ ವಿಟೋ, ಅಬ್ಸಲ್ಯೂಟ್ ವಿಟೋ, ಹೌದಾ? ಇನ್ನೊಂದು ಬರುತ್ತೆ, ಯಾವ್ದು? ಇನ್ನೊಂದು ಅಮೆರಿಕಾದ ಬರುತ್ತೆ, ಯಾವ್ದು? ಕ್ವಾಲಿಫೈಡ್ ವಿಟೋ, ಹೌದಾ? ಕ್ವಾಲಿಫೈಡ್ ಯಾವ್ದು? ನೋಡಿ, ಅಮೆರಿಕ ಒಂದು ಸಪೋರ್ಟ್ ಬರುತ್ತೆ, ಅದು ಕ್ವಾಲಿಫೈಡ್ ವಿಟೋ ಇರ್ಬೇಕು. ಅದು ಅವ್ರಿಗೆ ಸಪೋರ್ಟ್ ವಿಟೋ ಬರುತ್ತೆ. ವಿಟೋ ಸಂಬಂಧಪಟ್ಟ ನಿಮ್ಗೆಲ್ಲ ಗೊತ್ತೈತೆ. ಈ ನೆಕ್ಸ್ಟ್ ಈಗ ರಾಷ್ಟ್ರಪತಿ ಎಲೆಕ್ಷನ್ ನಡೆದಿರಲಿಲ್ಲ, ಅವಾಗ ವಿಟೋ ಅಧಿಕಾರ ಬಳಸಬಹುದು. ಏನಿಬಿಡಿ ವಿಟೋ ಅಧಿಕಾರ ಬಳಸಬಹುದು, ಬಸ್ಸಾಗ ಬರಂಗಿಲ್ಲ. ಅಂದ್ರೆ ಈಗ ಏನಪ್ಪಾ ಬಿಜೆಪಿ MLA ಅಂತ ತಿಳ್ಕೊಡ್ರಿ, ನಾನೇನಪ್ಪ ಹೋಗಿ ಕಾಂಗ್ರೆಸ್ ನಿಂತಿರ್ತಕ್ಕಂಥ ರಾಷ್ಟ್ರಪತಿಗೆ ಹೋಗಿ ಓಟ್ ಹಾಕಿದ್ನಿ ಅಂದ್ರೆ ನನ್ನ ಮೇಲೆ ವಿಟೋ ಅಧಿಕಾರ ಬಳಸಿ ಏನಾದ್ರು ರಿಸ್ಮಿಸ್ ಹೋದಂಗೆ ಏನ್ ಮಾಡ್ಬೋದನ? ಹೌದಾ? ರಾಷ್ಟ್ರಪತಿ ಎಲೆಕ್ಷನ್ಗೆ ಯಾವುದೇ ವಿಟೋ ಅಧಿಕಾರ ಬಳಸಕ್ ಅವಕಾಶ ಇಲ್ರಿ, ಹೌದಾ? ಅದ್ರ ಸಂಬಂಧಪಟ್ಟ ನಂಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಹಂಗ. ಇನ್ ನೆಕ್ಸ್ಟ್ ಆರ್ಟಿಕಲ್ ನಂಬರ್ 131 ಏನ್ ಹೇಳ್ತಿ? 131 ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ಹೇಳಿದ್ರಿ. ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ 131. ನೆಕ್ಸ್ಟ್ ಹೈಕೋರ್ಟ್ನ ಮೂಲ ಅಧಿಕಾರ 226. ಹೈಕೋರ್ಟ್ ಬರಂಗಿಲ್ಲ. ರಿಟ್ಸ್ ಬೇರೆ, ರಿಟ್ಸ್ 226 ರಿಟ್ಸ್. ಅದು ಆತರ ಮೂಲ ಅಧಿಕಾರ ಹೈಕೋರ್ಟ್ ಬರುತ್ತನ? 225 ಮೂಲ ಅಧಿಕಾರ ಹೈಕೋರ್ಟ್ನ 225, ಹೌದಾ? ಸುಪ್ರೀಂ ಕೋರ್ಟ್ನ 130. ಇದಕ್ಕೆ ಮೈಂಡ್ PC ಕ್ವಶನ್ ಕೇಳಿದ್ರಿ. ಸುಪ್ರೀಂ ಕೋರ್ಟ್ನ ಏನು ಒರಿಜಿನಲ್ ಜುಡಿಷಿಯಲ್ ಅಂತ ಕೇಳ್ತಾರ, ಮೂಲ ಅಧಿಕಾರ ಅದನ್ನ ಕ್ವಶನ್ ಕೇಳಿಲಿ 131, ರೈಟ್. ನೆಕ್ಸ್ಟ್ 144 ಆರ್ಟಿಕಲ್ ಏನ್ ಹೇಳ್ತಿ? 144 ಆಕ್ಚುಲಿ ಆಪ್ಷನ್ ಕೊಡೋಣ, ಏನು ಅಷ್ಟೇ ಇದನ್ನಿಲ್ಲ. ಆ ಸೆಕ್ಷನ್ IPC 144. ಕಾನೂನು ಬಾಹಿರವಾಗಿ ಸೇರ್ಪಡೆ ಆಗಂಗಿಲ್ಲ ಅಂತ ಹೇಳ್ತು 144. ಅದು ಬಟ್ಟಿಗೆ ಚೇಂಜ್ ಆಗಿತ್ತು, ಮತ್ತೆ ಗೊತ್ತಿರಲಿ. ಈಗ ಅವಾಗ IPC ಇದ್ದಾಗ ಅದು, ಈಗ IPC ಚೇಂಜ್ ಆಗೈತೆ. IPC ಹೆಸರು ಚೇಂಜ್ ಮಾಡಿದಾರ, ಭಾರತೀಯ ನ್ಯಾಯ ಸಂಹಿತೆ ಮತ್ತು ಇನ್ನೊಂದು ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇನ್ನೊಂದು ಭಾರತೀಯ ನಾಗರಿಕ ಸುರಕ್ಷಾ ಅಧಿನಿಯಮ ಅಂತ. ಇವು ಯಾವ ಡೇಟ್ ಇದಕ್ ಬಂದು, ಯಾವ ಡೇಟ್ ದಿಂದ ಜಾರಿಗೆ ಬಂದು? ಡೇಟ್ ಇಂಪಾರ್ಟೆಂಟ್. ಮೇ 1, ಜುಲೈ 1, 2020, 24, 23, ಇದನ್ನ ಡೇಟ್ ಏನ್ಬಿಟ್ಟು ಕ್ವಶನ್ ಕೇಳಿದ ಎಕ್ಸಾಮ್, ಯಾವ ದಿನದಿಂದ ಜಾರಿಗೆ ಬಂದುತ್ತೇಳಿ? ಜುಲೈ 1, 2024. 2024 ಏನಪ್ಪಾ ಇವೆಲ್ಲ ಹೊಸದಾಗಿ ಕಾನೂನುಗಳು ಜಾರಿಗೆ ಬರ್ತಾವ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನ್ ನೋಡಲಿ, ಇವೊಂದು ಯಾರ ಹಿಂಗ ಹೈ ಲೆವೆಲ್ ಕ್ವಶನ್ಸ್ ಎಕ್ಸಾಮ್ ಹೋಗಿದ್ರೆ ಗೊತ್ತಾಯ್ತಿ. ಇಲ್ಲಿ ಕ್ವಶನ್ ಏನ, ಬೇಸ್ ಎರೋಜನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಎಕನಾಮಿಕ್ಸ್ ಹೋಗಿ. ಬೇಸ್ ಎರೋಜನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತೇಳಿ ಹಂಗಂದ್ರೆ ಏನು? ಯಾರ್ಯಾರು ಗೊತ್ತೈತೆ? ಅದು ಕನ್ನಡದಾಗ ಏನಾರು ಗೊತ್ತಿಲ್ಲ ನನಗೆ ಆಕ್ಚುಲಿ. ಓದಿರಪ್ಪ ಯಾರು? ಬೇಸ್ ಎರೋಜನ್ ಪ್ರಾಫಿಟ್ ಶಿಫ್ಟಿಂಗ್ ಎಕನಾಮಿಕ್ಸ್ ಆಗ ಒಂದು ಕಾನ್ಸೆಪ್ಟ್ ಬರುತ್ತೆ. ಹಿಂಗಂದ್ರೆ ಏನಪ್ಪಾ ಅಂದ್ರೆ ಇದು ಬೇಸ್ ಎರೋಜನ್ ಮತ್ತು ಎಕನಾಮಿಕ್ ಏನು ಬೇಸ್ ಎರೋಜನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂದ್ರೆ ಇದನ್ನ ಇತ್ತೀಚೆಗೆ ಯಾವ ಒಂದು ಸಂಸ್ಥೆ ಜಾರಿಗೆ ಮಾಡಿದಪ್ಪ ಅಂದ್ರೆ ಈ OECD ಅಂತ ಬರುತ್ತೆ. OECD ಫುಲ್ ಫಾರ್ಮ್ ಏನು? ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್
ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, OECD ಅಂತ ಗೊತ್ತಾ, OECD. ಸೊ ಅದೇನಪ್ಪ ಜಾರಿ ಏನ್ ಗೊತ್ತಾ, ಏನು ಬೇಸ್ ಎರೋಜನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂದ್ರೆ ಈಗ ಸಿಂಪಲ್ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ಕಂಪ್ನಿ ಪ್ರಾಫಿಟ್, ಯಾವ್ದೋ ಒಂದು ಕಂಪ್ನಿ ಕೆಲವೊಂದು ಏನಪ್ಪಾ ಅಂದ್ರೆ ದೊಡ್ಡ ಕಂಪ್ನಿ ಏನ್ ಮಾಡೋದು ಗೊತ್ತಾ, ಟ್ಯಾಕ್ಸ್ ಅನ್ನ ಈಗ ಟ್ಯಾಕ್ಸ್ ಕಟ್ಟೋದು ಕಟ್ಟಾಕ ಕೆಲವೊಂದು ಏನಪ್ಪ ಹಿಂದೆ ಇದು ಮಾಡ್ತಿರ್ತಾರೆ, ಜಾಸ್ತಿ ಇನ್ಕಮ್ ಅಂದ್ರೆ ಟ್ಯಾಕ್ಸ್ ಕಟ್ಟೋದನ್ನ ಅವಾಯ್ಡ್ ಮಾಡ್ತಿರ್ತಾರೆ ಗೊತ್ತಾ. ಸೊ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಕೆಲವೊಂದು ಶೆಲ್ ಕಂಪ್ನಿ ಸ್ಥಾಪನೆ ಮಾಡ್ತಾರೆ. ಏನ್ ಶೆಲ್ ಕಂಪ್ನಿಗಳಂದ್ರು ಯಾರು ಗೊತ್ತಾ? ಶೆಲ್ ಕಂಪ್ನೀಸ್ ಅಂದ್ರೆ ಏನ್ರಿ? ಶೆಲ್ ಕಂಪ್ನಿ ಅಂದ್ರೆ ಹೆಸರಿಗೆ ಅಷ್ಟೇ ಕಂಪ್ನಿ ಇರತ್ತೆ, ಬಟ್ ಅಲ್ಲಿ ಕಂಪ್ನಿನೇ ಇರಂಗಿಲ್ಲ ಅದು, ಹೌದಾ. ಒಂದ್ ಹೆಸರಿಗೆ ಆ ಕಂಪ್ನಿ ಹೆಸರು ಕೊಟ್ಟಿರ್ತಾರ ಅದಕ್ಕ, ಬಟ್ ಅಲ್ಲಿ ಹೋಗಿ ನೋಡ್ರೆ ಕಂಪ್ನಿ ಇರಂಗಿಲ್ಲ, ಬಟ್ ಕಂಪ್ನಿ ರಿಜಿಸ್ಟರ್ ಆಗಿರ್ತೈತೆ, ಬಟ್ ಆ ಕಂಪ್ನಿ ಯಾವ್ದೇ ಇರಂಗಿಲ್ಲ. ಆ ಕಂಪ್ನಿ ಹೆಸರ ಮೇಲೆ ಇನ್ಕಮ್ ತೋರಿಸ್ತಿರ್ತಾರ ಅವ್ರು. ಅವ್ರದ್ರ ಇನ್ಕಮ್ ತೋರಿಸ್ತಾರೆ. ಈ ಟೇಕ್ ಫಾರ್ ಎಕ್ಸಾಂಪಲ್ ನನ್ನ ಕಂಪ್ನಿ ಐತೆ ಅಂದ್ರೆ ನಾನು ಇಲ್ಲಪ್ಪ ಜಾಸ್ತಿ ಇನ್ಕಮ್ ಐತೆ ಅಂದ್ರೆ ಜಾಸ್ತಿ ಇಲ್ಲಿ ನಮ್ಮ ದೇಶದಲ್ಲಿ ಜಾಸ್ತಿ ಏನಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಸ್ಕೊಳ್ತಾರ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿಪ್ಪ ಅಂದ್ರೆ ಹೆಸರು ಗೊತ್ತೆ, ಬೇಸ್ ಎರೋಜನ್ ಪ್ರಾಫಿಟ್ ಶಿಫ್ಟಿಂಗ್. ಪ್ರಾಫಿಟ್ ಶಿಫ್ಟಿಂಗ್ ಅಂದ್ರೆ ನನ್ನ ಕಂಪ್ನಿ ಇದಿಲ್ಲ, ಇಲ್ಲ ಭಾರತಕ್ಕೆ ಜಾಸ್ತಿ ಟ್ಯಾಕ್ಸ್ ಕೊಡೋದಾಗಂದ್ರೆ ನಾನು ಇಲ್ಲಿ ಜಾಸ್ತಿ ಕಂಪ್ನಿ ಕಟ್ಟಂಗಿಲ್ಲ, 1-2 ಅಷ್ಟೇ ಕಂಪ್ನಿ ಕಟ್ತೀನಿ. ನಾ ಏನ್ ಮಾಡ್ತೀನಿ, ಬೇರೆ ದೇಶಕ್ಕೆ ಹೋಗಿ ಕೆಲವೊಂದು ಏನಪ್ಪಾ ಶೆಲ್ ಕಂಪ್ನಿಗಳನ್ನ ಸ್ಥಾಪನೆ ಮಾಡ್ತೀನಿ. ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ 0 ಟ್ಯಾಕ್ಸ್ ಇರ್ತೈತಿ, ಅಲ್ಲಿ ಯಾವ್ದು ಟ್ಯಾಕ್ಸ್ ಇರಂಗಿಲ್ಲ. ಈಗ ನಾರ್ವೆ ಮತ್ತೆ ಸ್ವೀಡನ್, ಈಗ ಏನಪ್ಪಾ ಅಂದ್ರೆ ಸಿಂಗಾಪುರ್ ಅಲ್ಲಿ ಕೆಲವೊಂದು ಟ್ಯಾಕ್ಸ್ ಭಾಳ ಕಡಿಮೆ ಇರಲಿಲ್ಲ. ಅದ ಅಂತ ಕಂಟ್ರಿಗೆ ಏನ್ ಕರಿತೀವಿ, ಟ್ಯಾಕ್ಸ್ ಹೆವನ್ ಕಂಟ್ರೀಸ್ ಅಂತ ಕರಿತೀವಿ. ಅವಕ್ಕ ಏನ್ ಕರಿತೀರಿ, ಟ್ಯಾಕ್ಸ್ ಹೆವನ್ ಕಂಟ್ರಿ. ಟ್ಯಾಕ್ಸ್ ಹೆವನ್ ಕಂಟ್ರಿ ಅಂದ್ರೆ ಅಲ್ಲಿ ಟ್ಯಾಕ್ಸ್ ಕಡಿಮೆ ಇರ್ತೈತಿ. ಸೊ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಗೊತ್ತಾ, ಇವ್ರು ನಮ್ಮಂತ ಕಂಪ್ನಿಗಳು ಏನ್ ಮಾಡ್ತಾರೆ ಅಂದ್ರೆ ಹೋಗಿ ಅಲ್ಲಿ ಹೋಗಿ ಸೆಲ್ ಕಂಪ್ನಿ ಸ್ಥಾಪನೆ ಮಾಡ್ತಾರೆ. ಸೆಲ್ ಕಂಪ್ನಿ ಸ್ಥಾಪನೆ ಮಾಡ್ತಾರೆ ಅಲ್ಲಿ, ಬಟ್ ಕಂಪ್ನಿ ಇರಂಗಿಲ್ಲ, ಅದು ಸುಮ್ಮನೆ ಒಂದ್ ಏನಪ್ಪ ಹೆಸರಿಗೆ ಕಂಪ್ನಿ ಅಂತ ಮಾಡಿರ್ತಾರ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಈ ಒಂದು ಕಂಪ್ನಿಯಿಂದ ಬಂದಿರ್ತಕ್ಕಂಥ ಇನ್ಕಮ್ ನ ಆ ಕಂಪ್ನಿ ಮಾಡಿದೆ ಅಂತ ತೋರಿಸ್ತಾರ. ಅದನ್ನ ಅಂದ್ರೆ ಇಲ್ಲಿ ಪ್ರಾಫಿಟ್ ಅನ್ನ ಆ ಕಂಪ್ನಿ ನಾವು ಇನ್ಕಮ್ ಮಾಡಿದೀವಿ ಅಂತ ತೋರಿಸ್ತಾರೆ. ಸೊ ಅಲ್ಲಿ ಏನು ಟ್ಯಾಕ್ಸ್ ಕಡಿಮೆ ಇರ್ತೋ ಜಾಸ್ತಿ ಇರುತ್ತೋ, ಅಲ್ಲಿ ಕಡಿಮೆ ಟ್ಯಾಕ್ಸ್ ಇರುತ್ತಿಲ್ಲ. ಇಲ್ಲಿರ್ತಕ್ಕಂಥ ಇನ್ಕಮ್ ಅಲ್ಲಿ ಶಿಫ್ಟ್ ಆಗ್ತಿಲ್ಲ, ಕಡೆ ಶಿಫ್ಟ್ ಆಗ್ತಿಲ್ಲ. ಸೊ ಅದಕ್ಕೆ ಅಂತ ಕರಿತೀರಪ್ಪ ಅಂದ್ರೆ ಅಲ್ಲಿ ಯಾಕೆ ಹಂಗ್ ಮಾಡ್ತಾರೆ ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟೋದನ್ನ ಕಡಿಮೆ ಮಾಡಕ್ಕೋಸ್ಕರ, ಟ್ಯಾಕ್ಸ್ ಅವಾಯ್ಡ್ ಮಾಡಕ್, ಅಲ್ಲದ. ಸೊ ಇಂಥವಕ್ಕೆ ಏನ್ ಸೆಲ್ ಕಂಪ್ನಿ ತರ ಈ ಒಂದು ಕಾನ್ಸೆಪ್ಟ್ ಏನಂತಾರಪ್ಪ ಅಂದ್ರೆ ಬೇಸ್ ಎರೋಜನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತ ಕರೀತಾರೆ. ಒಂದ್ಸಲ ಹೇಳ್ರಿ, ಬೇಸ್ ಎರೋಜನ್ ಪ್ರಾಫಿಟ್ ಶಿಫ್ಟಿಂಗ್ ಅಂದ್ರೆ ಏನ? ಕೆಲವೊಂದು ಕಂಪ್ನಿಗಳು, ದೊಡ್ಡ ಕಂಪ್ನಿಗಳು ಟ್ಯಾಕ್ಸ್ ಕಟ್ಟೋದನ್ನ ಅವಾಯ್ಡ್ ಮಾಡೋಗೋಸ್ಕರ ಶೆಲ್ ಕಂಪ್ನಿಗಳನ್ನ ಬೇರೆ ದೇಶಕ್ಕೆ ಸ್ಥಾಪನೆ ಮಾಡ್ತಾರೆ. ಬಟ್ ಸೆಲ್ ಕಂಪ್ನಿಗಳು ಅಂದ್ರು ಏನಪ್ಪಾ ಫಿಸಿಕಲಿ ಯಾವುದೇ ಕಂಪ್ನಿಗಳಲ್ಲಿ ಇರಂಗಿಲ್ಲ, ಜಸ್ಟ್ ಹೆಸರಿಗೆ ಮಾತ್ರ ಇರ್ತಾವ, ಹೌದಾ. ಅವನ್ ಏನ್ ಮಾಡ್ತಾರಪ್ಪ, ಇಲ್ಲಿ ಬಂದಿರ್ತಕ್ಕಂಥ ಇನ್ಕಮ್ ಅನ್ನ ಆ ಕಂಪ್ನಿಗಳು ಏನಪ್ಪಾ ಅಂದ್ರೆ ಇನ್ಕಮ್ ಅನ್ನ ಜನರೇಟ್ ಮಾಡಿದ ಅಂತೇಳಿ ತೋರಿಸಿ ಇಲ್ಲಿರ್ತಕ್ಕಂಥ ಪ್ರಾಫಿಟ್ ಅನ್ನ ಆ ಕಡೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಪ್ರಾಫಿಟ್ ತೋರಿಸೋದ್ರೆ ನಾವು ಅಲ್ಲಿ ಒಂದು 10 ಲಕ್ಷ ಕೋಟಿ ರೂಪಾಯಿ ಪ್ರಾಫಿಟ್ ತೋರಿಸೋದ್ರೆ ಅಲ್ಲಿ ಅಲ್ಲಿದಕ್ಕೆ ಟ್ಯಾಕ್ಸ್ ಡಿಫ್ರೆನ್ಸ್ ಇರ್ತೈತಿ, ಅಲ್ಲಿ ಟ್ಯಾಕ್ಸ್ ಕಡಿಮೆ ಇರ್ತೈತಿ. ಸೊ ಅವಾಗ ಏನಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನ ಕಡಿಮೆ ಕಟ್ತಾರೆ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಟ್ಯಾಕ್ಸ್ ಉಳಿದಿಲ್ಲ. ಸೊ ಅದಕ್ಕೆ ಈ ತರ ಮಾಡೋದಕ್ಕೆ ಏನ್ ಕರೀತಾರೆ, ಬೇಸ್ ಎರೋಜನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತ ಕರೀತಾರೆ. ಅದು 15ನೇ ಕ್ವಶನ್ ಏನ. ಬಟ್ ಇದು ಏನ್ ಗೊತ್ತಾ, ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು. ಇದು ಯಾವ ಸಂಸ್ಥೆದವ್ರು ಜಾರಿ ಮಾಡಿರಪ್ಪ ಅಂದ್ರೆ OECD ದವ್ರಿಗೆ ಸಂಬಂಧಪಟ್ಟಂಗೆ ಗೊತ್ತಾಯ್ತಿದ್ದು, ನೆನ್ಬಿಡುವ ಅದನ್ನು. 1961 1997 ರೀ. ಬಟ್ ಇದು ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ ಒಳಗಡೆ ಐತ್ರಿ. ಕೇಂದ್ರ ಕಚೇರಿ ಪ್ಯಾರಿಸ್ 61 ಇದು ಆಕ್ಚುಲಿ 61 1961 ಸ್ಥಾಪನೆ ಆಗೈತಿ. ಇದ್ರ ಕೇಂದ್ರ ಇದು ಆಸ್ಟ್ರಿಯಾದ ಪ್ಯಾರಿಸ್ ಒಳಗಡೆ ಐತ್ರಿ. ಫ್ರಾನ್ಸ್ನ ಪ್ಯಾರಿಸ್ ಒಳಗಡೆ. ಪ್ಯಾರಿಸ್ ಯಾವ ದೇಶ, ಯಾವ ನದಿ ಮೇಲೆ ಐತಿ? ಯಾವ್ದ್ರಿ? ಸಿ ನದಿ. ನ್ಯೂಯಾರ್ಕ್ ಯಾವ್ದ್ರಿ? ಹಡ್ಸನ್ ನದಿ ಮೇಲೆ ಐತಿ, ಹೌದಾ. ನೆಕ್ಸ್ಟ್ ಈ ಲಂಡನ್ ಯಾವ್ದೇ? ಥೇಮ್ಸ್ ನದಿ ಮೇಲೆ ಐತಿ. ಈ ನೆಕ್ಸ್ಟ್ ಈ ಟರ್ಕಿ ದೇಶದ ಅಂಕಾರ. ಇದನ್ನ ಕ್ವಶನ್ ಇದಕ್ಕ PSI ಕ್ವಶನ್ ಇದು ಮಾನ್ಯ. ಯಾವ್ದ್ರಿ? ಕಾಜಿಲ್ ಅಥವಾ ಕಿಜಿಲ್ ಅಂತ ಬರುತ್ತೆ. ಇಷ್ಟು ಗೊತ್ತಿರ ಸಾಕಲ್ಲ, ಆಪ್ಷನ್ಸ್ ಇರ್ತಾವ. ಕಾಜಿಲ್ ಅಥವಾ ಕಿಜಿಲ್ ಅಂತ ಬರುತ್ತೆ, ಅದ್ಯಾವುದು? ಟರ್ಕಿ ದೇಶದ ಅಂಕಾರ. ಮತ್ತೆ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ಅಂತ ಬರ್ತಾವ. ಯಾವ ನದಿ ಮೇಲೆ ಅದು? ಯಾವ್ದು ನದಿ? ಯಾವ ನದಿ? ಟೈಗ್ರಿಸ್ ಅಂತ ನದಿ ಅಲ್ಲ ಅದು, ಆ ನದಿ. ಅದಕ್ಕೆ ಈಜಿಪ್ಟ್ ದೇಶದ ರಾಜಧಾನಿ ಯಾವುದು? ಕೈರೋ. ಯಾವ ನದಿ ಮೇಲೆ ಇದೆ? ಯಾವ ನದಿ ಮೇಲೆ ಇದೆ? ನೈಲ್ ನದಿ ಮೇಲೆ ಐತಿ. ಈಜಿಪ್ಟ್ ದೇಶದ ರಾಜಧಾನಿ ಯಾವುದು? ಕೈರೋ ಐತಿಲ್ಲ. ಕೈರೋ ಯಾವ ನದಿ ಮೇಲೆ ಐತಿ ಅಂದ್ರೆ ನದಿ ದಂಡೆ ಮೇಲೆ, ಮೇಲಲ್ಲ, ನದಿ ದಂಡೆ ಮೇಲೆ. ಓಕೆ, ಯಾವ ನದಿ ಮೇಲೆ ಐತೆ? ನೈಲ್ ನದಿ ಮೇಲೆ ಐತಿ. ಓಕೆ, ನೆಕ್ಸ್ಟ್ ಏನು ಕ್ವಶನ್ ಕೇಳಿ ನೋಡಿಲಿ. ಈ ಚಾಬಾರ್ ಪೋರ್ಟ್ ಮೇಲೆ ಕ್ವಶನ್ ಕೇಳ್ರಿ. ಚಾಬಾರ್ ಪೋರ್ಟ್ ಇವೆಲ್ಲ ಸೇಮ್ ನೀವು ಓದಿದ್ವಿಲ್ಲ. ಯಾವ್ದೋ ಪಂಜಾಬ್ ರಾಜ್ಯದ ಅಂದ ತಕ್ಷಣ ನೀವೇನು ಬೇರೆ ಕ್ವಶನ್ ಕೇಳ ತಿಳ್ಕೊಬಾರ್ದು. ಇವೆಲ್ಲ ನೀವು ಓದಿದಾವಿಲ್ಲ, ಹೌದಾ. ಚಾಬಾರ್ ಪೋರ್ಟ್ ಮೇಲೆ ಕ್ವಶನ್ ಕೇನ್. ಏನ್ ಚಾಬಾರ್ ಪೋರ್ಟ್ ನೀ ಏನ್ ಓದಿರ್ತಿ? ಯಾವ ದೇಶ ಆಗೈತಿ? ಯಾವ್ದು? ಇರಾನ್ ದೇಶ ಆಗೈತಿ. ಡೆವಲಪ್ಮೆಂಟ್ ಮಾಡಿದಾರ ಯಾರು? ಇಂಡಿಯಾದವ್ರು ಮಾಡ್ಯಾರ, ಹೌದಾ. ಗ್ವಾದರ್ ಪೋರ್ಟ್ ಎಲ್ಲೈತಿ? ಪಾಕಿಸ್ತಾನ. ಅದನ್ನ ಡೆವಲಪ್ಮೆಂಟ್ ಮಾಡಿದಾರ ಯಾರು? ಯಾವ್ದು? ಚೀನಾದ ಡೆವಲಪ್ ಮಾಡ್ಯಾರ. ನೆಕ್ಸ್ಟ್ ಈ
ಹಂಬನ್ ಟೋಟಾ ಪೋರ್ಟ್ ಅಂತ ಬರೋದು ಹಂಬನ್ ಶ್ರೀಲಂಕಾ, ಅದನ್ನ ಡೆವಲಪ್ಮೆಂಟ್ ಮಾಡ್ಯಾರು ಭಾರತದವ್ರು. ಹೌದಾ? ನೆಕ್ಸ್ಟ್ ಅಲ್ಲೇ ಇನ್ನೊಂದು ಯಾವ್ದಪ್ಪ ಈ ಇದ್ರ ಬರಲಿ ಯಾವ್ದು ಸಬಾಂಗ, ಇಂಡೋನೇಷಿಯಾ. ವೆರಿ ಗುಡ್. ಸಬಾಂಗ ಯಾವ್ದಪ್ಪ? ಇಂಡೋನೇಷಿಯಾ. ಇನ್ನೊಂದು ಈ ವಿಯೆಟ್ನಾಂ ಯಾವ್ದೋ ಒಂದು ಬರಲ್ಲ, ಈ ಇವರೇ ಡೆವಲಪ್ಮೆಂಟ್ ಮಾಡಿದ ಯಾರು? ಅದಾನಿ ಗ್ರೂಪ್. ಅದಾನಿ ಹೈಪಾ ಒಂದು ಬಂದ್ರು, ಎಲ್ಲಿ ಹೋಯ್ತದು ಹೈಪಾ ಬಂದ್ರೆ ಐತ್ರಿ ಇಸ್ರೇಲ್ದಾಗ ಐತಿಲ್ಲ, ಇದನ್ನ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ. ಯಾರು? ಯಾವ ಸಂತೆ ಕಂಪ್ನಿ? ಯಾರು? ಯಾವ್ದು? ಅದಾನಿ ಕಂಪ್ನಿ. ಹೌದಾ? ಅದಾನಿ ಕಂಪ್ನಿ. ಹೈಪಾ ಒಂದು ಪೋರ್ಟ್ ಇದು ಯಾವ ದೇಶ ಐತಿ ಬಂದಿದ್ದು? ಇಸ್ರೇಲ್ದಾಗ ಐತಿ. ಅದೇ ತರ ಈ ಸರ್ಮಲ್ ಚೇಕ ಚಾಂಗಿ, ಎಲ್ಲಿ? ಸಿಂಗಾಪುರ್. ಅದು ಅದಾನಿ ಗ್ರೂಪ್. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಈ ಅದಾನಿದವ್ರ ಇಲ್ಲಿ ವಿಯೆಟ್ನಾಂ ಹತ್ರನು ಎಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಕದ್ರ. ಸಿಚಲ್ಸ್ ಯಾವ್ದು ನೋಡೋದು ಯಾವತ್ರಿ? ಡುಕ್ಮಾ ಅದಾನಿ, ಡುಕ್ಮಾ ಓಮನ್ ಅದಾನಿ. ಇನ್ನೊಂದು ಈ ವಿಯೆಟ್ನಾಂ ಅರ್ಜರ್ಬೈಜಾನ್ದಾಗ ಒಂದು ಯಾವ್ದು ಡೆವಲಪ್ಮೆಂಟ್ ಮಾಡ್ತಾರ, ಯಾವ್ದು ಇಂಪಾರ್ಟೆಂಟ್ ಪೋರ್ಟ್ ಐತಪ್ಪ. ಇವ್ ಕ್ವಶನ್ ಕೇಳ್ತಾನೆ, ಪೋರ್ಟ್ ಹೆಸರು ಕೊಟ್ಬಿಟ್ಟು ಯಾವ ದೇಶ ಆಗತ್ತೆ? ಚಾಬಾರ್ ಯಾವ ದೇಶ ಆಗೈತಿ? ಇರಾನ್. ಹೌದಾ? ನೆಕ್ಸ್ಟ್ ಗ್ವಾದರ್ ಪೋರ್ಟ್ ಎಲ್ಲೈತಿ? ಪಾಕಿಸ್ತಾನ. ಹಂಬನ್ ತೋಟ ಪೋರ್ಟ್ ಎಲ್ಲೈತಿ? ಎಲ್ಲಿ? ಶ್ರೀಲಂಕಾ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಏನಲ್ಲ ಸಬಾಂಗ್ ಎಲ್ಲೈತಿ? ಇಂಡೋನೇಷಿಯಾ. ನೆಕ್ಸ್ಟ್ ಚಾಂಗಿ ಎಲ್ಲಿಪ್ಪ ಅಂದ್ರೆ ಸಿಂಗಾಪುರ್. ನೆಕ್ಸ್ಟ್ ಇವು ಏನಕ್ಕೆ ಡೆವಲಪ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಪೋರ್ಟ್ ಗಳ ಮೇಲೆ ಕ್ವಶನ್ ಕೇಳ್ತಾನ. ಈಗ ನೆಕ್ಸ್ಟ್ ಇದು ಯಾವ್ದು ಚಹಾದ ಬಂದರು ಯಾವ್ದು ಕರೀತಾರೋ? ಚಹಾದ ಬಂದರು ಶಾಂಟೋಸ್ ಎಲ್ಲೈತೆ? ಬ್ರೆಜಿಲ್ ಮಾಡಿ ರಿಯೋ ಡಿ ಜೇನಿಯೋ ಅನ್ಬಾರ್ದ. ಚಹಾದ ಬಂದರು ಯಾವ್ದು ಕರಿತಾರಪ್ಪ ಅಂದ್ರೆ ಈ ಶಾಂಟೋಸ್ ಕೈತೆ, ಅದು ಕೂಡ ಬ್ರೆಜಿಲ್ ಆಗೈತಿ. ಹೌದಾ? ಅದು ಕೂಡ ಬ್ರೆಜಿಲ್ ಆಗೈತಿ. ನಮ್ಮಲ್ಲಿ ಚಹಾದ ಬಂದರು ಯಾವ್ದು ಕರಿತಾರ? ಯಾವ್ದ್ರಿ? ಕೋಲ್ಕತ್ತಾ. ಹೌದಾ? ಚಹಾದ ಬಂದ್ರು ನೆಕ್ಸ್ಟ್ ಕಾಫಿಯ ಬಂದರು ಅಂತೇಳಿ ಮಂಗಳೂರನ್ನ ಕರೀತಾರೆ. ನೆಕ್ಸ್ಟ್ ಈ ಇತ್ತೀಚೆಗೆ ಇಂಡಿಯಾದಲ್ಲಿ ಮೊದಲ ಬಾರಿಗೆ ಇಂಡಿಯಾದ ಫಸ್ಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಮೊದಲ ಬಂದರು ಯಾವ್ದು? ಮೊದಲ ಕ್ವಶನ್ ಅದು PPP ಮಾಡೆಲ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಿರ್ತಕ್ಕಂಥ ದೇಶದ ಮೊದಲ ಬಂದರು ಯಾವುದು? ವೆರಿ ಗುಡ್. ಯಾವುದು? ಜವಾಹರ್ಲಾಲ್ ನೆಹರು ಬಂದರು. ಅದಕ್ಕೆ ಇನ್ನೊಂದು ಏನಪ್ಪಾ ಅಂದ್ರೆ ನವಸೇವಾ ಬಂದರು ಕೂಡ ಕರಿತೀವಿ ನಾವು. ಹೌದಾ? ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರು ಯಾವ್ದು? ನವಸೇವಾ ಬಂದರು. ನೆಕ್ಸ್ಟ್ ಭಾರತದ ಏಕೈಕ ಹಿನ್ನೀರಿನ ಬಂದರು ಯಾವುದು? ಹಿನ್ನೀರಿನ ಬಂದರು ಯಾವ್ದ್ರಿ? ಕೊಚ್ಚಿ ಅಲ್ಲ, ಕೇಳಾದ ಕೊಚ್ಚಿ ನೋಡ್ರಿ. ಭಾರತದ ಹಿನ್ನೀರಿನ ಬಂದರು ಅಂತ ಕರಿತಾರ ಅದನ್ನ. ಅಲ್ಲಿ ಒಂದು ನದಿ ಬರುತ್ತೆ, ಯಾವ ನದಿ ಅದು? ಹೌದಾ? ಅದಕ್ಕೆ ಹಿನ್ನೀರಿನ ನದಿ ಚೆಕ್ ಮಾಡಿ ನೋಡಪ್ಪ ಯಾವ್ದು ಹೇಳಿ. ನೆಕ್ಸ್ಟ್ ಇತ್ತೀಚೆಗೆ ಮೊನ್ನೆ ಈ ವಿಜಯಜಿಂಗಂ ಪೋರ್ಟ್ ಅಂತ ಹೇಳಿ, ವಿಜಯಜಿಂಗಂ ಪೋರ್ಟ್ ಎಲ್ಲೈತೆ? ಏನ್ ಫೇಮಸ್ ಅದು? ಮೊನ್ನೆ ಎಕ್ಸಾಮ್ ಕ್ವಶನ್ ಕೇಳಿ ನೋಡೋದನ್ನ. ಯಾವ್ದ್ರಿ? ಅತಿ ದೊಡ್ಡ ಅಂದ್ರೆ ಡೀಪ್ ಓಷಿಯನ್ ಕಂಟೈನರ್, ಇಂಡಿಯಾದ ಫಸ್ಟ್ ಡೀಪ್ ಓಷಿಯನ್ ಕಂಟೈನರ್ ಪೋರ್ಟ್ ಅದು. ಎಲ್ಲಿದು? ವಿಜಯಜಿಂಗಂ. ಎಲ್ಲಿದೆ ಅದು? ಕೇಳದಾಗೈತ್ರಿ. ಹೌದಾ? ಕೇಳದಾಗ. ಈ ನೆಕ್ಸ್ಟ್ ಈ ಪೋರ್ಟ್ ಸಂಬಂಧಪಟ್ಟಂಗಂದ್ರೆ ಇನ್ನೂ ಅತಿ ಡೀಪ್ ಅಂತ ಪೋರ್ಟ್ ಯಾವ್ದು ನಮ್ದು? ಯಾವ್ದ್ರಿ ಅತಿ ಡೀಪ್? ಈ ತರ ಕ್ವಶನ್ ಕೇಳ್ಬೇಕು. ಏನ್ ಗೊತ್ತಾ? ಭಾರತದ ಅತಿ ಆಳವಾದ ರಾಷ್ಟ್ರೀಕೃತ ಬಂದರು ಯಾವುದು? ಯಾವ್ದ್ರಿ? ವಿಶಾಖಪಟ್ಟಣ. ಭಾರತ ಅತಿ ಆಳವಾದ ಬಂದರು ಯಾವುದು? ಯಾವ್ದ್ರಿ? ಗಂಗಾವರಂ. 24 ಮೀಟರ್ ಏನು ಐತೆ ಅದು? 24 ಐತಿ. ಇದು 21 ಐತಿ. ಯಾವುದು ನೋಡ್ರಿ, ಅದು ಹೆಚ್ಚು ಕಡಿಮೆ ಆಗ್ತಿರ್ತಾವ. ಒಟ್ಟಪ್ಪ ಆಳಾಗ್ಯದ ನಿಮ್ಗೆ ಗೊತ್ತಿರ. ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಭಾರತದಿಂದ ಬಾಸುಮತಿ ರೈಸ್ ಅನ್ನ ಗಲ್ಫ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡುವಂತ ಬಂದರು ಯಾವ್ದು? ಯಾವ್ದ್ರಿ? ಕಾಂಡ್ಲಾ ಬಂದರು. ದೀನ್ ದಯಾಳ್ ಉಪಾಧ್ಯಾಯ ಬಂದರು, ಕಾಂಡ್ಲಾ ಬಂದರು. ನೆಕ್ಸ್ಟ್ ಏನು ಉಬ್ಬರವಿಳಿತದ ಬಂದರು ಯಾವ್ದು ಕರೀತಾರ? ಯಾವ್ದ್ರಿ? ಕಾಂಡ್ಲಾ ಬಂದರು. ಇದೆಲ್ಲ ಕ್ವಶನ್ ಕೇಳ್ತೀವಿ ಎಕ್ಸಾಮ್. ಕಾಂಡ್ಲಾ ಬಂದವ್ರನ್ನ ಉಬ್ಬರವಿಳಿತದ ಬಂದರು ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ನಮ್ಮ ದೇಶದ ಅಂತ ಹಳೆಯ ಬಂದರು ಯಾವ್ದು? ಕಾಂಡ್ಲಾ ಅಲ್ಲ? ಅರೆ ಅತಿ ಅಂತ ಹಳೆಯದ್ರು ಆಕ್ಚುಲಿ ಮೊದಲು ಬ್ರಿಟಿಷ್ ಸ್ಥಾಪನೆ ಮಾಡ್ತಾರಲ್ಲ ಕೋಲ್ಕತ್ತಾ ಬಂದರು. ಬಟ್ ಇದನ್ನ ಯಾವ್ದು ಇದದು ನೋಡೋದನ ಅದು ಸಂಬಂಧಪಟ್ಟ. ಈಗ ಏನ್ ಕ್ವಶನ್ ಗೊತ್ತಾ? ಈ ಚಾಬಾರ್ ಪೋರ್ಟ್ ಆಪ್ಷನ್ ಕೊಡ್ತಾನ. ಎಲ್ಲಿ ತಿಳ್ಕೊಂಡಿದಪ್ಪ ಅಂದ್ರೆ ಗಲ್ಫ್ ಆಫ್ ಓಮನ್, ಗಲ್ಫ್ ಆಫ್ ಅಡೆನ್, ಮತ್ತೆ ಗಲ್ಫ್ ಆಫ್ ರೆಡ್ ಸಿ ಮತ್ತು ಗಲ್ಫ್ ಆಫ್ ಪರ್ಷಿಯನ್ ಗಲ್ಫ್ ಕೂಡ. ಎಲ್ಲಿತ್ತು ಅದು? ಆಪ್ಷನ್ ಕೊಡ್ಲೆ. ಈ ಚಾಬಾರ್ ನೋಡಿ ಇನ್ನ ಮಾಡಿ ಡಿಸೈಡ್ ಮಾಡಿ ಯಾವ್ದು ಕ್ವಶನ್ ಕೇಳಿಲ್ಲ ಗೊತ್ತಲ್ಲ ಮತ್ತ. ಹೌದಾ? ನಾನು ಸುಮ್ ಹಂಗೆ ನಿಮ್ಗೆ ಎಷ್ಟ ಹೇಳಿದೆ. ಚಾಬಾರ್ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ಎಲ್ಲೈತಿ ಕೇಳನ್. 1ನೇ ಆಪ್ಷನ್ ಪರ್ಷಿಯನ್ ಗಲ್ಫ್, 2ನೇ ಆಪ್ಷನ್ ರೆಡ್ ಸಿ, 3ನೇ ಆಪ್ಷನ್ ಗಲ್ಫ್ ಆಫ್ ಓಮನ್, 4ನೇ ಆಪ್ಷನ್ ಗಲ್ಫ್ ಆಫ್ ಎಡನ್. ಎಲ್ಲಿದ್ರಿ? ಹೇಳಿದ್ಯಾ?
ಲೊಕೇಟೆಡ್ ಇನ್ ಗಲ್ಫ್ ಆಫ್ ಓಮನ್ ಇದ್ರಿ ಚಾಬಾರ್ ಪೋರ್ಟ್ ಗಲ್ಫ್ ಆಫ್ ಓಮನ್ ದಾಗ ಐತಿ. ಹೌದಾ ಬೇಕಾದ್ರೆ ನೀವು ಇಂಥವೆಲ್ಲ ಏನು ಮ್ಯಾಪ್ ನೋಡಿ ನೋಡ್ಕೋಬೇಕ್ರಿ. ಹಾ ಈಗ ನೆಕ್ಸ್ಟ್ ಈಗ ಯಾವ್ದು ಬಾಬಲ್ ಮಂಡೇಬಾತ್ ಒಂದು ಇದು ಬರುತ್ತೆ. ಹೌದಾ ಬಾಬಲ್ ಮಂಡೇಬಾ ಏನ್ ಸಪೋರ್ಟ್ ಮಾಡ್ತೀವಿ ಗಲ್ಫ್ ಆಫ್ ಓಮನ್ ಮತ್ತು ಗಲ್ಫ್ ಆಫ್ ಎಡನ್ ಮತ್ತು ಕೆಂಪು ಸಮುದ್ರ. ಹೌದಾ ಯಾವುದು ಬಾಬಲ್ ಮಂಡೇಬಾ. ನೆಕ್ಸ್ಟ್ ಅದ್ರ ಮೇಲೆ ಹಾರ್ಮುಜ್ ಬರುತ್ತೆ. ಹಾರ್ಮುಜ್ ಗಲ್ಫ್ ಆಫ್ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಅದು ಹಾರ್ಮುಜ್. ಹೌದಾ ಹಾರ್ಮುಜ್ ಕೊಲ್ಲಿ ಅಂತ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಸುವೇಜ್ ಕಾಲುವೆ, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ. ಅಲ್ಲೇ ನೆಕ್ಸ್ಟ್ ಪಕ್ಕ ಯಾವ್ದಪ್ಪ ಅಂದ್ರೆ ಗಿಬ್ರಾಲ್ಟರ್, ಯಾವ್ದು ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರ. ಯಾವ ದೇಶ ಅಂತ ಕೇಳಿದ್ರೆ ಸ್ಪೇನ್ ಮತ್ತು ಮೊರಾಕೊ. ವೆರಿ ಗುಡ್. ನೆಕ್ಸ್ಟ್ ಅಲ್ಲೇ ಪಕ್ಕ ಹೋಗ್ರಿ, ಅಲ್ಲೇ ಪಕ್ಕ ಯಾವ್ದಪ್ಪ ಅಂದ್ರೆ ಈ ಪನಾಮ ಕಾಲುವೆ, ಪನಾಮ ಕೆಳಬರ್ಗೆ ಯಾವುದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಅಲ್ಲೇ ಮೇಲೆ ಊರು ಯಾವ್ದಪ್ಪ ಅಂದ್ರೆ ಈ ಡೇವಿಸ್ ಸ್ಟ್ರೇಟ್, ಡೇವಿಸ್ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್. ನೆಕ್ಸ್ಟ್ ಮತ್ತೆ ಇನ್ನೊಂದು ಗ್ರೀನ್ಲ್ಯಾಂಡ್ ಅಂತ ಬರ್ತಲ್ಲ ಐಸ್, ಇದೊಂದು ಗ್ರೀನ್ ಬಾಸ್ ಎಲ್ರಿ ಆಸ್ಟ್ರೇಲಿಯಾ ಮತ್ತು ಟಾಸ್ಮೇನಿಯಾ. ಅಲ್ಲೇ ಪಕ್ಕ ಕುಕ್ ಜಲಸಂಧಿ ಎಲ್ಲೆಲ್ಲಿ ಯಾವ್ಯಾವ ಉತ್ತರ ನ್ಯೂಜಿಲ್ಯಾಂಡ್ ಮತ್ತು ದಕ್ಷಿಣ ನ್ಯೂಜಿಲ್ಯಾಂಡ್. ಹೌದಾ ಉತ್ತರ ಜನ. ನೆಕ್ಸ್ಟ್ ಅಲ್ಲೇ ಬಾ ಮೇಲೆ ಇಲ್ಲಿ ಮಲಕ್ಕ ಜಲಸಂಧಿ. ಹೌದಾ ಸುಮತ್ರ ಮತ್ತು ಜಾವಾ. ಯಾವ್ಯಾವ ನದಿ ಅಂತ ಕೇಳಿದ್ರೆ ಅಥವಾ ವಾಟರ್ ಬಾಡಿ ಅಂತ ಕೇಳಿದ್ರೆ ಮಲಕ್ಕ, ಇಲ್ಲಿ ಮಲಕ ಯಾವ ನದಿಗಳನ್ನ ಅಂತ ಕೇಳಿ ಅಥವಾ ನದಿ ಅಲ್ಲ ವಾಟರ್ ಬಾಡಿ ಅಂತ ಕೇಳಿ ಏನ್ ಹೇಳ್ತೀರಿ? ಅಂಡಮಾನ್ ಸಮುದ್ರ ಮತ್ತು ಈ ಕಡೆ ಸ್ಪೆಸಿಫಿಕ್ ಸಾಗರ ಬರಲ್ಲ ಅಲ್ಲ, ಹಿಂದೂ ಮಹಾಸಾಗರ ಮತ್ತು ಸ್ಪೆಸಿಫಿಕ್ ಸಾಗರ ಈ ಕಡೆ ಬರೋದು, ಈ ಕಡೆ ಬರುತ್ತಲ್ಲ ಅದ ನೀ ಎಕ್ಸಾಕ್ಟ್ ಸ್ಪೆಸಿಫಿಕ್ ದಕ್ಷಿಣ ಚೀನಾ ಸಿ ಅಂತ ಕೂಡ ಬರೋದಲ್ಲಿ, ದಕ್ಷಿಣ ಚೀನಾ ರೈಟ್. ಅದ ಸೌತ್ ಚೀನಾ ಸಿ ಮತ್ತು ಅಂಡಮಾನ್ ಸಿ ಇರೋದಲ್ಲಿ ಈ ಅರಬ್ಬಿ ಸಮುದ್ರದಾಗೈತಿ. ಸಾರಿ ಬಂಗಾಳ ಕೊಲ್ಲಿ, ಅಲ್ಲ ಬಂಗಾಳ ಕೊಲ್ಲಿದಾಗೈತಿ. ವೆರಿ ಗುಡ್. ಓಕೆ ಇನ್ನೂ ನೋಡಲಿ ಏನ್ ಕ್ವಶನ್ ಕೇಳ ಗೊತ್ತಾ? ಈಗ ಕೆಲವೊಂದು ಹೈಡ್ರೋಜನ್ ಕನ್ನಡ ಯಾರು? ಈ ಹೈಡ್ರೋಜನ್ ಮೇಲೆ ಕ್ವಶನ್ ಐತಿ. H2 ಅದೇ ಹೆನ್ರಿ ಕ್ಯಾವೆಂಡಿಶ್. ಹೈಡ್ರೋಜನ್ ಕನ್ನಡ ಹೆನ್ರಿ ಕ್ಯಾವೆಂಡಿಶ್ ಅಲ್ಲ. ಆಕ್ಸಿಜನ್ ಕನ್ನಡದವರು ಯಾರು? ಜೋಸೆಫ್ ಪ್ರಿಸ್ಲೆ. ಆ ತರ ಇಲ್ಲಿ ಹೈಡ್ರೋಜನ್ ಮೇಲೆ ಒಂದು ಕ್ವಶನ್ ಕ್ಯಾನ್. ಈ ಟೈಪ್ಸ್ ಆಫ್ ಹೈಡ್ರೋಜನ್ ಬರ್ತಾ ಗೊತ್ತಾ ನಿಮ್ಗೆ? ಬ್ಲೂ ಹೈಡ್ರೋಜನ್, ಪಿಂಕ್ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್, ಗ್ರೇ ಹೈಡ್ರೋಜನ್, ಇನ್ನೊಂದು ಯಾವುದು ಬ್ಲಾಕ್ ಅಥವಾ ಬ್ರೌನ್ ಹೈಡ್ರೋಜನ್. ಹೌದಾ? ಈ ಅದ್ರ ಮೇಲೆ ಕ್ವಶನ್. ನ್ಯಾಷನಲ್ ಯಾವುದು ಹೈಡ್ರೋಜನ್ ಮಿಷನ್ ಅಂತ ತಗೊಂಬಂದ್ರ ಮೊನ್ನೆ. ನ್ಯಾಷನಲ್ ಹೈಡ್ರೋಜನ್ ಮಿಷನ್ ತಗೊಂಬಂದಾರ. ಹಾಗಾದ್ರೆ ಈ ಕೆಳಗಿನ ಯಾವ ಒಂದು ಹೈಡ್ರೋಜನ್ ಅನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ಜಾರಿಗೆ ತರಲಾಗಿದೆ? ಯಾವುದು ಕ್ವಶನ್ ಏನು? ನ್ಯಾಷನಲ್ ಹೈಡ್ರೋಜನ್ ಮಿಷನ್ ತಗೊಂಬಂದ ಕೇಂದ್ರ ಸರ್ಕಾರದವರು. ಈ ಕೆಳಗಿನ ಯಾವ ಒಂದು ಹೈಡ್ರೋಜನ್ ಉತ್ಪಾದನೆ ಮಾಡ್ಲಿಕ್ಕೆ? ಒಂದೇ ಆಪ್ಷನ್ ನೋಡು, ಯಾವುದು? ಬ್ಲೂ ಹೈಡ್ರೋಜನ್, ಎರಡನೇದು ಗ್ರೀನ್ ಹೈಡ್ರೋಜನ್, ನಾಲ್ಕನೇದು ಗ್ರೇ ಹೈಡ್ರೋಜನ್, ಮೂರನೇದು ಬ್ರೌನ್ ಹೈಡ್ರೋಜನ್. ಯಾವ್ದ್ರಿ? ಗ್ರೀನ್ ಹೈಡ್ರೋಜನ್. ಬ್ಯಾಟ್ ಹೊಡಿಬಾರ್ದಲ್ಲ. ಹೌದಾ? ಮೊದಲು ತಿಳ್ಕೊಬೇಕು ಏನಂತೆ. ಹೌದಾ? ಈಗ ಸಿಂಪಲ್. ಗ್ರೇ ಹೈಡ್ರೋಜನ್ ಅಂದ್ರೆ ಏನು? ಗ್ರೇ ಹೈಡ್ರೋಜನ್ ಅಂದ್ರೆ ಏನ್ ಗೊತ್ತಾ? ಹೈಡ್ರೋಜನ್ ಈಗ ಮಣ್ಣು ನೀವು ಓದಿದ್ರೆ ಏನ್ ಗೊತ್ತಾ? ಈ ಇಂಡಿಯಾದ ಫಸ್ಟ್ ಹೈಡ್ರೋಜನ್ ಟ್ರೈನ್ ಎಲ್ಲಿ ಸ್ಟಾರ್ಟ್ ಮಾಡ್ರ? ಎಲ್ರಿ? ಹರಿಯಾಣದ ಎಲ್ಲಿ ಮಠ? ಜಿಂದ್ ಟು ಸೋನೆಪತ್ ಮಾಡ್ಲ. ಮತ್ತೆ ಅದಕ್ಕೆ ಹೈಡ್ರೋಜನ್ ಫ್ಯೂಯಲ್ ಕೊಡ್ಬೇಕಿಲ್ಲ? ಅದಕ್ಕೊಂದು ಪೆಟ್ರೋಲ್ ತರ ಹೈಡ್ರೋಜನ್ ಕೊಡ್ಬೇಕಿಲ್ಲ? ಹೈಡ್ರೋಜನ್ ಕೊಡ್ಬೇಕಂದ್ರೆ ಹೈಡ್ರೋಜನ್ ಉತ್ಪಾದನೆ ಮಾಡ್ಬೇಕಿಲ್ಲ? ಹೈಡ್ರೋಜನ್ ಉತ್ಪಾದನೆ ಮಾಡ್ಬೇಕಿಲ್ರಿ? ಆ ಹೈಡ್ರೋಜನ್ ಉತ್ಪಾದನೆ ಮಾಡ್ಬೇಕಂದ್ರೆ ಯಾವುದೇ ಪೊಲ್ಯೂಷನ್ ಆಗಬಾರ್ದು. ಪೊಲ್ಯೂಷನ್ ಆಗದಂಗ ಏನ್ ಮಾಡ್ಬೇಕ್ರಿ? ಹೈಡ್ರೋಜನ್ ಉತ್ಪಾದನೆ ಮಾಡ್ಬೇಕು. ಆ ಉತ್ಪಾದನೆ ಮಾಡಿರ್ತಕ್ಕಂಥ ಹೈಡ್ರೋಜನ್ ಈ ತರ ಟ್ರೈನ್ಗಳಿಗೆ ಬಳಸಬೇಕು. ಟ್ರೈನ್ ಅಥವಾ ಮತ್ತೆ ಬೇರೆ ಬೇರೆ ಬಳಸಬೇಕು. ಗೊತ್ತಾ? ಈಗ ಹೈಡ್ರೋಜನ್ ಟ್ರೈನ್ ಅನ್ನು ಸ್ಟಾರ್ಟ್ ಮಾಡಿ ಹೈಡ್ರೋಜನ್ ಉತ್ಪಾದನೆ ಮಾಡ್ಲಿಕ್ಕೆ ಹೈಡ್ರೋಜನ್ ಟ್ರೈನ್ ಓಡುದು ಹೆಂಗ? ಸೊ ಅದಕ್ಕೋಸ್ಕರ ಈ ಹೈಡ್ರೋಜನ್ ಉತ್ಪಾದನೆ ಮಾಡಕ್ಕೆ ಒಂದು ಕೇಂದ್ರ ಸರ್ಕಾರ ಒಂದು ಜಾರಿ ತಗೊಂಬಂದ ಏನಪ್ಪ ಅಂದ್ರೆ ಯೋಜನೆ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಅಂತೇಳಿ. ಈ ಹೈಡ್ರೋಜನ್ ಮಿಷನ್ ಅಲ್ಲಿ ಯಾವ ಹೈಡ್ರೋಜನ್ ಉತ್ಪಾದನೆ ಮಾಡ್ಬೇಕು ಅನ್ಕೊಂಡಾರ? ಗ್ರೀನ್ ಹೈಡ್ರೋಜನ್. ಅದನ್ನೇ ಕ್ವಶನ್ ಕೇಳಿ. ಗ್ರೀನ್ ಹೈಡ್ರೋಜನ್ ಮಂಡ್ಯ ಸಂಡೇ ನಡೆದ ಎಕ್ಸಾಮ್ ಇದು, ರೈಟ್? ಹಾಗಾದ್ರೆ ಈಗ ಗ್ರೇ ಹೈಡ್ರೋಜನ್ ಅಂದ್ರೆ ಏನು? ಗ್ರೇ ಹೈಡ್ರೋಜನ್ ಅಂದ್ರೆ ಯಾವ ತರ ಉತ್ಪಾದನೆ ಮಾಡ್ತಾರ ಅದನ್ನ? ಸಿಂಪಲ್ ನೋಡ್ರಿ, ನೆನ್ಪಿಟ್ಕೊಡ್ರಿ. ಏನ್ ಕೇಳ್ತಾನ ಗೊತ್ತಾ? ಅಲ್ಲಿ ಮ್ಯಾಲ ಸ್ಟೇಟ್ಮೆಂಟ್ ಬೇಸ್ ಕೊಟ್ಬಿಟ್ಟು ಈ ಇದಕ್ಕೀಕೇನು ಯಾವ್ದು ಹೈಡ್ರೋಜನ್ ಕ್ವಶನ್ ಕೇಳ್ತಾನ. ಸಿಂಪಲ್ ಹೇಳ್ತೀನಿ, ನೆನ್ಪಿಟ್ಟು ಅಷ್ಟೇ. ಈಗ ಗ್ರೇ ಹೈಡ್ರೋಜನ್ ಅಂತ ಬರುತ್ತೆ. ಈ ಗ್ರೇ ಹೈಡ್ರೋಜನ್ ಯಾವ ತರ ಉತ್ಪಾದನೆ ಮಾಡ್ತಾರಪ್ಪ ಅಂದ್ರೆ ಈ ನ್ಯಾಚುರಲ್ ಗ್ಯಾಸ್, ಹೌದು, ಮತ್ತು ಮಿಥೇನ್, ನ್ಯಾಚುರಲ್ ಗ್ಯಾಸ್ ಮತ್ತು ಮಿಥೇನ್ ಅನ್ನ ಬಳಸಿಕೊಂಡು ಈ ಹೈಡ್ರೋಜನ್ ಉತ್ಪಾದನೆ ಮಾಡ್ತಾರೆ.
ಯಾವ ಹೈಡ್ರೋಜನ್ ಅನ್ನೋದು ಗ್ರೇ. ನಾಳೆ ಕ್ವಶನ್ ಕೇಳ್ತಾನ, ಈ ಕೇಗಿನ ಯಾವ ಹೈಡ್ರೋಜನ್ ಅನ್ನ ನ್ಯಾಚುರಲ್ ಗ್ಯಾಸು ಮತ್ತು ಮಿಥೇನ್ ಅನ್ನ ಬಳಸಿಕೊಂಡು ಹೈಡ್ರೋಜನ್ ಉತ್ಪಾದನೆ ಮಾಡುತ್ತೆ. ಒನ್ ಆಪ್ಷನ್ ಗ್ರೀನ್ ಹೈಡ್ರೋಜನ್, ಗ್ರೇ ಹೈಡ್ರೋಜನ್ ಅಂತ ಆಪ್ಷನ್ ಕೊಡ್ತಾನ. ಯಾವ್ದು ಇದು? ಗ್ರೇ ಹೈಡ್ರೋಜನ್. ಹೌದಾ? ಇನ್ನೊಂದೇನು ಗೊತ್ತಾ, ಈ ಬ್ಲೂ ಹೈಡ್ರೋಜನ್ ಅಂತ ಬರತ್ರಿ. ಬ್ಲೂ ಹೈಡ್ರೋಜನ್ ಯಾವ ತರ? ಯಾವುದು? ಇಲ್ಲ ಈಗ ಸಿಂಪಲ್ ಈಗ ಕೇಳಿ, ಗ್ರೇ ಹೈಡ್ರೋಜನ್ ಗೊತ್ತಾಯ್ತಾ? ಇನ್ನು ಹೈಡ್ರೋಜನ್ ಅಂದ್ರೆ ಬ್ಲಾಕ್ ಅಥವಾ ಬ್ರೌನ್ ಹೈಡ್ರೋಜನ್ ಬರುತ್ತೆ. ಬ್ಲಾಕ್ ಹೈಡ್ರೋಜನ್ ಅಂದ್ರೆ ಈ ಕಲ್ಲಿದ್ದಲ ಮುಖಾಂತರ ಪ್ರೊಡಕ್ಷನ್ ಮಾಡ್ತಾರೆ. ಬ್ಲಾಕ್ ಅಂದ್ರೆ ಏನ್ರಿ? ಬ್ಲಾಕ್ ಹೈಡ್ರೋಜನ್ ಅಥವಾ ಬ್ರೌನ್ ಹೈಡ್ರೋಜನ್ ಯಾವ ತರ ಮಾಡ್ತಾರಪ್ಪ ಅಂದ್ರೆ ಕಲ್ಲಿದ್ದಲು. ಯಾವ ತರ ಗೊತ್ತಾ? ಕಲ್ಲಿದ್ದಲು ಬ್ಲಾಕ್ ಕಲರ್ ಐತಿಲ್ಲ, ಹೌದಾ? ಅದನ್ನ ಬ್ಲಾಕ್ ಹೈಡ್ರೋಜನ್ ಉತ್ಪಾದನೆ ಮಾಡಕ್ ಯೂಸ್ ಮಾಡ್ತಾರೆ, ರೈಟ್. ಬಟ್ ಇದರಿಂದ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಪೊಲ್ಯೂಷನ್ ಆಗುತ್ತೆ. ಬ್ಲಾಕ್ ಕಲ್ಲಿದ್ದಲು ಸುಟ್ಟು ಅದರಿಂದ ಹೈಡ್ರೋಜನ್ ತೆಗಿತಾರೆ. ಆ ಸುಡೋದ್ರಿಂದ ಅತಿ ಹೆಚ್ಚು ಇದನ್ನ ಬಿಡುತ್ತೆ ಗೊತ್ತಾ? ಕಾರ್ಬನ್ ಡೈಆಕ್ಸೈಡ್, ಅದು ಪೊಲ್ಯೂಷನ್ ಆಗ್ತದೆ, ಹೌದಾ? ನೆಕ್ಸ್ಟ್ ಅದು ಪಿಂಕ್ ಹೈಡ್ರೋಜನ್ ಅಂತ ಬರುತ್ತೆ. ಈ ಪಿಂಕ್ ಹೈಡ್ರೋಜನ್ ಯಾವ ತರ ಉತ್ಪಾದನೆ ಮಾಡ್ತಾರಪ್ಪ ಅಂದ್ರೆ ಹೈಡ್ರೋಜನ್ ಏನ್ ಯಾವ ಎನರ್ಜಿ ಯೂಸ್ ಮಾಡ್ಕೋತಾರೆ ಇಲ್ಲಿ? ನ್ಯೂಕ್ಲಿಯರ್ ಎನರ್ಜಿ. ನ್ಯೂಕ್ಲಿಯರ್ ಎನರ್ಜಿನ ಬಳಸ್ಕೊಂಡು ಪರಮಾಣು ಶಕ್ತಿನ ಬಳಸ್ಕೊಂಡು ಹೈಡ್ರೋಜನ್ ಉತ್ಪಾದನೆ ಮಾಡಿದ್ರೆ ಅದು ಪಿಂಕ್ ಹೈಡ್ರೋಜನ್. ಒಂದ್ಸಲ ಹೇಳ್ಬಿಟ್ರೆ ಪಿಂಕ್ ಹೈಡ್ರೋಜನ್ ಏನ್ ಯೂಸ್ ಮಾಡ್ತಾರೋ? ಪರಮಾಣು ಶಕ್ತಿ ಅನ್ಬೇಕು, ಸಾವಿರ ಪರಮಾಣು ಶಕ್ತಿನ ಯೂಸ್ ಮಾಡ್ತಾರೆ, ನ್ಯೂಕ್ಲಿಯರ್ ಎನರ್ಜಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆದ್ಮೇಲೆ ಯಾವುದು ಗ್ರೇ ಹೈಡ್ರೋಜನ್ ಏನ್ ಯೂಸ್ ಮಾಡ್ತಾರೋ? ಯಾವ್ದ್ರೆ? ನ್ಯಾಚುರಲ್ ಎನರ್ಜಿ ಮತ್ತು ಮೀಥೇನ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆದ್ಮೇಲೆ ಬ್ರೌನ್ ಅಥವಾ ಬ್ಲಾಕ್ ಅಲ್ಲಿ ಯಾವ್ದ್ರೆ? ಕಲ್ಲಿದ್ದಲ್ನ ಯೂಸ್ ಮಾಡ್ತಾರೆ. ಈ ನೆಕ್ಸ್ಟ್ ಆದ್ಮೇಲೆ ಇನ್ನೊಂದು ಬರುತ್ತೆ, ಯಾವ್ದು ಗೊತ್ತಾ? ಈ ಗ್ರೀನ್ ಹೈಡ್ರೋಜನ್. ಈಗ ಮಾತಾಡ್ತಿಲ್ಲ ಗ್ರೀನ್ ಹೈಡ್ರೋಜನ್. ಈ ಗ್ರೀನ್ ಹೈಡ್ರೋಜನ್ ಆನ್ಸರ್ ಗ್ರೀನ್ ಹೈಡ್ರೋಜನ್. ಈ ಗ್ರೀನ್ ಹೈಡ್ರೋಜನ್ ಹೆಂಗ್ ಉತ್ಪಾದನೆ ಮಾಡ್ತಾರೋ? ಅಂದ್ರೆ ಗ್ರೀನ್ ಹೈಡ್ರೋಜನ್ ಅಂದ್ರೆ ಈ ನವೀಕರಿಸಬಹುದಾದ ಇಂಧನವನ್ನ ಬಳಸಿಕೊಂಡು, ರಿನ್ಯೂಬಲ್ ಎನರ್ಜಿ ರಿಸೋರ್ಸ್ ಅನ್ನ ಬಳಸಿಕೊಂಡು ಅದರಿಂದ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಉತ್ಪಾದನೆ ಮಾಡ್ತಾರೆ. ಈಗ ಟೇಕ್ ಏನಪ್ಪಾ ಅಂದ್ರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೌದಾ? ಟೈಡಲ್ ಎನರ್ಜಿ, ಇವೆಲ್ಲ ನವೀಕರಿಸಬಹುದಾದ ಇಂಧನ ಇಲ್ಲ, ಹೌದಾ? ಇವುಗಳನ್ನ ಬಳಸ್ಕೊಂಡು ಹೈಡ್ರೋಜನ್ ಉತ್ಪಾದನೆ ಮಾಡೋದು. ಅದಕ್ಕೆ ಅಂತ ಕರಿತೀವಿ ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ, ಗ್ರೀನ್ ಹೈಡ್ರೋಜನ್. ಇನ್ನೊಂದು ಬ್ಲೂ ಹೈಡ್ರೋಜನ್ ಅಂದ್ರೆ ಏನು? ಅದು ಹೊಡಿಯಪ್ಪ. ಬ್ಲೂ ಹೈಡ್ರೋಜನ್ ಇದರಲ್ಲಿ ಒಂದರಲ್ಲಿ ಈ ಕಾರ್ಬನ್ ಎಮಿಷನ್ ಆಗೋದನ್ನ ಸ್ಟೋರ್ ಮಾಡ್ತಾರೆ ಅಂತ ಯಾವ ತರ ಇಲ್ಲ ಅದು? ಬ್ಲೂ ಹೈಡ್ರೋಜನ್ ಏನಪ್ಪಾ ಅಂದ್ರೆ ಪಾಸಿಟಿವ್ ಫ್ಯೂಯಲ್ಸ್ ಅಂದ್ರೆ ಪಳೆಯುಳಿಕೆ ಮುಖಾಂತರ ಯಾವ್ದ್ರೆ ಬ್ಲೂ ಹೈಡ್ರೋಜನ್. ಅಲ್ಲಿ ಕಾರ್ಬನ್ ಅನ್ನ ಇದನ್ನ ಮಾಡ್ತಾರಲ್ಲ. ನೋಡಪ್ಪ ಈ ಕ್ಲಾರಿಟಿ ಒಂದ್ಸಲ ನೆನ್ಪಿಡ್ಬೋದ್ರಿ, ಹೌದಾ? ನೋಡಿ ಗ್ರೇ ಹೈಡ್ರೋಜನ್ ಯಾವ ತರ ಮುಖಾಂತರ ಉತ್ಪಾದನೆ ಮಾಡ್ತಾರೋ? ಗ್ರೇ ಹೈಡ್ರೋಜನ್ ಯಾವ್ದ್ರಿ? ನ್ಯಾಚುರಲ್ ಗ್ಯಾಸ್ ಅಥವಾ ಮೀಥೇನ್ ಮುಖಾಂತರ. ನೆಕ್ಸ್ಟ್ ಈ ಬ್ಲಾಕ್ ಹೈಡ್ರೋಜನ್ ಅಥವಾ ಬ್ರೌನ್ ಕಲ್ಲಿದ್ದಲ ಮುಖಾಂತರ. ನೆಕ್ಸ್ಟ್ ಅದಾದ್ಮೇಲೆ ಈ ಪಿಂಕ್ ಹೈಡ್ರೋಜನ್ ಪರಮಾಣು ಶಕ್ತಿಯಿಂದ. ನೆಕ್ಸ್ಟ್ ಆದ್ಮೇಲೆ ಈ ಗ್ರೀನ್ ಹೈಡ್ರೋಜನ್ ಅನ್ನ ಯಾವ್ದ್ರಿ? ಗ್ರೀನ್ ಹೈಡ್ರೋಜನ್ ಯಾವ್ದ? ಪಳೆಯುಳಿಕೆ. ಗ್ರೀನ್ ಹೈಡ್ರೋಜನ್ ಅದೇ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಉತ್ಪಾದನೆ ಮಾಡ್ತಾರೆ, ಅದು ಗೊತ್ತಾಯ್ತು. ಈ ನೆಕ್ಸ್ಟ್ ಯಾವ್ದ್ರಿ? ಈ ಬ್ಲೂ ಹೈಡ್ರೋಜನ್ ಏನಪ್ಪಾ ಅಂದ್ರೆ ಈ ಪಳೆಯುಳಿಕೆ ಮುಖಾಂತರ, ಹೌದಾ? ಪಳೆಯುಳಿಕೆಗಳನ್ನ ಸುಟ್ಟು ಅದರಿಂದ ಏನಪ್ಪಾ ಅಂದ್ರೆ ಹೈಡ್ರೋಜನ್ ತೆಗಿತಾರೆ. ಬಟ್ ಇನ್ನೊಂದು ಗೊತ್ತಾ? ಇಲ್ಲಿ ಕಾರ್ಬನ್ ಏನು ಎಮಿಷನ್ ಆಗ್ತಿರಲಿಲ್ಲ, ಅದನ್ನ ವಾಪಸ್ ಏನಪ್ಪ ಕ್ಯಾಪ್ಚರ್ ಮಾಡ್ಕೋತಾರೆ, ಕ್ಯಾಪ್ಚರ್ ಮಾಡಿ ಇಟ್ಕೋತಾರೆ. ಯಾಕಂದ್ರೆ ಪೊಲ್ಯೂಷನ್ ಆಗಬಾರ್ದು ಅಂತ. ಏನಪ್ಪ ಅಂದ್ರೆ ಒಂದು ಗ್ರೀನ್ ಹೈಡ್ರೋಜನ್, ಬ್ಲಾಕ್ ಹೈಡ್ರೋಜನ್ ಅಥವಾ ಬ್ರೌನ್ ಹೈಡ್ರೋಜನ್, ಬ್ಲೂ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್, ಇನ್ನೊಂದು ಯಾವ್ದು ಪಿಂಕ್ ಹೈಡ್ರೋಜನ್. ಇಷ್ಟು 5 ಹೈಡ್ರೋಜನ್ ಬಗ್ಗೆ ನೆನ್ಪಿಡ್ತಿರಲ್ಲ? ಓಕೆ, ವೆರಿ ಗುಡ್. ಅದು ಸಂಬಂಧಪಟ್ಟಂಗೆ ಕ್ವಶನ್ ಕೇನ ಮುಗಿದು ಹೋತು ಇಷ್ಟೇ. ನೆಕ್ಸ್ಟ್ GST ಕೌನ್ಸಿಲ್ ಬಗ್ಗೆ ಕ್ವಶನ್ ಕೇಳ್ರಿ. GST ಕೌನ್ಸಿಲ್, ಹೌದಾ? GST ಕೌನ್ಸಿಲ್ ಎಷ್ಟನೇ ಆರ್ಟಿಕಲ್? 200 ಸ್ಪೀಡ್ ಇರಲ್ಲ, 270 ಸರ್, 229 ಸರ್, 79 ಎ, 279 ಎ. ಎಷ್ಟು ತಿದ್ದುಪಡಿ? 101, ಹೌದಾ? 101ನೇ ತಿದ್ದುಪಡಿ ಮಾಡಿ 279 ಎ ಆರ್ಟಿಕಲ್ ನ ಸೇರಿಸಿ GST ಕೌನ್ಸಿಲ್ ಸ್ಥಾಪನೆ ಮಾಡ್ತಾರೆ, ಹೌದಾ? GST ಕೌನ್ಸಿಲ್ ಅಧ್ಯಕ್ಷ ಯಾರಾಗಿರ್ತಾರೋ? ಹಣಕಾಸು ಸಚಿವರಾಗಿರ್ತಾರೆ. GST ಕೌನ್ಸಿಲ್ದು ಸದಸ್ಯರು ಯಾರಾಗಿರ್ತಾರ? GST ಕೌನ್ಸಿಲ್ ಸದಸ್ಯರು ಯಾರಾಗಿರ್ತಾರ? ಎಲ್ಲಾ ರಾಜ್ಯದ ಹಣಕಾಸು ಮಂತ್ರಿಗಳಾಗಿರ್ತಾರ. ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನಿರ್ತಾರಲ್ಲ ಅಲ್ಲಿರ್ತಕ್ಕ 3 ಡೆಲ್ಲಿ ಮತ್ತೆ ಪುದುಚೇರಿ, ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರ್, ಇವು 3ರಲ್ಲಿ ಇರ್ತಕ್ಕಂಥ CM ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಈ GST ಕೌನ್ಸಿಲ್ ಐತಲ್ಲ, ಇದರಲ್ಲಿ GST ಕೋರಮ್ ಎಷ್ಟು ಪರ್ಸೆಂಟ್ ರೀ? 50. ನೆನಪಿಟ್ಕೋ, ಇವನ್ನೆಲ್ಲ ಮಂದಿ GST ಕೌನ್ಸಿಲ್ ಬರೀ ಆರ್ಟಿಕಲ್ ನೆನಪಿಟ್ಕೊಂಡು ಯೂಸ್ ಇಲ್ಲ,
ಹೌದಾ? ಕ್ವಶನ್ ಆರ್ಟಿಕಲ್ ಒಂದ ಕ್ವಶನ್ ಕೇಳಂಗಿಲ್ಲ, ಅದ್ರ ಅಧ್ಯಕ್ಷ ಕ್ವಶನ್ ಕೇಳಂಗಿಲ್ಲ, ಸ್ಟೇಟ್ಮೆಂಟ್ ಬಿಟ್ಟು ಕ್ವಶನ್ ಕೇಳ್ತಾನ. GST ಕೌನ್ಸಿಲ್ದು ಎಷ್ಟು ಕೋರಮ್ ಎಷ್ಟು ಜನ ಇರ್ಬೇಕು ಮ್ಯಾಕ್ಸಿಮಮ್ ಮಿನಿಮಮ್? ಅಂದ್ರೆ GST ಕೌನ್ಸಿಲ್ ಮೀಟಿಂಗ್ ಆಗ್ಬೇಕಂದ್ರೆ ಎಷ್ಟು ಜನ ಪ್ರೆಸೆಂಟ್ ಇರ್ಬೇಕು ಮಿನಿಮಮ್? ಎಷ್ಟು ಇರ್ಬೇಕ್ರಿ? 50% ಇರ್ಬೇಕು. ಎಷ್ಟು ಪರ್ಸೆಂಟ್ ಇರ್ಬೇಕು? 50% ಇರ್ಬೇಕು. ಇನ್ ನೆಕ್ಸ್ಟ್ ರಾಜ್ಯಗಳಿಗೆ ಅಲ್ಲಿ ವೋಟಿಂಗ್ ಪವರ್ ಇರ್ತೈತಿ, ವೋಟಿಂಗ್ ಪವರ್ ಇರುತ್ತೆ. ಹೌದಾ? ಈ ರಾಜ್ಯಗಳಿಗೆ ಎಷ್ಟು ಪರ್ಸೆಂಟ್ ಕೊಟ್ಟರು ಅಥವಾ ಎಷ್ಟು ಕೊಟ್ಟಾರ? ಎಷ್ಟು? ವೆರಿ ಗುಡ್. ಅಂದ್ರೆ 2/3. ನೆನಪಿಡ್ಕೋದನ್ನ, ರಾಜ್ಯಗಳಿಗೆ ಕೊಟ್ಟಿದ್ದು 2/3. ಹೌದಾ? 2/3. ಎಷ್ಟು ರಾಜ್ಯ ಕೊಟ್ಟಿದ್ದು? 2/3. ಮತ್ತೆ ಕೇಂದ್ರ ಕೊಟ್ಟಿದ್ದು ಕಳತ್ ಹೇಳ ಜೋಲ ಅದನ್ನ 1/3. ಎರಡು ಕುರ್ಸಿ ಎಷ್ಟಾತ? ಕಲ್ಲತ್ ಗೊತ್ತ 3/4 ಅಂದ್ರ ಅಲ್ಲ, ಮೆಂಟಾಲಿಟಿ ಗೊತ್ತಿಲ್ಲ. 2/3 ಪ್ಲಸ್ 1/3 ಏಟ್ ಆತ? ಇಲ್ಲಿ ಯಾರೋ ಏನ್ 3/9 ಏನಂದಿಲ್ಲ, 3/9 ಅತ್ತ. ಸತ್ತ ಆಯ್ತು ನಾ ಜೀವನದಾಗ ಮಾರಾಯ. ಮಾರಾಯ ಹೆಂಗ್ ನಿಮ್ ಮೈಂಡ್ ನಗಾತಿಲ್ಲ, ಹೋಗೋದ್ ಬರೋದು ನೀವ್ ಮಾಡೋದ್ ನೋಡಿ. ಹೌದಾ? 2/3 ಪ್ಲಸ್ 1/3 ಇಸ್ ಈಕ್ವಲ್ ಟು 1. ಸತ್ತು ಆಯ್ತು ನೋಡ. ಒಂದಿಲ್ಲ ಆನ್ಸರ. ಹೌದಾ? ಒಂದ್ ಆತಿಲ್ಲ, ಎಲ್ಲ ಕೂಡ್ರಿ. ಹೌದಾ? 2/3 ಯಾರಿಗೈತಿ ಇದನ್ನ ವೋಟಿಂಗ್ ಪವರ್? ರಾಜ್ಯಗಳಿಗೈತಿ. 1/3 ಯಾರಿಗೈತಿ? ಕೇಂದ್ರಕ್ಕೈತಿ. ಹಾಗಾದ್ರೆ ಮೆಜಾರಿಟಿ ಯಾವ್ದೋ ಒಂದು GST ಅಥವಾ ಯಾವ್ದೋ ಹೊಸ ಒಂದು ಕಾಯ್ದೆ ತರ್ತಿರ್ತಾರೆ GST ಸಂಬಂಧಪಟ್ಟಂಗ. ಹಾಗಾದ್ರೆ ಮೆಜಾರಿಟಿ ಎಷ್ಟು ಪ್ರೂವ್ ಮಾಡ್ಬೇಕಾ? 3/4 ಮಾಡ್ಬೇಕ. ಎಷ್ಟು ಮಾಡ್ಬೇಕ್ರಿ? 3/4. ಹೌದಾ? ಇಷ್ಟು ಕ್ವಶನ್ ಕೇಳ್ತಾನೆ ಎಕ್ಸಾಮ್. ನೀವು ನೆನಪಿಟ್ಟು ಜಸ್ಟ್ ಬರೀ ಆರ್ಟಿಕಲ್ 179 ಆರ್ಟಿಕಲ್ 1 ಅದ್ರ ಅಧ್ಯಕ್ಷರೊಬ್ರು 101 ತಿದ್ದುಪಡಿ ಕೆಲ್ಸ ಆಗಂಗಿಲ್ಲಪ್ಪ. ಇದನ್ನೆಲ್ಲ ಒಯ್ದು ನೆನಪಿಟ್ಟು ಹೋಗ್ಬೇಕು. ಒಂದ್ಸಲ ಹೇಳ್ಬಿಡು. ಆರ್ಟಿಕಲ್ ಎಷ್ಟು? 279 ಮತ್ತೆ ಎಷ್ಟೇ ಅಧ್ಯಕ್ಷ ಯಾರಾಗಿರ್ತಾರೋ? ಹಣಕಾಸು ಮಂತ್ರಿ. ಸದಸ್ಯರು ಯಾರಾಗಿರ್ತಾರೋ? ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಇರ್ತಾರ. ಹೌದಾ? ಹಣಕಾಸು ಸಚಿವರು. ಹೌದಾ? ನಿಮ್ಗೆ ಗೊತ್ತಿರ್ಲಿ, ಎಲ್ಲಾ ಹಣಕಾಸು ಸಚಿವರು ಯಾವಾಗಲೂ ಮುಖ್ಯಮಂತ್ರಿಗಳಾಗಿರ್ತಾರೆ. ಹಣಕಾಸು ಖಾತೆ ಈಗ ಪ್ರೆಸೆಂಟ್ DK ಶಿವಕುಮಾರ್ ಸಾಹೇಬ್ರ ಕಡೆ ಐತು. ಯಾರ ಕಡೆ ಐತೆ? DK ಶಿವಕುಮಾರ್ ಕಡೆ ಐತಿ. ಹೌದಾ? ಗೊತ್ತಾತ? ಸೊ ಅದಕ್ಕೋಸ್ಕರ DK ಶಿವಕುಮಾರ್ ಅಂದ್ರೆ 6 ಮಂತ್ರಿ ಇರ್ತಾರ, ಅವ್ರ ಹಣಕಾಸು. ಮುಖ್ಯಮಂತ್ರಿ ನಥಿಂಗ್ ಬಟ್ ಫೈನಾನ್ಸ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್ ಅನ್ನೋ ಕಾಯ್ದೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಇದ್ದು ವೇಸ್ಟ್. ಗೊತ್ತಾತ? ಆ ಫೈನಾನ್ಸ್ ಖಾತೆಗೋಸ್ಕರ ಮುಖ್ಯಮಂತ್ರಿ ಇರ್ತದೆ. ನೆಕ್ಸ್ಟ್ ಸದಸ್ಯರು ಯಾರಾಗಿರ್ತಾರೋ? ಎಲ್ಲಾ ರಾಜ್ಯದ ಏನಪ್ಪಾ ಫೈನಾನ್ಸ್ ಮಿನಿಸ್ಟರ್ ಮುಖ್ಯಮಂತ್ರಿ ಇರ್ತಾರೆ. ನೆಕ್ಸ್ಟ್ ಅದ್ರದ್ದು ಕೋರಮ್ ಎಷ್ಟು ಇರಬೇಕು? 50% 1/2. ನೆಕ್ಸ್ಟ್ ರಾಜ್ಯಗಳ ವೋಟಿಂಗ್ ಪವರ್ ಎಷ್ಟು ಕೊಟ್ಟಾರೋ? 2/3. ನೆಕ್ಸ್ಟ್ ಕೇಂದ್ರಕ್ಕೆ ಎಷ್ಟು ಪವರ್ ಐತಿ? 1/3. ನೆಕ್ಸ್ಟ್ ಅದು ಮೆಜಾರಿಟಿ ಪಾಸ್ ಆಗ್ಬೇಕಂದ್ರೆ ಎಷ್ಟು ಇರ್ಬೇಕು? ಎಷ್ಟು ಇರ್ಬೇಕ್ರಿ? 3/4. ಹೌದಾ? 3/4 ಇರ್ಬೇಕು. ರೈಟ್. ಇನ್ ನೆಕ್ಸ್ಟ್ ಈ GST ಸಂಬಂಧಪಟ್ಟಂಗ ಕಾಯ್ದೆಗಳು ಮಾಡುವಂತ ಆರ್ಟಿಕಲ್ ಯಾವುದು? 300? 200? ಅಂದ್ರೆ GST ಸಂಬಂಧಪಟ್ಟಂಗ ಕೆಲವೊಂದು ಕಾಯ್ದೆ ಮಾಡಕ್ ಅವಕಾಶ ಐತಿ. ಇದು GST ಕೌನ್ಸಿಲ್ ಹೇಳಿದ್ದೀಗ 279A GST ಕೌನ್ಸಿಲ್ ಸ್ಥಾಪನೆ ಮಾಡಕ್ ಹೇಳ್ತೈತಿ. ಹಂಗ ಈ ಕೆಲವೊಂದು GST ಸ್ಲ್ಯಾಬ್ಗಳನ್ನ ಮಾಡ್ತಾರ ಹೊಸವು, ಕೆಲವೊಂದು GST ಗಳ ಸ್ಲ್ಯಾಬ್ಗಳನ್ನ ತೆಗಿತಾರೋ. ಆತರ ಮಾಡಬೇಕಂತ ಹೇಳುವಂತ ಆರ್ಟಿಕಲ್ ಯಾವುದು? 246? ಅದು ಯಾವ್ದು ಎಷ್ಟು ಬರುತ್ತೆ ನೋಡಪ್ಪಿ? ಅಲ್ಲೇ 200 ಸಮಥಿಂಗ್ ಐತಿ ನೋಡ. ಅದು GST ಸಂಬಂಧಪಟ್ಟ ನೋಡಿ. 250? ಹಂಗ ಹೋಗಿಬಾರ್ದ. ಒಟ್ಟು 46 ತರ ಆಯ್ತು ಒಟ್ಟು. ಅಲ್ಲೇ ಸುತ್ತ ಹೊಡಿಲ್ಲ ಬೋನ್ ಐತಿಲ್ಲ. ಹೆಂಗ ನೀವೆಲ್ಲ ಹಿಂಗೆಲ್ಲ ಮಾಡ್ಬಾರ್ದಪ್ಪ. ಇವೆಲ್ಲ ನೋಡಿ ನೀಟಂಗಿ ಅವ್ನು ಸರ್ಚ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಯಾವಾಗ್ರಿ? 200? ಮತ್ತ ಯಾವ್ದನ ಅದ 246A ಈ ಕೇಳಲಿ. ನಿನ್ ಒಂದ್ ಆರ್ಟಿಕಲ್ ಗೊತ್ತೈತಿ 279A ಒಂದ ಬಾಯ್ಟ್ ಹೊಡೆದಿನಿ. ಇಲ್ಲಿ ಮತ್ತೊಂದು ಆರ್ಟಿಕಲ್ ಸೇರ್ಪಡೆ ಮಾಡಿದಾರೆ 246A ಅಂತೇಳಿ. ಈ 246A ಏನಿದೆ ಗೊತ್ತಾ? ಯಾವುದೇ ಕಾಯ್ದೆ ಕಾನೂನನ್ನು ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳ್ತೈತಿ. GST ಸಂಬಂಧಪಟ್ಟಂಗ, GST ಸಂಬಂಧಪಟ್ಟಂಗ ಅಷ್ಟೇ ಮತ್. ಹೌದಾ? ಅರೆ GST ಹಂಚಿಕೆ ಅದ ಅಂದ್ರೆ ಸ್ಲ್ಯಾಬ್ಗಳನ್ನ ಹೆಚ್ಚು ಮಾಡೋದು ಕಡಿಮೆ ಮಾಡೋದು. ಹೌದಾ? ಸ್ಲ್ಯಾಬ್ಗೆ ಸಂಬಂಧಪಟ್ಟಂಗ GST ಹಂಚಿಕೆ ಸಂಬಂಧಪಟ್ಟಂಗ ಬರೋದಿಲ್ಲ. ಹೌದಾ? 246A ಇದು ನೆನ್ಬಿಡು. 246A ಒಂದು ನೆನ್ಬಿಡ್ಬೋದು ಜೊತೆ. ರೈಟ್. ಈ ನೆಕ್ಸ್ಟ್ ಈಗೇನ್ ಕ್ವಶನ್ ಏನ? ಮೊನ್ನೆ GST ಕೌನ್ಸಿಲ್ ಎಷ್ಟನೇ ಸಭೆ ಆಯ್ತು? ಎಷ್ಟನೇದು ಮೊನ್ನೆ ಆಯ್ತು ನೋಡು? 56ನೇ ಸಭೆ ಆಯ್ತು GST ಮೀಟಿಂಗ್, ಕೌನ್ಸಿಲ್ ಮೀಟಿಂಗ್. ಅಲ್ಲಿ ಕೆಲವೊಂದು ಏನಪ್ಪಾ ಅಂದ್ರೆ ಸ್ಲ್ಯಾಬ್ಗಳನ್ನ ಹೊಸದಾಗಿ ಇಂಟ್ರೂಸ್ ಮಾಡ್ಯಾರ. ಅವು ಸ್ಲ್ಯಾಬ್ ಯಾವತ್ತು ನಾ ಇನ್ನ ಮಟ್ಟಕ್ಕೆ ಡಿಸ್ಕಸ್ ಮಾಡಿದೆ. ಯಾವ್ದು ಕ್ವಶನ್ ಇಲ್ಲಿ ಮತ್ತೆ ಇಲ್ಲಿ ಗೊತ್ತಿರ್ಲಿ ನಿಮ್ಗೆ. ಹೌದಾ? ಅವು ಸ್ಲ್ಯಾಬ್ ಇಂಟ್ರೂಸ್ ಮಾಡ್ಯಾರ. ಅವು ಸ್ಲ್ಯಾಬ್ ಯಾವತ್ತು
ಯಾವ್ದು? ಹಾ, ವೆರಿ ಗುಡ್. ಯಾವ್ದ್ರಿ? 5 ಮತ್ತು 18 ಯಾವ್ದ್ರ ಮೇಲೆ ಟ್ಯಾಕ್ಸ್ ಇದು? ಯಾವ ವಸ್ತು? ಎಲ್ಲಾ ವಸ್ತು ಅಂದ್ರೆ ಈಗ ನಾನ್ ಮೆಡಿಸಿನ್ ತಗೋತೀನಿ ಅದ್ರ ಮೇಲೆ. ಹಾ, ನೋಡು ಆ ವರ್ಡ್ ಯೂಸ್ ಮಾಡ್ಬೇಕು. ಲಕ್ಸುರಿ ವರ್ಡ್ ಏನ್ ಇರ್ತಾವ, ಲಕ್ಸುರಿ ವಸ್ತುಗಳ ಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಹೊಸ ಇಂಟ್ರೊಡ್ಯೂಸ್ ಮಾಡ್ಯಾರ್ರಿ. ಯಾವ್ದಪ್ಪ ಅಂದ್ರೆ ಅದು 5 ಮತ್ತು 18. ಅದನ್ನ ಕ್ವಶನ್ ಕ್ಯಾನ್. ಮತ್ತೆ ಯಾವ್ದು ಎಷ್ಟು ಪರ್ಸೆಂಟ್ ರಿಮೂವ್ ಮಾಡಿ, ಅದೊಂದು ರಿಮೂವ್ ಮಾಡ್ಯಾರಲ್ಲ, ಇದನ್ನ ಇಂಟ್ರೊಡ್ಯೂಸ್ ಮಾಡಿ 12, 28 ರಿಮೂವ್ ಮಾಡ್ಯಾರ. ಅದು ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಹಾ, 40% ಅದನ್ನೊಂದು ರಿಮೂವ್ ಮಾಡ್ಯಾರ. ಹಾ, ಕರೆಕ್ಟ್ ನೀವ್ ಹೇಳ್ಕೊಡೋದಿ. ಇಲ್ಲ ಆಪ್ಷನ್ ನೋಡಿಲಿ 5 ಮತ್ತು 18 ಇಂಟ್ರೊಡ್ಯೂಸ್ ಮಾಡಿ 40 ಎಬಾಲಿಷ್ ಮಾಡಿದಾರ. ಎಬಾಲ್ಯೂಷನ್ ಮಾಡ್ಯಾರ, ಗೊತ್ತ ಕ್ಲಾರಿಟಿ ಆಯ್ತಾ? ಹೌದಾ, ಅದನ್ನ ಕ್ವಶನ್ ಕ್ಯಾನ್ ಇಲ್ಲಿ. ಹೌದಾ, 5 ಮತ್ತು 18 ಇಂಟ್ರೊಡ್ಯೂಸ್ ಮಾಡಿ 40 ಎಬಾಲಿಷ್ ಮಾಡ್ಯಾರ. 5, 18 ಎತ್ರ ಮೇಲೆ ಟ್ಯಾಕ್ಸ್ ಅಂತ ಅಂದ್ರೆ ಲಕ್ಸುರಿ ಗೂಡ್ಸ್ ಮೇಲೆ ಟ್ಯಾಕ್ಸ್ ಇದು. ಹೌದಾ, ಲಕ್ಸುರಿ ಗೂಡ್ಸ್ ಮೇಲೆ ಟ್ಯಾಕ್ಸ್ ಸಂಬಂಧಪಟ್ಟಂಗ ಅದು ರಿಮೂವ್ ಮಾಡ್ಯಾರ. ಈಗ ಅದನ್ನ ರಿಮೂವ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಯಾರ. ಮತ್ತೆ 5, 18 ಇಂಟ್ರೊಡ್ಯೂಸ್ ಮಾಡ್ಯಾರ. ಲಕ್ಸುರಿ ಗೂಡ್ಸ್ ಮೇಲೆ 40% ಮಾಡಿದಾರ. ಹೌದಲ್ಲ? ಓಕೆ. ಆಪ್ಷನ್ ಇಲ್ಲ, ಅವು ಆಪ್ಷನ್ ಕನ್ಫ್ಯೂಸ್ ಮಾಡಿಬಿಟ್ಟಾನು. ಹಾ, ರೈಟ್ ಕೇಳಿ. ಅಂದ್ರೆ ನ್ಯೂ ಆಗಿ ಎಷ್ಟು 1ನೇ ಆಪ್ಷನ್ ಕರೆಕ್ಟ್ ಅನ್ನಂಗಿದ್ದಾರೆ. 40% ಲಕ್ಸುರಿ ಗೂಡ್ಸ್ ಮೇಲೆ ಇಂಟ್ರೊಡ್ಯೂಸ್ ಮಾಡಿದಾರೆ. ಕರೆಕ್ಟ್. ಈ ನೆಕ್ಸ್ಟ್ ಎವಾಲ್ಯೂಷನ್ ಯಾವ ಮಾಡ್ಯಾರ ಅಂತ ಹೇಳಿದ್ರೆ ನೀವು? ಹಾ, ವೆರಿ ಗುಡ್. ಕರೆಕ್ಟ್. ಫಸ್ಟ್ನೇ ಆಪ್ಷನ್ ಐತೆ ನೋಡ್ರಿ. ನಾವು ಕನ್ಫ್ಯೂಸ್ ಮಾಡ್ಕೊಂಡು ಸಾರಿ ಕೇಳಿ. 12 ಮತ್ತು 18 ಲಕ್ಸುರಿ ಗೂಡ್ಸ್ ಮೇಲೆ ಇರ್ತಕ್ಕಂಥ ಸ್ಲ್ಯಾಬ್ ಅನ್ನ ರದ್ದು ಮಾಡಿ 40 ಏರ್ಸಾರ. 12, 28 ರದ್ದು ಮಾಡಿ 40 ಇಂಟ್ರೊಡ್ಯೂಸ್ ಮಾಡ್ಯಾರ. ಅಂದ್ರೆ ಲಕ್ಸುರಿ ಗೂಡ್ಸ್ ತೊಗೊಳಕೈತೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು ಅಂದಂಗ. ಅದರದ ನೀ ಜಾಸ್ತಿ ಸಾವುಕಾರದ ಅಂದಂಗ. ಅದ ಜಾಸ್ತಿ ನಿನ್ ಕಡೆಯಿಂದ ಏನ್ ಮಾಡ್ತಾರೋ ಟ್ಯಾಕ್ಸ್ ಅನ್ನ ಹೇಳ್ಕೋತಾರ. ಎಷ್ಟು ಪರ್ಸೆಂಟ್ ಮಾಡ್ಯಾರಿ? 1ನೇ ಆಪ್ಷನ್ ಕಟ್. 12, 28 ರದ್ದು ಮಾಡಿ 40 ಇಂಟ್ರೊಡ್ಯೂಸ್ ಮಾಡಿ ಅದ್ರ ಮೇಲೆ ಲಕ್ಸುರಿ ಗೂಡ್ಸ್ ಮೇಲೆ. ಈ ತರ ಮಾಡುವಂತ ಆರ್ಟಿಕಲ್ ಯಾವುದು? 246. ನೆಕ್ಸ್ಟ್ ಯಾವ್ದ್ರ ಮೇಲೆ GST ಇಲ್ಲ? ಆಲ್ಕೋಹಾಲ್ ಮೇಲೂ ಪೆಟ್ರೋಲಿಯಂ ಮೇಲೆ ಇಲ್ಲ. ಹೌದಾ? ಯಾವ್ದ್ರ ಮೇಲೆ 0% ನೋಡಿ, GST ಇಲ್ಲ ಅನ್ನೋದು ಬೇರೆ, 0% GST ಬೇರೆ. ಎರಡು ಒಂದಲ್ಲ. ಅರದ್ರಿ ಕೇಳ, ಎರಡು ಒಂದಲ್ಲ. GST ಇಂದ ಹೊರ ಉಳ್ದಾವ್ ಅನ್ನೋದು ಬೇರೆ, 0% GST ಅನ್ನೋದು ಬೇರೆ. ನಾವೇನ್ ಮಾಡ್ತೀವಿ? ಎರಡು ಒಂದನ್ನು ಗೊತ್ತೀವಿ. ಈಗ ಟೇಕ್ ಫಾರ್ ಎಕ್ಸಾಂಪಲ್, ಈಗ ಅಗ್ರಿಕಲ್ಚರ್ ಇದನ್ನ GST ಇಂದ ಹೊರಗೈತೆ ಅಥವಾ 0% GST ಐತೋ? 0% GST ಐತೆ. ಅದಕ್ಕ ಅದನ್ನ GST ಇಂದ ಹೊರಗೈತೆ ಅನ್ಬಾರ್ದು ಮತ್. ಹೌದಾ? ಈ 0% GST ಅಂದ್ರೆ ಅಗ್ರಿಕಲ್ಚರ್. GST ಇಂದ ಹೊರಗದ ಅಂತ ಕೇಳಿದ್ರೆ ಆಲ್ಕೋಹಾಲ್ ಮತ್ತು ಪೆಟ್ರೋಲ್. ಇವ್ರ ಮೇಲೆ ಸ್ಟೇಟ್ ಅದ್ರ ಮೇಲೆ ಯಾವ್ದು ಹಾಕ್ತಾರಲ್ಲ, ಅಬಕಾರಿ ಸುಂಕ ಹಾಕ್ತಾರಲ್ಲ ಅದ್ರ ಮೇಲೆ. ಹೌದಾ? ಅದ್ರ ಮೇಲೆ ಹಾಕ್ತಾರ. ಅದು ಪೆಟ್ರೋಲ್ ಮೇಲೆ ಹಾಕ್ತಾರಲ್ಲ, ಯಾವ್ದು ಮದ್ಯಪಾನ ಮೇಲೆ ಹಾಕುವಂತದ್ದು ಟ್ಯಾಕ್ಸ್ ಯಾವ್ದು? ಈ ಅಬಕಾರಿ ಸುಂಕ ಯಾವ್ದಕ್ ಹಾಕ್ತಾರ? ಅದಕ್ಕೆ ಹಂಗ ಮತ್ತೆ ಸುಮ್ ಕುಂದಿರ್ಲಿಲ್ಲ ನೀವು. ನಾ ಇಲ್ಲಿ ಮತ್ತೆ ಮಿಸ್ಟೇಕ್ ಸುಮ್. ಈ ನೆಕ್ಸ್ಟ್ ಕ್ವಶನ್ ಅಪ್ಪ, ನೆಕ್ಸ್ಟ್ ಕೊಡ್ಲಿ. ಟ್ಯಾಕ್ಸ್ ಬಗ್ಗೆ ನಿಮ್ಗೆ ಗೊತ್ತೈತಿ, ನಾನು ಹೇಳಕ್ ಕೂದಲ್ಲ. ಅಲ್ಲಿ ಮತ್ತೆ ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅನ್ನು ಕೂತ್ಕೊಂಡೋಗಿಲ್ಲ, ನಿಮ್ಗೆಲ್ಲ ಗೊತ್ತೈತಿ. ಈ ನೆಕ್ಸ್ಟ್ ಇಲ್ಲಿ INS ಮೇಲೆ ಕ್ವಶನ್ ಕ್ಯಾ. ನಾನು ನಿನ್ನೆ ಒಂದು 2-3 ಹಿಂದ್ಗಡೆ ಒಂದು ನಾನು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಮಾಡಿದ್ದೆ ನಾನು ಅಷ್ಟೇ, ಒಂದು 15-20 ನಿಮಿಷದ ಒಂದು ಕರೆಂಟ್ ಅಫೇರ್ಸ್ ಮೇಲೆ. ಅದ್ರ ಮೇಲೆ ಕ್ವಶನ್ ಒಂದು ಈಗ INS ಸಂಬಂಧಪಟ್ಟ ಒಂದು ಕ್ವಶನ್ ಐತ್ರಿ. INS ಹರಿದಮನ್ ಏನಿದು? ಅದ್ರ ಮೇಲೆ ಕ್ವಶನ್, ಸಂಡೇ ಕ್ವಶನ್ ಕ್ಯಾ ಅಂತ. ಹೌದಾ? ಎಷ್ಟು? 1ನೇದು, 2ನೇದು, 3ನೇದು? ಯಾವ್ದ್ರಿ? 1ನೇದು, 2ನೇದು, 3ನೇದು? ಅದನ್ನ ಕ್ವಶನ್ ಕೇಳಿ ಎಕ್ಸಾಕ್ಟ್ ಒಂದ್ಸಲ ಹೇಳ್ಬಿಡ್ತೀರಿ, ಕ್ವಶನ್ ಕೇಳ್ತೀನಿ. ಹೌದಾ? ಈಗ ಕ್ಲಾರಿಟಿ ನೋಡಿ, ನಿನ್ಗೆ ಇನ್ನೂ ಕನ್ಫ್ಯೂಷನ್ ಆಗತ್ತೆ. ಒಂದ್ಸಲ ಹೇಳ್ಬಿಡ್ತು, ನೀವೆಲ್ಲ 100% ಎಕ್ಸಾಮ್ ಬರ್ತಾವ. ಒಂದು 4-5 ತರ ಅದಾವ INSಗಳು. ಹೌದಾ? 1ನೇದ್ ನೋಡ್ರಿ, 1ನೇದಪ್ಪ ಅಂದ್ರೆ ಸಂಘಮಿತ್ರ ಕ್ಲಾಸ್. ಹೌದಾ? 2ನೇದು ಅರಿಹಂತ್ ಕ್ಲಾಸ್. 3ನೇದು ಯಾವ್ದಪ್ಪ ಅಂದ್ರೆ ಈ ನೀಲಿಗಿರಿ ಕ್ಲಾಸ್. 4ನೇದಪ್ಪ ಅಂದ್ರೆ ಈ ಯಾವುದು ಕಲಹರಿ ಕ್ಲಾಸ್. ಟೋಟಲ್ 4 ಅದು. ಬಟ್ ನೀಲಿಗಿರಿ ಒಳಗಡೆ 2 ಬರ್ತಾವ. ಇನ್ನು ಪ್ರಾಜೆಕ್ಟ್ 17A ಅಂತೆ.
ಕರದ ಇವನು ಬ್ಯಾಟ್ ಹೊಡಿಬೇಕ ನೀ ಕಂಪಲ್ಸರಿ ಕ್ವಶನ್ ಕೇಳ್ತಾನ. ಇವ್ನು ಬ್ಯಾಟ್ ನೀಟಾಗಿ ಹೇಳ್ಕೊಡ್ತೀನಿ ಬ್ಯಾಟ್ ಅಟ್ಲೀಸ್ಟ್ ನೋಟ್ ಮಾಡ್ಕೊಂಡು ಹೆಂಗ್ ಮಾಡ್ಕೋದು ಬಟ್ ಏನಪ್ಪ ಅಂದ್ರೆ ಬ್ಯಾಟ್ ಬೇಕು. ಈಗ ಒಂದೇ ನೋಡ್ರಿ ಈಗ ಯಾವ್ದಪ್ಪ ಈ ಸಂಘಮಿತ್ರ ಕ್ಲಾಸ್ ಮೊನ್ನೆ ರೀಸೆಂಟ್ ಆಗಿ ಕೊಟ್ರ ಗೊತ್ತಾ ಸಂಘಮಿತ್ರ ಅಂತೇಳಿ. ಹೌದಾ INS ಸಂಘಮಿತ್ರ. ಈ ಸಂಘಮಿತ್ರದಾಗ ಟೋಟಲ್ 11 ಅದಾವ್ರಿ. ಅಪ್ಪ ಸ್ಟಾರ್ಟ್ ನೋಡ್ಕೋಬೇಕು ಹಂಗ ನೋಡ್ಕೋತಾರೆ. ಹೌದಾ INS ಸಂಘಮಿತ್ರ. ಹೌದಾ ಸಂಘಮಿತ್ರ ಕ್ಲಾಸ್ ಅಲ್ಲಿ 11 ಬರ್ತಾವ. ಬಟ್ ಪ್ರಸ್ತುತ 2 ಅಭಿವೃದ್ಧಿ ಮಾಡಿದಾರೆ. INS ಸಂಘಮಿತ್ರ INS ಸಾಚಿ ಅಂತೇಳಿ. ಎಷ್ಟದು ಕ್ಲಾರಿಟಿ ಐತಿ? INS ಸಂಘಮಿತ್ರ ಮತ್ತು INS ಸಾಚಿ. ಅದು ಟೋಟಲ್ ಎಷ್ಟು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡ್ರ 11. ಬಟ್ ಪ್ರಸ್ತುತ ಏಟ್ ಮಾಡ್ಯಾರ 2 ಮಾಡ್ಯಾರ. ಇವ್ ಏನಂತ ಕೇಳ್ತಾರೆ ನಾಳೆ ಎಕ್ಸಾಮ್. INS ಸಂಘಮಿತ್ರ ಅನ್ನೋದು ಏನು? ನ್ಯೂಕ್ಲಿಯರ್ ವೆಪನ್ ಅಥವಾ ಪೆಟ್ರೋಲಿಂಗ್ ವೆಸಲ್ ಅಥವಾ ಸರ್ವೆಲೆನ್ಸ್ ವೆಸಲ್ ಕೇಳ್ತಾನೆ. ಇದು ಪೆಟ್ರೋಲಿಂಗ್ ವೆಸಲ್. ಇದು ಏನು ಪೆಟ್ರೋಲಿಂಗ್ ಅಂದ್ರೆ ಅಡ್ಡಾಡೋದೆಲ್ಲ ಯಾರು ಬರೋದಂಗ್ ನೋಡ್ಕೊಳ್ಳೋದು. ಪೆಟ್ರೋಲಿಂಗ್ ಅಂದ್ರೆ ಅಡ್ಡಾಡೋದು. ಹೌದಾ ಅಂದ್ರೆ ನಮ್ಮ ಸಮುದ್ರದಲ್ಲಿ ಯಾರು ಬೇಗ ಬರತ್ತಾರಂದ್ರೆ ಒಂದು ದೇಕರಿಗೆ ತರ ಅಡ್ಡಾಡ್ಕೋತಿರೋದು ಅದಕ್ಕೆ ಪೆಟ್ರೋಲಿಂಗ್ ಅಂತ ಹೇಳ್ತಾರೆ. ಈ ಸಂಘಮಿತ್ರ ಮತ್ತು ಸಾಚಿ ಅನ್ನೋದು ಪೆಟ್ರೋಲಿಂಗ್ ವೆಸಲ್ಸ್ ಇವು. ಹೌದಾ ಎಷ್ಟು ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ರೆ 11. ಎಷ್ಟು ಪ್ರಸ್ತುತ ಈಗ 2. ಒಂದೊಂದು ಯಾವುದು ಸಂಘಮಿತ್ರ ಮತ್ತು ಸಾಚಿ ಮುಗಿತಾ. ಈ ನೆಕ್ಸ್ಟ್ ಆದ್ಮೇಲೆ ಈ ನ್ಯೂಕ್ಲಿಯರ್ ಸಬ್ ಮರೀನ್ಸ್ ಗಳು ಬರ್ತಾವ. ಅದಕ್ಕೆ ಏನದು ಕಲಹರಿ ಬರ್ತಾವ. ಸರಿ ಅದು ಅರಿಹಂತ್ ಕ್ಲಾಸ್. ನೆಕ್ಸ್ಟ್ ಯಾವ್ದು ಅರಿಹಂತ್ ಕ್ಲಾಸ್. ಈ ಅರಿಹಂತ್ ಕ್ಲಾಸ್ ಅಲ್ಲಿ 4 ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂತಾರೆ. 4 ಡೆವಲಪ್ಮೆಂಟ್ ಮಾಡ್ಬೇಕು. ಹೌದಾ ಒಂದೇ ಇವೇನು ನ್ಯೂಕ್ಲಿಯರ್ ಸಬ್ ಮರೀನ್ಸ್. ಇವು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರು ಒಳಗಡೆ ನ್ಯೂಕ್ಲಿಯರ್ ಸಬ್ ಮರೀನ್ಸ್. ಹೌದಾ ಅವೇನಪ್ಪ ಅಂದ್ರೆ ಅರಿಹಂತ್ ಕ್ಲಾಸ್ ಅವ್ರಿ. ಒಂದು INS ಅರಿಹಂತ್, INS ಅರಿಘಾಟ್, INS ಅರಿದಮನ್, INS ಅರಿಸೂದನ್. ಒಂದ್ಸರಿ ಬಿಡ್ರಿ INS ಅರಿಹಂತ್, ಅರಿಘಾಟ್, ಅರಿಸೂದನ್, ಅರಿದಮನ್, ಅರಿಸೂದನ್ 4 ಅದ್ರಿ. ಇವೇನಿದ್ರು ನ್ಯೂಕ್ಲಿಯರ್ ಸಬ್ ಮರೀನ್ಸ್ ಗಳಿವು. ಇನ್ನು ಓನ್ಲಿ ಸಬ್ ಮರೀನ್ಸ್ ನ್ಯೂಕ್ಲಿಯರ್ ಬೇಸ್ ಅಲ್ಲ, ಓನ್ಲಿ ಸಬ್ ಮರೀನ್ಸ್ ಗಳು ಬರ್ತಾವ. ಯಾವ್ದ್ರಿ ಅವು 6 ಅದಾವ. ಇವ ಇನ್ನ ಮಟ್ಟ ಇದು ಕಲರಿ ಸಾರಿ ಅವು ಅರಿಹಂತು, ಅರಿಘಾಟು, ಅರಿದಮನ್ ಇವೇನಪ್ಪ ಅಂದ್ರೆ ನ್ಯೂಕ್ಲಿಯರ್ ಬೇಸ್ ಸಬ್ ಮರೀನ್ಸ್. ಓನ್ಲಿ ಸಬ್ ಮರೀನ್ಸ್ ಅದಾವ ಹಂಗೆ ಒಳಗಡೆ ಹೋಗುವಂತವ್. ಹೌದಾ ಅವ ಯಾವಪ್ಪ ಅಂದ್ರೆ ಅವು 6 ಅದಾವ. ಯಾವುವು ಕಲಹರಿ, ಕಂಡೇರಿ, ಕರಂಜ್. ಹೌದಾ ವೇಲ, ವಾಗೀರ್, ವಾಗ್ಶೀರ್ ಇವರು ಓನ್ಲಿ ಸಬ್ಮರೀನ್ಸ್. ದೀಸ್ ಆರ್ ನಾಟ್ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್, ಓನ್ಲಿ ಸಬ್ಮರೀನ್ಸ್. ಕ್ವಶನ್ ಕೇಳಿದ ನಾಳೆ ಈ ಅರಿಹಂತ್ ಕ್ಲಾಸಿಗೂ ಮತ್ತು ಯಾವ ಈ ಕಲರಿ ಕ್ಲಾಸಿಗೆ ಡಿಫರೆನ್ಸ್ ಏನು ಕ್ವಶನ್ ಕೇಳಿದ್ರೆ, ಅರಿಹಂತ್ ಕ್ಲಾಸ್ ಅನ್ನೋದು ನ್ಯೂಕ್ಲಿಯರ್ ಬೇಸ್ಡ್. ಇವು ಏನಪ್ಪಾ ಅಂದ್ರೆ ಓನ್ಲಿ ಸಬ್ಮರೀನ್ಸ್. ಜಸ್ಟ್ ಕೆಳಗಡೆ ಹೋಗಿ ಯಾವ ಬೇರೆ ದೇಶದ ಸಬ್ಮರೀನ್ಸ್ ಬರತಾವ ಚೆಕ್ ಮಾಡ್ತಾವ. ಬಟ್ ಇವ್ಯಾವಪ್ಪ ಅಂದ್ರೆ ಅರಿಹಂತ್ ಅವು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಹೋಯ್ತಾವ ಒಳಗಡೆ. ರೈಟ್ ಆಯ್ತಾ ಮುಗಿತಾ. ಒಂದ್ ಯಾವ್ದು ಡಿಸೈಡ್ ಮಾಡಿದ್ರೆ ನಾವೀಗ ಒಂದು ಕಲಹರಿ ಯಾವುದು ಒಂದು ಕಲಹರಿ ಕ್ಲಾಸು, ಇನ್ನೊಂದಪ್ಪ ಅಂದ್ರೆ ಅರಿಹಂತ್ ಕ್ಲಾಸು, ಇನ್ನೊಂದಪ್ಪ ಅಂದ್ರೆ ಸಂಘಮಿತ್ರ ಕ್ಲಾಸ್ 3 ಅದು. ಹೌದಾ ಇನ್ನು ನಿಲಿಗಿರಿ ಕ್ಲಾಸ್ ಅಂತ ಬರ್ತಾವ. ನಿಲಿಗಿರಿ ಅಂದ್ರೆ ಏನು ಗೊತ್ತಾ? ಈ ಒಂದು ನಿಲಿಗಿರಿ ಗುಡ್ಡ ಬೆಟ್ಟಗಳ ನಿಲಿಗಿರಿ ಒಂದು ಗುಡ್ಡ ಏನು ನೀಲಗಿರಿ ಬೆಟ್ಟದ ಅತಿ ಎತ್ತರವಾದ ಶಿಖರ ಯಾವ್ದ್ರಿ? ದೊಡ್ಡ ಬೆಟ್ಟ. ಹೌದಾ ದೊಡ್ಡ ಬೆಟ್ಟ ಅಲ್ಲ. ಸೊ ಹೆಂಗ್ ಗುಡ್ಡ ಬೆಟ್ಟಗಳದಾವಲ್ಲ ಆ ತರ ಎಲ್ಲದಕ್ಕೂ ನಿಲಿಗಿರಿ ಎಲ್ಲಾ INS ಗಳಿಗೆ ಗುಡ್ಡ ಬೆಟ್ಟಗಳ ಹೆಸರು ಕೊಟ್ಟದಾರ. ಹೆಸರು ಯಾಕೆ ಕೊಟ್ಟದಾರ ಅಂದ್ರೆ ಅವ್ ಹೆಂಗ್ ಗುಡ್ಡ ಬೆಟ್ಟಗಳು ನಮ್ಮಲ್ಲಿ ಮೇಲೆ ಭೂಮಿ ಮೇಲೆ ಕಾಪಾಡ್ತಾವಲ್ಲ ಬೇರೆ ಶತ್ರುಗಳಿಂದ, ಆ ತರ ಸಮುದ್ರದಲ್ಲಿ ಇವು ನಮ್ಮನ್ನ ಕಾಪಾಡ್ಲಂತೆ ಬರೋದಾ. ಸೊ ಆತರ ನೀಲಗಿರಿ ಕ್ಲಾಸ್ ಅಂತ ಅದ್ರಲ್ಲಿ 2 ಟೈಪ್ಸ್ ಬರ್ತಾವ. ಒಂದು ಪ್ರೊಜೆಕ್ಟ್ 17A, ಇನ್ನೊಂದು ಪ್ರೊಜೆಕ್ಟ್ 17 ಅಂತೆ. ಹೌದಾ ಈ ಪ್ರೊಜೆಕ್ಟ್ 17 ಒಳಗಡೆ 3 ಬರ್ತಾವ. ಇಂಟ್ರೆಸ್ಟ್ ಬರತ್ತಿಲ್ಲ, ನಿದ್ದೆ ಬರತ್ತಿಲ್ಲ. ಹೌದಾ ಪ್ರೊಜೆಕ್ಟ್ 17 ಒಳಗಡೆ 3 ಬರ್ತಾವ. ಪ್ರೊಜೆಕ್ಟ್ 17A ಒಳಗಡೆ 7 ಬರ್ತಾವ. ಪ್ರೊಜೆಕ್ಟ್ 17 ಒಳಗಡೆ 3 ಯಾವಪ್ಪ ಅಂದ್ರೆ INS ಸಾತ್ಪುರ, INS ಶಿವಾಲಿಕು, INS ಸಹ್ಯಾದ್ರಿ. ಯಾವ್ದ್ರಿ? INS ಸಾತ್ಪುರ, INS ಶಿವಾಲಿಕ್, INS ಸಹ್ಯಾದ್ರಿ. ಯಾರಿವು 17. ಇನ್ನು 17A ಒಳಗಡೆ 7 ಬರ್ತಾವ. ಹೌದಾ ಒಂದು ನೀಲಗಿರಿ, ಉದಯಗಿರಿ, ತಾರಾಗಿರಿ, ಹಿಮಗಿರಿ, ಧವಳಗಿರಿ, ಇನ್ನೊಂದು ಯಾವ್ದು ಇನ್ಯಾಡವು ಮಹೇಂದ್ರಗಿರಿ, ಇನ್ನೊಂದು ತಾರಾಗಿರಿ. ಯಾವ್ದ್ರಿ ಹೇಳಿ ಅದನ್ನ? ವಿಂಧ್ಯಗಿರಿ ಅಲ್ಲ ನೋಡ್ರ. ಇವೆಲ್ಲಪ್ಪ ಟೋಟಲ್ 7 ಪ್ರೊಜೆಕ್ಟ್ 17A ಅಡಿಗೆ ಬರ್ತಾವ. ಪ್ರೊಜೆಕ್ಟ್ 17A ಗೊತ್ತಲ್ಲ. ಇಷ್ಟ ಬಿಡ್ಬೇಕು. ಒಂದು ಕಲರಿ ಕ್ಲಾಸು, ಒಂದು ನೀಲಗಿರಿ ಕ್ಲಾಸ್ ಅಲ್ಲಿ 2 ಟೈಪ್ಸು, ಮತ್ತೆ ಇನ್ನೊಂದು ಯಾವ್ದ್ರಿ ಈ ಸಂಘಮಿತ್ರ ಕ್ಲಾಸು, ಇನ್ನೊಂದು ಯಾವ್ದು ಅರಿಹಂತ್ ಕ್ಲಾಸ್. ಇವ್ 4ರಲ್ಲಿ ಇವ್ ಏನು ಕ್ವಶನ್ ಕೇಳ್ತಾರೆ. ಈಗ ಅರಿದಮನ್ ಮೇಲೆ ಕ್ವಶನ್ ಕೇಳ. ಹಾಗಾದ್ರೆ ಅರಿದಮನ್ ಎಷ್ಟನೇದು?
ಅಂದ್ರು INS ಅರಿಹಂತು, ಅರಿಘಾಟು, ಹರಿದಮನ್. ಇನ್ನು ನೆಕ್ಸ್ಟ್ ಕ್ವಶನ್ ಕೇಳ್ತಾನ, ನಾಲ್ಕನೇದು ಯಾವತ್ ಕ್ವಶನ್ ಕೇಳ್ತಾನ? ನಾಲ್ಕನೇದು ಯಾವ್ದು? ಹರಿಸೂದನ್. ವೆರಿ ಗುಡ್. ಯಾವ್ದ್ರಿ? ಹರಿಸೂದನ್. ಇದನ್ನ ಕ್ವಶನ್ ಏನ ಬಟ್ ನ್ಯೂಕ್ಲಿಯರ್ ಬೇಸ್ ಅಥವಾ ನ್ಯೂಕ್ಲಿಯರ್ ಬೇಸ್ ಅಲ್ಲೋ ಇದು? ಯಾವ್ದ್ರಿ? ನ್ಯೂಕ್ಲಿಯರ್ ಬೇಸ್. ನಾಳೆ ಕಲಹರಿ ಅನ್ನೋದು ಯಾವ್ದತ್ ಕೇಳ್ತಾನೆ? ಯಾವ್ದು ಕಲಹರಿ ಅನ್ನೋದು? ನ್ಯೂಕ್ಲಿಯರ್ ಬೇಸು ಅಥವಾ ನ್ಯೂಕ್ಲಿಯರ್ ಬೇಸ್ ಅಲ್ದ ಸಬ್ಮರೀನ್ ಅದು? ಓನ್ಲಿ ಸಬ್ಮರೀನ್ಸ್. ಇಟ್ಸ್ ನಾಟ್ ಅ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್. ಮತ್ತೆ ಕಂಡೇರಿ ಅನ್ನೋದು ನ್ಯೂಕ್ಲಿಯರ್ ಬೇಸ್ ಅಲ್ಲ ಅದ? ನ್ಯೂಕ್ಲಿಯರ್ ಬೇಸ್ ಅಲ್ಲ. ನೆಕ್ಸ್ಟ್ ಕರಂಜ್ ಅನ್ನೋದು ನ್ಯೂಕ್ಲಿಯರ್ ಬೇಸ್ ಅಲ್ಲ. ನೆಕ್ಸ್ಟ್ ವೇಲ ಅನ್ನೋದು ನ್ಯೂಕ್ಲಿಯರ್ ಬೇಸ್ ಅಲ್ಲ. ಹೌದಾ? ವಾಗೀರ್ ಅನ್ನೋದು ಅಲ್ಲ. ನೆಕ್ಸ್ಟ್ ವಾಕ್ಸಿ ಅನ್ನೋದು ಅಲ್ಲ. ಇವೆಲ್ಲ ನ್ಯೂಕ್ಲಿಯರ್ ಬೇಸ್ ಅಲ್ಲದೆ ಇರ್ತಕ್ಕಂಥ ಸಬ್ಮರೀನ್ಸ್ಗಳು. ಎಷ್ಟದವು? ಎಷ್ಟವ್ರಿ? 6. ನೆನ್ಬಿಟ್ಟು ಓದೇಪಿ. ಹೌದಾ? ಇಷ್ಟು ನೆನ್ಬಿಟ್ಟು ಹೋಗ್ಬೇಕು. ಏನ್ ಹೇಳಿ ಮ್ಯಾಲ ಹೊತ್ತು ಒಳಗ್ ಹೊತ್ತು ಮ್ಯಾಲ ಹೊತ್ತು ಒಳಗ್ ಹೊತ್ತು ಎಲ್ಲೋ ಒಂದ್ ಕಡೆ ಹೋತಂದು ರೈಟ್. ಇವೆಲ್ಲ ನೆನ್ಬಿಟ್ಟು ಹೋಗ್ಬೇಕಂತವಲ್ಲ. ನೀ ಏನ್ ಬರೀ ಓದಿದ ಒಳಗೆ ಓದ್ಕೋತ. ನಾ ಎಂದ್ ಓದಿನ ಗೊತ್ತನ್ನೋದು 1947 ಓದಿದ್ದು ಈಗ ಹೇಳಾಕತ್ತೀನಿ. ನೀ ಏನ್ ಈಗ ಓದಿದ್ದೆ ನೆನ್ಬಿಟ್ಟು ಹಾ ಏನಾಯ್ತು? ಇಷ್ಟು ನಿನಗೆ ನೋಡು ಬರೀ ಹರಿದಮನ್ ಮೇಲೆ ಇಷ್ಟು ಇನ್ಫಾರ್ಮೇಶನ್ ಗೊತ್ತಿದ್ರೆ ನೀನ್ ನೆಕ್ಸ್ಟ್ ಹೇಳ್ತಿ. ಇನ್ ನೆಕ್ಸ್ಟ್ ನೋಡ್ಲಿ, ಈ ಸ್ಕೈ ರೂಟ್ ಏರೋಸ್ಪೇಸ್ ಲಿಮಿಟೆಡ್ ಇಲ್ಲ ಕೇಳಿದ್ರಿ? ಅದ್ರ ಮೇಲೆ ಕ್ವಶನ್ ಕೇಳ. ಸ್ಕೈ ರೂಟ್ ಏರೋಸ್ಪೇಸ್ ಲಿಮಿಟೆಡ್ ಎಲ್ಲೈತಿ? ಇದು ಹೈದರಾಬಾದ್. ಏನಿದು? ಇದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಇದು ಹೌದಾ? ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಇದೊಂದು ಇತ್ತೀಚೆಗೆ ಏನಪ್ಪ ಅಂದ್ರೆ ಯೂನಿಕಾರ್ನ್ ಆಗಿ ಘೋಷಣೆ ಮಾಡ್ಯಾರ. ಇದನ್ನ ಯೂನಿಕಾರ್ನ್ ಆಗಿ ಘೋಷಣೆ ಮಾಡ್ಯಾರ. ಬಟ್ ಅದ್ರ ವ್ಯಾಲ್ಯೂಯೇಷನ್ ಅಂದ್ರೆ ಅದ್ರದ ಎಕ್ಸ್ಪೆಂಡಿಚರ್ ಮತ್ತೆ ಇನ್ಕಮ್ ಎಷ್ಟೈತಿ ಕ್ವಶನ್ ಅಂದ್ರೆ ವ್ಯಾಲ್ಯೂಯೇಷನ್ ಅಂತ ಕರಿತಾರ. ಅದಕ್ಕೆ ಎಷ್ಟಿದೆ ಅಂದ್ರೆ ಒಂದು ಯೂನಿಕಾರ್ನ್ ಅಂತ ಘೋಷಣೆ ಮಾಡ್ಬೇಕಂದ್ರೆ ಎಷ್ಟು ಇರ್ಬೇಕಾ? ಎಷ್ಟು ಇರ್ಬೇಕ್ರಿ? ಟನ್ ನೋಡಲ್ಲ ಯಾರು? ಎಷ್ಟ್ರಿ? $1 ಬಿಲಿಯನ್. ನಿನಗೆ ಅದು ಆನ್ಸರ್ ಗೊತ್ತಿಲ್ಲ ಅಂದ್ರು ಒಂದು ಯೂನಿಕಾರ್ನ್ ಅಂದ್ರೆ ಎಷ್ಟು ಗೊತ್ತಿರ ಆರಾಮ ಆಗ್ತೀನಿ ಆನ್ಸರ್. ಅಲ್ಲಿ 10 ಬಿಲಿಯನ್ ಕೊಟ್ಟಾನ, 1.1 ಬಿಲಿಯನ್ ಕೊಟ್ಟಾನ. ಹೌದಾ? 1.1 ಬಿಲಿಯನ್. ಬಟ್ ಯೂನಿಕಾರ್ನ್ ಅಂದ್ರೆ 1 ಬಿಲಿಯನ್ ಆಗ್ಬೇಕಾದ. ಇಲ್ಲಿ 1.1 ಆಗಿದೆ ರೈಟ್. ಹೌದಾ? ನೆಕ್ಸ್ಟ್ ಡೆಕಾಕಾರ್ ಅಂದ್ರೆ ಇಲ್ಲಿ ಯಾರು ಹೊತ್ತಂದಿಲ್ಲ ಇದಾಗ, ಅದಕ್ಕೆ ಡೆಕಾಕಾರ್ ಅಂತ ಕರೀತಾರೆ. ಹೌದಾ? ಮತ್ತೆ ಇನ್ನೊಂದು ಯಾವ್ದು ಬರಲ್ಲ? ಹೆಕ್ಟಾಕಾರ್ ಅಂದ್ರೆ ಎಷ್ಟು? 100 ಬಿಲಿಯನ್. ನೆಕ್ಸ್ಟ್ ಈಗ ಯೂನಿಕಾರ್ನ್ ಕಿಂತ ಚಿಕ್ಕ ಒಂದು ಬರ್ತಲ್ಲ ಯಾವ್ದು? ಶೂನಿಕಾರ್ನ ಎಷ್ಟದ? ಅದಕ್ಕ ಶೂನಿಕಾರ್. ಅಂದ್ರೆ ಶೂನಿಕಾರ್ ಅಂದ್ರೆ ಇನ್ನೂ ಯೂನಿಕಾರ್ನ್ ಘೋಷಣೆ ಆಗಿಲ್ಲ, ಇನ್ನೇನು ಘೋಷಣೆ ಆಗಿ ಬಂದಿರ್ತದೆ. ಮತ್ತೆ ಯೂನಿಕಾರ್ನ್ ಅಂದ್ರೆ ಎಷ್ಟು ಇರ್ಬೇಕ್ರಿ? $1 ಬಿಲಿಯನ್. ಇನ್ನೆಷ್ಟು ಡೆಕಾಕಾರ್ ಅಂದ್ರೆ $10 ಬಿಲಿಯನ್. ಹೆಪ್ಟಾಕಾರ್ ಅಂದ್ರೆ $100 ಬಿಲಿಯನ್ ಯೂನಿಕಾರ್ನ್ಸ್ ಅಂದ್ಬಿಟ್ಟು. ಇಂಡಿಯಾಸ್ ಫಸ್ಟ್ ಸ್ಪೋರ್ಟ್ಸ್ ಯೂನಿಕಾರ್ನ್ ಯಾವ್ದು? ಎನಿಬಡಿ? ಕರೆಂಟ್ ಅಫೇರ್ಸ್ ಇದು. ಇಂಡಿಯಾದಲ್ಲಿ ಫಸ್ಟ್ ಪೈಲ ಸ್ಪೋರ್ಟ್ಸ್ ಯೂನಿಕಾರ್ನ್ ಅಂತ ಘೋಷಣೆ ಮಾಡ್ಯಾರ ಒಂದು ಟೀಮ್ ಯಾವ್ದು? ಯಾವ್ದ್ರಿ? CSK ಇಸ್ ದ ರೈಟ್ ಆನ್ಸರ್. ಚೆನ್ನೈ ಸೂಪರ್ ಕಿಂಗ್ ಅನ್ನೋನ ಭಾರತದ ಮೊದಲ ಯೂನಿಕಾರ್ನ್, ಸ್ಪೋರ್ಟ್ಸ್ ಯೂನಿಕಾರ್ನ್ ಯಾವ್ದ್ರಿ? ಚೆನ್ನೈ ಸೂಪರ್ ಕಿಂಗ್. ರೈಟ್. ಐವೋನೋ ಅಲಿ ಯೂನಿಕಾರ್ನ್ ಅಂತ ವರ್ಡ್ ಫಸ್ಟ್ ಯೂಸ್ ಮಾಡ್ಯಾರ್ರಿ. ಐವೋನೋ ಅಲಿ. ಮತ್ ನೆಕ್ಸ್ಟ್ ಈಗ ಮಣ್ಣು ಇತ್ತೀಚೆಗೆ ಯೂನಿಕಾರ್ನ್ ಅಂತ ಯಾವ ಘೋಷಣೆ ಮಾಡಿರಲ್ಲ. ಈ ಬೆಂಗಳೂರಾಗ ಒಂದು ಯಾವ್ದೋ ಏನು ಯೂನಿಕಾರ್ನ್ ಅಂತ ಏನಲ್ಲ, ಯಾರಿಗ ಗೊತ್ತು? ನಿನಗ ಗೊತ್ತಿಲ್ಲ, ನನಗೇನು ಗೊತ್ತಿರ್ತೈತಿ. ಓಕೆ. ಈಗ ಕ್ವಶನ್ ನೀ ಹೆಂಗ್ ಓದ್ಕೊಂಡು ಹೋಗಿರ್ತಿ? ಇಲ್ಲಿ ಕ್ವಶನ್ ಏನು? ಉಪರಾಷ್ಟ್ರಪತಿ ಅವ್ರ ಎಲೆಕ್ಷನ್ ಬಗ್ಗೆ ನಿಂಗೆ ಗೊತ್ತೈತಿಲ್ಲ? ಅದ ಉಪರಾಷ್ಟ್ರಪತಿ ಅವ್ರ ಎಲೆಕ್ಷನ್. ಹೌದಾ? ಉಪರಾಷ್ಟ್ರಪತಿ ಅವ್ರ ಎಲೆಕ್ಷನ್ ಮೇಲೆ ಕ್ವಶನ್ಸ್ ಐತಿ. ಅದ ಏನ್ ಕ್ವಶನ್ ನೀ ಎಲ್ಲಾ ಓದ್ಕೊಂಡು ಹೋಗಿರ್ತಿ. ಇದೇ ನೋಡ್ರಿ ಎಕ್ಸಾಮ್ ಓದೋದಕ್ಕೂ ಮತ್ತೆ ಯಾಕೆ ಕ್ವಶನ್ ಪೇಪರ್ ಬಿಡಿಸ್ಬೇಕಪ್ಪ ಅಂದ್ರೆ ನೀನೇನ್ ಓದ್ಕೊಂಡು ಹೋಗಿರ್ತಿ. ಉಪರಾಷ್ಟ್ರಪತಿ ಮಾನ್ಯಪ್ಪ ಅಂದ್ರೆ CP ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿ ಆದ್ರು. ಯಾರನ್ನ ಸೋಲಿಸಿ? ಸುದರ್ಶನ್ ರೆಡ್ಡಿ ಅವರು ಸೋಲಿಸಿ ಗೆದ್ರು. ಹೌದಾ? ಇವ್ರದ್ದು BJP ಅವ್ರದ್ದು ನೀವೆಲ್ಲ ಗೊತ್ತಿರೋ ವಿಚಾರ. ನೆಕ್ಸ್ಟ್ ಏನ್ ಓದಿರ್ತೀವಿ ಬಾಳ ಅದ್ರ ನೀನ? ಇವ್ರಿಗೆ ಓಟ್ ಹಾಕೋರು ಯಾರು ಓದಿರ್ತೀರಿ? ಇದಕ್ಕೆ ಓಟ್ ಹಾಕೋರು ಯಾರು? ಇವ್ರಿಗೆ ಓಟ್ ಹಾಕೋರ ಉಪರಾಷ್ಟ್ರಪತಿಗೆ ಯಾರೇ? ರಾಜ್ಯಸಭೆ ಮತ್ತು ಲೋಕಸಭೆಯ ಎಲ್ಲ ನಾಮಿನೇಟೆಡ್ ಮತ್ತು ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅವ್ರು ಹಾಕ್ತಾರೆ ಇದಕ್ಕೆ ಓಟ್ ಅಂತ ಓದಿರ್ತಿ. ಹೌದಾ? ಇವನ್ನ ರಿಮೂವ್ ಕರೆಂಟ್ ಅಫೇರ್ಸ್ ಆಗತ್ತೆ ಏನ್ ಓದಿರ್ತೀವಿ ಬಾಳ ಆದ್ರೆ ಇವ್ರು ರಿಮೂವ್ ಮಾಡುವಾಗ ಓಟ್ ಹಾಕೋರು ಯಾರು? ರಾಜ್ಯಸಭೆದಾಗ ಫಸ್ಟ್ ಏನಪ್ಪಾ ಅಂದ್ರೆ ರಿಮೂವ್ ಮಾಡಕ ಸ್ಟಾರ್ಟ್ ಮಾಡ್ತಾರ ಪ್ರೊಸೀಜರ್. ಹೌದಾ? ನೆಕ್ಸ್ಟ್ ಅವಾಗ ಓಟ್ ಹಾಕ್ತಾರಲ್ಲ ಇವ್ರಿಗೆ ರಿಮೂವ್ ಮಾಡ್ಬೇಕಂದ್ರೆ. ಅಂದ್ರೆ ಅವಾಗ ಯಾರು ಓಟ್ ಹಾಕ್ತಾರ ಇವ್ರಿಗೆ? ಅವಾಗ ಬೋತ್ ಇಲೆಕ್ಟೆಡ್ ಮತ್ತು ನಾಮಿನೇಟ್ ಹಾಕ್ತಾರ. ಈಗ ಮೈ ಕ್ವಶನ್ ಏನಪ್ಪಾ ಅಂದ್ರೆ
ಉಪರಾಷ್ಟ್ರಪತಿ ಅವರಿಗೆ ಇಲೆಕ್ಷನ್ ಯಾರು ಓಟ್ ಆಗ್ತಪ್ಪ ಅಂದ್ರೆ ಇಲೆಕ್ಟೆಡ್ ಮತ್ತು ನಾಮಿನೇಟ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಹೌದಾ, ಪಾರ್ಲಿಮೆಂಟ್ ಇಬ್ರು ಮಾತಾಡ ರಾಜ್ಯಸಭಾ ಅನ್ಬೇಡ. ಹೌದಾ, ಇಬ್ರು ಓಟ್ ಹಾಕ್ತಾರ, ಅದು ಮುಗೀತು, ಇಲೆಕ್ಷನ್ ಮುಗಿ ಕ್ಲಿಯರ್ ಆಯ್ತು. ಇವನ್ನ ರಿಮೂವ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋದಿಲ್ಲಿ ರಾಜ್ಯಸಭಾ. ಆರ್ಟಿಕಲ್ ನಂಬರ್ 67 ಇಸ್ ರೈಟ್ ಆನ್ಸರ್. 67. ಹೌದಾ, 67ನೇ ಮುಖಾಂತರ ಅವ್ನ ರಿಮೂವ್ ಮಾಡಿಸ್ತಾರೆ, ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಹೌದಾ, ಅವ್ರನ್ನ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ವೋಟಿಂಗ್ ಹಾಕ್ಬೇಕಲ್ಲ. ವೋಟ್ ಅಂದ್ರೆ ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಹಾಕಂಗಿಲ್ಲ, ಅಲ್ಲಿ ಎಲ್ಲ ಆಗ್ತಾರಲ್ಲ, ಬಿಟ್ಬಿಟ್ಟು. ಈಗ ನೆಕ್ಸ್ಟ್ ಏನ್ ಕ್ವಶನ್ ಏನ್ ಗೊತ್ತಾ, ಇಲ್ಲಿ ರಾಧಾಕೃಷ್ಣನ್ ಅವರು, ಸಿ ಪಿ ರಾಧಾಕೃಷ್ಣನ್ ಅವರು ಎಷ್ಟು ವೋಟ್ ತಗೊಂಡ್ರತ್ತೆ? ಆಪ್ಷನ್ ಹೇಳಿ. ಮನೆ ಸುಳ್ಳು ಆತಿಲ್ಪ, ಮತ್ತ ಕ್ವಶನ್ ಐತಿ ಇಲ್ಲಿ ನೋಡಿ, ಒಂದೇ ಆಪ್ಷನ್ ನೋಡಿ. 350, ಎರಡನೇದು 400, ಮೂರನೇದು 452, ನಾಲ್ಕನೇದು 500. ಏಟ ವೆರಿ ಗುಡ್. ಮತ್ತೆ ಇದೇ ಗೊತ್ತಿಲ್ಲ. 452 ವೋಟ್ ಅಂತ ತಗೊಂಡ್ ಎಷ್ಟು ಟೋಟಲ್ ವೋಟ್ ಎಷ್ಟು? 700 ಎಷ್ಟು? ಏನ್ ಚಿಲ್ರ ಕಲ್ಲ ತೋತ್ ಚಿಲ್ರ ಅಂದ್ರ. ಹೌದಾ, 781 ವೋಟ್ ಟೋಟಲ್. ಅದ್ರಲ್ಲಿ 452 ವೋಟ್ ತಗೊಂತಾರ. ನೋಡಿ ಹೆಂಗ್ ಕ್ವಶನ್ ಕೇಳ್ತಾನು. 450 ನೆನಪಿಟ್ಟು ಎಕ್ಸಾಮ್ ಮತ್ತೆ ನೆಕ್ಸ್ಟ್ ಟೈಮ್ ಸ್ಟೇಟ್ ಎಕ್ಸಾಮ್ ಹೆಲ್ಪ್ ಆಗ್ತೈತೆ. ಎಷ್ಟು ವೋಟ್ ತಗೊಂಡ್ರಿ? 452. ಟೋಟಲ್ ವೋಟ್ ಎಷ್ಟು? 781. ರೈಟ್. ಇವ್ರು ಎಷ್ಟೇ ಉಪರಾಷ್ಟ್ರಪತಿ? ಎಷ್ಟೇ? 15ನೇ ಉಪರಾಷ್ಟ್ರಪತಿ. ನೆಕ್ಸ್ಟ್ ಇವ್ರ ಯಾವ ಮೆಥಡ್ ಯೂಸ್ ಮಾಡ್ತಾರೆ ಇವರು ಎಲೆಕ್ಷನ್ ಅಲ್ಲಿ? ಇವರು ಕೂಡ ಏನಪ್ಪಾ ಅಂದ್ರೆ ಸಿಂಗಲ್ ವೋಟ್ ಟ್ರಾನ್ಸ್ಫರಬಲ್ ಐತ್ಲ, ಅದೇ ಮೆಥಡ್ ಏಕ ಮತ ವರ್ಗಾವಣೆ ಪದ್ಧತಿ ಅದನ್ನೇ ಯೂಸ್ ಮಾಡ್ತಾರೆ. ರೈಟ್. ನೆಕ್ಸ್ಟ್ ಇವ್ರಿಗೆ ಓಟಿಗೆ ಹಾಕೋರಂತ ಯಾರು ಹಾಕ್ತಾರೆ ಅಂದ್ರೆ ಬೋತ್ ಎಲೆಕ್ಟೆಡ್ ನಾಮಿನೇಟ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಹಾಕ್ತಾರೆ. ಈ ನೆಕ್ಸ್ಟ್ ಈ ಉಪರಾಷ್ಟ್ರಪತಿ ಅವ್ರದ್ದು ನಿಮ್ಗೆ ರಾಜ್ಯಸಭಾ ಅಧ್ಯಕ್ಷ ಇಂತ ಓದುತ್ತೀನಿ, ರಾಜ್ಯಸಭಾ ಅಧ್ಯಕ್ಷ ಆಗಿರ್ತಾರು. ಹೌದಾ, ಮತ್ತ ಅವ್ರಿಲ್ದಾಗ ಇವ್ರು ಹಾಕಾರು, ಇವ್ರಿಲ್ದಾಗ ಅವ್ರು ಹಾಕಾರು. ಇಂಥ ಕ್ವಶನ್ ಗೊತ್ಬಿಡ್ತಾ ಅರ್ಥಾತ. ಅವ್ರು ರಾಜೀನಾಮೆ ಯಾರಿಗೆ ಕೊಡ್ತಾರು? ರಾಷ್ಟ್ರಪತಿ ಕೊಡ್ತಾರು. ಹೌದಾ, ಮತ್ತ ಅವ್ರ ಇಲ್ದಾಗ ಯಾರು ಉಪರಾಷ್ಟ್ರಪತಿ ಹಾಕಾರು? ಜಂಟಿ ಅಧಿವೇಶನದ ಅಧ್ಯಕ್ಷ ಆಗಿರ್ತಾರೋ ಇಲ್ಲೋ? ಹಾಕಾರ ಇಲ್ಲೋ? ಹಾ, ಮತ್ ಆಗಲ್ಲ. ಮತ್ತ ಜಂಟಿ ಅಧಿವೇಶನ ಅಧ್ಯಕ್ಷ ಇವ್ರು ಆಗಂಗಿಲ್ಲ. ನಿಂಗೆಲ್ಲ ಗೊತ್ತಿರೋ ಜನ ಅದ್ರ ಬಗ್ಗೆ ಮಾತಾಡಕ್ ಹೋಗಂಗಿಲ್ಲ. ರೈಟ್. ಹಂಗ್ ನೋಡ, ಇವ್ ಕ್ವಶನ್ ಕೇಳ್ತಾನ, ಈ ನಮ್ಮನಿ ಕ್ವಶನ್ ಕೇಳ್ತಾನ. ರೈಟ್, ನೆನ್ಬಿಟ್ಟು ಹೋಗ್ಬೇಕು. ನೆಕ್ಸ್ಟ್ ಇದನ್ನು ನಾವು ಡಿಸ್ಕಷನ್ ಮಾಡಿ ರಗಡ್ ಸಲ. ಯಾವ್ದು ಗೊತ್ತಾ, ಈ ಆಧಾರ್ ಕಾರ್ಡ್ ಎಷ್ಟು ಡಿಜಿಟ್ ಇರ್ತಾವ ಕ್ವಶನ್. ಎಷ್ಟು ಇರ್ತಾವ್ರಿ? 12 ಕ್ವಶನ್. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪಂಜಾಬ್ ಅಲ್ಲಿ ಇರ್ತಕ್ಕಂಥದ್ದು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪಂಜಾಬ್ ಕ್ವಶನ್ ಪೇಪರು. ನೆಕ್ಸ್ಟ್ ಅದಾದ್ಮೇಲೆ ಏನ್ ಕ್ವಶನ್ ಏನಂದ್ರ, ಇದು ಇದ್ರ ಮೇಲೆ ಕ್ವಶನ್ ಏನ್ ಗೊತ್ತಾ, ಈ ಯುಎನ್ ಕ್ಲಾಸ್ ಮೇಲೆ. ಯುಎನ್ ಕ್ಲಾಸ್ ಅಂದ್ರೆ ಗೊತ್ತಾ? ಅನ್ ಕ್ಲಾಸ್, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಓಷನ್. ನೋಡ, ಲಾ ಆಫ್ ಸಿ 1982. ವೆರಿ ಗುಡ್. 1982 ಯುಎನ್ ಕ್ಲಾಸ್. ಹೌದಾ, 1982 ಬರ್ತದೆ. ಯಾವಾಗ 90 ಬರ್ತಾ. ಇಲ್ಲೇನ್ ಕ್ವಶನ್ ಗೊತ್ತಾ, ಅವ ಡಿವೈಡ್ ಮಾಡ್ತಾನ, ಓಷನ್ ಡಿವೈಡ್ ಮಾಡ್ತಾನ ಗೊತ್ತಾ? ಡಿವೈಡ್ ಮಾಡ್ತಾನೆ. ಹೌದಾ, ಒಂದೇದೇನ್ರಿ? ಇಂಟೀರಿಯರ್ ಝೋನ್. ಹೌದಾ, ಟೆರಿಟೋರಿಯಲ್ ಝೋನ್. ಮತ್ತೆ ನೆಕ್ಸ್ಟ್ ಬಂದ್ರೆ ಕಂಟಿಜೆನ್ಸಿ ಝೋನ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಅದಾದ್ಮೇಲೆ ಹೈ ಸಿ ಝೋನ್. 4-5 ಡಿವೈಡ್ ಮಾಡ್ತಾನಲ್ಲ. ಒಂದೇದವ್ರಿ ಟೋಟಲ್ ಎಷ್ಟು? 5 ಅಲ್ಲ. ಇಂಟೀರಿಯರ್ ವಾಟರ್. ಒಂದ್ ಜೋರ್ ಹೇಳ, ಹಂಗ್ಯಾಕ್ ಕೂತದಿ ದನ ಇದು ಗರ ಬಡಾರ್ಗತ್ತೆ. ಹೌದಾ, ಹೆಂಗಿರ್ಬೇಕು ನೀವು? ಯಾಕೆ ಹಿಂಗ ನೋಟಿಫಿಕೇಶನ್ ಹೇಳ್ತಾ ಬೇಜಾರಾಗೈತೆನಾ? ನೋಟಿಫಿಕೇಶನ್ ಹಾಕೈತೆ, ಯಾಕೆ ಹಿಂಗ್ ಮಾಡ್ತೀವಿ? ಹಾಕೈತೆ ಸುಮ್ ಬರೋದಿಟ. ಹೌದಾ, ಮತ್ತೀಗ ವಿಚಾರ ಮಾಡ. ನೋಟಿಫಿಕೇಶನ್ ಇಲ್ಲ ನಾನು ಒಪ್ಕೋತೀನಿ. ನೋಟಿಫಿಕೇಶನ್ ಇರುತ್ತೆ. ಒಂದ್ ನೆಕ್ಸ್ಟ್ ಮಾಡವೇನ್ ಹೇಳಿ? ಏನ್ ನೆಕ್ಸ್ಟ್ ಮಾಡವ್ರೇನ್ ಹೇಳಿ? ಈಗ ನಿಮ್ ಕೈಯಾಗ ನನ್ನ ಕೈಯಾಗ ಐತೆ, ಹೋಗಿ ಬಸ್ ನೋಟಿಫಿಕೇಶನ್ ಮಾಡಕ ಇಲ್ಲ. ಸೊ ಅದಕ್ಕೆ ಆಮೇಲೆ ಮಾತಾಡೋದು ಬೇಡ. ಈಗ ಬೆಳಗ ರೆಕಾರ್ಡಿಂಗ್ ಮನ ಏನ್ ಎಮೋಷನ್ದಾಗ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು. ಹೌದಾ, ಈಗೇನು ಮಾತಾಡ್ತಿದ್ದ ನಾನು? ಯುಎನ್ ಕ್ಲಾಸ್ 1982 ಅಂದ್ರೆ ಏನ್ ಗೊತ್ತಾ? ಯುಎನ್ ಕ್ಲಾಸ್ ಏನ್ ಮಾಡಿದ್ ಗೊತ್ತಾ? ಈ ಏನು ನಮ್ ಸಮುದ್ರ ಸಾಗರಗಳದಾವಲ್ಲ, ಇವುಗಳ ಮೇಲೆ ಹಿಡಿತವನ್ನ ಸಾಧಿಸು ಯಾರ್ಯಾರಿಗೆ ಅಧಿಕಾರ ಐತಿ, ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟಿಗಳಾದ್ರೆ ಅದಕ್ಕೆ ಸಂಬಂಧಪಟ್ಟಂಗ ಕಾಯ್ದೆ ಕಾನೂನುಗಳನ್ನ ಮಾಡೋದು. ಹಂಗ್ ಮಾಡ್ಬೇಕಾದ್ರೆ ಸಮುದ್ರವನ್ನ ಏನಪ್ಪಾ ಅಂದ್ರೆ ದೇಶದ ಕರಾವಳಿಯಿಂದ ಸಮುದ್ರವನ್ನ ಡಿವೈಡ್ ಮಾಡಿದಾರೆ. 5 ಡಿವೈಡ್ ಮಾಡ್ಯಾರ. ಒಂದೇನಪ್ಪ ಅಂದ್ರೆ ಇಂಟೀರಿಯಲ್ ವಾಟರ್ ಅಂತ ಕರೀತಾರೆ. ಹೌದಾ, ಎರಡನೇದಪ್ಪ ಅಂದ್ರೆ ಟೆರಿಟೋರಿಯಲ್ ವಾಟರ್ ಅಂತ ಕರೀತಾರೆ.
ಹೌದಾ. ಮೂರನೇದು ಏನಪ್ಪಾ ಅಂದ್ರೆ ಕಾಂಟಿಜಿಯಸ್ ವಾಟರ್ ಅಂತ ಕರೀತಾರೆ, ಕಾಂಟಿಜೆಂಟ್ ಜೋನ್ ಅಂತ ಕರೀತಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಜೋನ್ ಅಂತ ಕರೀತಾರೆ. ಅದು ಹೊರಗಿಂದ ಏನಪ್ಪಾ ಅಂದ್ರೆ ಹೈ ಸೀಜು. ಇಲ್ಲಿ ಏನು ಕ್ವಶನ್ ಕೇಳಿದೆ ನಿಮ್ ಎಕ್ಸಾಮ್ಕ, ಇಲ್ಲಿ ಈ ಕೆಳಗಿನ ಯಾವ ಒಂದು ಜೋನ್ ಅಲ್ಲಿ ಬರ್ಬೇಕಂದ್ರೆ ಆ ದೇಶದ ಪರ್ಮಿಷನ್ ತಗೋಬೇಕಂತ ಕೇಳ್ತಾನ ಅಷ್ಟೇ. ಕ್ವಶನ್ ಆದ ನಿನಗ, ಕ್ವಶನ್ ಆದ. ಹಾಗಾದ್ರೆ 5ರಲ್ಲಿ ಯಾವ್ದ್ರ ಒಳಗಡೆ ಈಗ ನಮ್ಮ ದೇಶದ ಪಕ್ಕ ಬರ್ಬೇಕಾಯ್ತು ಒಂದು ದೇಶ, ಒಂದ್ ಯಾವ್ದೋ ಹಡಗ್ ಬರ್ಬೇಕಾಗಿತ್ತು. ಹೌದಾ, ಬರ್ಬೇಕಂದ್ರ ನಮ್ ದೇಶದ ಪರ್ಮಿಷನ್ ಎಲ್ಲಿ ಯಾವ್ದಾದ್ರು ಒಳಗಡೆ ಬರ್ಬೇಕಾದ್ರೆ ನಮ್ ದೇಶದ ಪರ್ಮಿಷನ್ ತಗೋಬೇಕು ಅವ್ರು. ಸಿಂಪಲ್. ಈಗ ನೀ ಬಾಯಿ ಹೊಡಿಬೇಕ, ಬಾಯಿ ಟುಟ್ಟು ಹೊಡಿಯಕ್ ಹೋಗ್ಬೇಡ, ಕನ್ಫ್ಯೂಸ್ ಆಗುತ್ತೆ. ಈಗ ನಮ್ಮ ಮನಿಗ್ ಬರ್ಬೇಕಂದ್ರೆ ಯಾರೋ ನಮ್ಮ ಮನಿಗ್ ಬರ್ಬೇಕಂದ್ರೆ ನಮ್ ಪರ್ಮಿಷನ್ ತೊಗೊಂಡ್ಬರ್ಬೇಕಿಲ್ಲ, ಬರ್ಬೇಕಿಲ್ರಿ. ಈಗ ನಮ್ಮ ಮನಿ ಯಾರು ಬರತ್ತಾರ ಪರ್ಮಿಷನ್ ತೊಗೊಂಡ್ಬರ್ಬೇಕು, ಹಂಗ ಸುಮ್ಮ ಬಂದ್ರೆ ಬಿಡ್ತಿರ ಒಳಗ್ ಬಿಡ್ಬೋದ್ರಿ? ಇಲ್ಲ. ನಮ್ಮ ಮನಿ ಪಕ್ಕ ನಮ್ ಜಾಗ ಇರ್ತೈತಿಪ್ಪ, ಆ ಜಾಗಕ್ಕೆ ಯಾರೋ ಬೇರೆಯವ್ರು ಬಂದ್ರೆ ಬಿಡ್ತಾರ ಸುಮ್ಮ. ಹೌದಾ, ನೀವು ಏನಪ್ಪ ನಿಮ್ ಪರ್ಮಿಷನ್ ತೊಗೊಂಡ್ಬರ್ಬೇಕಿಲ್ಲ ಅವ್ರು. ಅದೇ ಕಾನ್ಸೆಪ್ಟ್ ಇಲ್ಲ ಐತಿ. ಇಂಟೀರಿಯಲ್ ವಾಟರ್ ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವಾಟರ್. ಸಿಂಪಲ್ ಅದ್ನ್ಯಾಕ ಬಿಡ್ಕೊಳಕತಿ. ಸಿಂಪಲ್ ಏನಪ್ಪಾ ಅಂದ್ರೆ ಇಂಟೀರಿಯರ್ ವಾಟರ್ ಅಂದ್ರೆ ನಮ್ಮ ದೇಶ ಇರ್ತಕ್ಕಂಥ ವಾಟರ್. ನಮ್ಮ ದೇಶ ಒಳಗೆ ಬರ್ಬೇಕಂದ್ರೆ ಯಾರು ಪರ್ಮಿಷನ್ ತಗೋಬೇಕಿಲ್ಲ. ಸಿಂಪಲ್, ಮುಗಿದ ಕಾನ್ಸೆಪ್ಟ್. ಇನ್ನ ಟೆರಿಟೋರಿಯಲ್ ವಾಟರ್ ಅಂದ್ರೆ ನಮ್ಮ ದೇಶದ ಪಕ್ಕ ಇರ್ತಕ್ಕಂಥದ್ದು. 12 ನಾಟಿಕಲ್ ಮತ್ತೆ ಓದಿರ್ತೀನಿ 12 ನಾಟಿಕಲ್ ಮತ್ತೆ ಓದಿರ್ತಿಲ್ಲ. 12 ನಾಟಿಕಲ್ ಮೈಲಿ ಒಳಗೆ ನಮ್ ದೇಶದ ಪಕ್ಕ ಇರ್ತಕ್ಕಂಥ ಜಾಗ ಇಲ್ಲ, ನಮ್ ಜಾಗ ಇಲ್ಲ ಅದ. ಹೌದಾ, ನಮ್ ಜಾಗ ಒಳಗೆ ಬರ್ಬೇಕಂದ್ರೆ ನಮ್ಮ ಪರ್ಮಿಷನ್ ತಗೋಬೇಕಿಲ್ಲ ಅವ್ರ. ಮತ್ತೆ ಯಾರ ಪರ್ಮಿಷನ್ ತಗೋಬೇಕು, ಆ ಕಡೆ ಪರ್ಮಿಷನ್ ತಗೋ ಅವಶ್ಯಕತೆ ಇಲ್ಲ. ಕರೆಕ್ಟೇನಪ್ಪ? ಕರೆಕ್ಟೇ. ಹೌದಾ, ಸಿಂಪಲ್. ಬಾಯ್ ಡುಡಿ ಹೆಂಗ್ ನೋಡ್ಬಿಟ್ಟ. ಹೌದಾ, ಈಗ ನಾಳೆ ಕೇಳ್ತಾನೆ ನಿಮ್ ಎಕ್ಸಾಮ್ಕ, ಈಗ ಯಾವ ಇದ್ರೊಳಗಡೆ ಪರ್ಮಿಷನ್ ತಗೋಬೇಕಾದ್ರೆ ನಮ್ಮ ಭಾರತದ ಅಥವಾ ಆ ದೇಶದ ಪರ್ಮಿಷನ್ ತಗೋಬೇಕತ್ತೆ. ಯಾವ್ದ್ರೆ ಒಂದು ಇಂಟೀರಿಯಲ್ ವಾಟರ್, ಇನ್ನೊಂದು ಯಾವ್ದ್ರೆ ಟೆರಿಟೋರಿಯಲ್ ವಾಟರ್. ಹೌದಾ, ಟೆರಿಟೋರಿಯಲ್ ವಾಟರ್ 12 ನಾಟಿಕಲ್ ಮೈಲು. ಹೌದಾ, ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಂಟಿಜೆಂಟ್ 24 ನಾಟಿಕಲ್ ಮೈಲು. ಹೌದಾ, ಅದಾದ್ಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಲಿಮಿಟ್ ಅಪ್ಪ 200 ನಾಟಿಕಲ್ ಮೈಲು. ಆ ಕಡೆದೆಲ್ಲ ಹೈ ಸಿ ಜೋನ್. ಸಿಂಪಲ್. ಹೌದಾ, ಒಂದು ಬೇಸ್ ಲೈನ್ ಅಂತ ಮಾಡ್ತಾರೆ. ಒಂದು ಬೇಸ್ ಲೈನ್ ಯಾಕೆ ಬೇಸ್ ಲೈನ್ ಮಾಡ್ತಾರಪ್ಪ ಅಂದ್ರೆ ದೇಶ ಹಿಂಗ್ ಉಲ್ಟಾ ಪಟ ಅದಾಗಲಿ ಎಲ್ಲ ದೇಶಗಳು. ಹೌದಾ, ಮತ್ತೆ ಒಂದು ಎಲ್ಲೆಲ್ಲ ಈ ಒಂದು ಏನಪ್ಪ ಬೇಸ್ ಲೈನ್ ಕೊಡೋದು ಆ ಕಡೆ ಇದನ್ನ ಮಾಡ್ತಾರೆ, ಏನು ಅಳಿತಾರ ಅದನ್ನ. ಸಿಂಪಲ್ ಅಷ್ಟೇ. ನೆನ್ಪಿಟ್ಟು ಗೊತ್ತರ ಇಷ್ಟ. ಇದ್ರ ಮೇಲೆ ಕ್ವಶನ್ ಕೇಳಿದ್ ನಿಮ್ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ನೀನಪ್ಪ ಅಂದ್ರೆ 100% ಅದನ್ನ ಟಚ್ ಮಾಡ್ತೀರಿ. ಇನ್ ನೆಕ್ಸ್ಟ್ ಏನ್ ಕ್ವಶನ್ ಏನ್ ಗೊತ್ತಾ, ಈಗ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರ ಗೊತ್ತಾ. ಸಾಯಿಲ್ ಹೆಲ್ತ್ ಕಾರ್ಡ್ ಅದ್ರಲ್ಲಿ ಎಷ್ಟು ಡಿಜಿಟ್ ಇರ್ತಾವ? ಕಲ್ಲೋತ್ ಓದನು ಹೇಳಿದ ಸಾಯಿಲ್ ಹೆಲ್ತ್ ಕಾರ್ಡ್ ಇರ್ತಾವ. ಹೇಳ ಕಾರ್ಡ್ ಹೇಳ ಎಷ್ಟಿದೆ? 15. ಅಸಲ ಹೇಳೋಣಪ್ಪ. ಮತ್ ಹಿಂಗ ಸಾಯಿಲ್ ಅಂದ್ರೆ ಎಸ್ ಅಲ್ಲ, ಸಾಯಿಲ್ ಎಸ್ ಅಂದ್ರೆ 15 ನೆನಪಿಡುವ ಅಂತ ಹೇಳಿದ್ದೆ. ಹೌದಾ, ಪ್ಯಾನ್ ಕಾರ್ಡ್ ಅಲ್ಲಿ ಎಷ್ಟು ಕಾರ್ಡ್ ಇದೆ? ಎಷ್ಟಿರ್ತಾವ? ಎಷ್ಟಿರ್ತಾವ ಪ್ಯಾನ್ ಕಾರ್ಡ್ ಅಲ್ಲಿ? 10 ಇರ್ತಾವು. ಆಧಾರ್ ಕಾರ್ಡ್ 12 ಇರ್ತಾವು. ನೆಕ್ಸ್ಟ್ ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ 15 ಇರ್ತಾವು. ಮತ್ ನೆಕ್ಸ್ಟ್ ಇನ್ನೊಂದು ಯಾವ ಕಾರ್ಡ್ ಬರ್ತಲ್ಲ? ಅದು ಬಹಳ ಇಂಪಾರ್ಟೆಂಟ್. ವೆರಿ ಗುಡ್. ಅಬಾ ಕಾರ್ಡ್ ಫುಲ್ ಫಾರ್ಮ್ ಮಾಡ್ರಿ. ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್. ಇದನ್ನ ಮಣ್ಣಿ PC ಕ್ವಶನ್ ಕೇಳಿದಪ್ಪ. ಹೌದಾ, ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್. ಇದ್ರಲ್ಲಿ ಎಷ್ಟು ಡಿಜಿಟ್ ಇರ್ತಾವ? ಅದ್ರಲ್ಲಿ ಡಿಜಿಟ್ 12. ಆಧಾರ್ ಕಾರ್ಡು ಮತ್ತೆ ಅದು ಸೇಮ್. ಹೌದಾ, ಅಕೌಂಟ್. ಅಪ್ಪಾರ್ ID. ಹೌದಾ, ಕೇಳ್ತಾನೆ ಎಕ್ಸಾಮ್ಕ. ಅಪ್ಪಾರ್ ID ನ ಎಲ್ಲೋ ಡ್ಯೂಟಿ ಮಾಡಕ್ ಹೋದ ನನಗ ಆ ಒಂದು ಇನ್ಸ್ಟಿಟ್ಯೂಟ್ ID ಕೊಡ್ತಾರೋ. ನೀ ಸ್ಟೂಡೆಂಟ್ ಅದ ನಿನಗೊಂದು ID ಕಾರ್ಡ್ ಕೊಡ್ತಾರ ನಾಳೆ. ಹೌದಾ, ಅದ್ಯಾವ್ದ್ರಿ? ಅದು ಅಪ್ಪಾರ್ ID ಅಂತೇಳಿ. ಎಷ್ಟು ಇರ್ತಾವ್ರಾಗ? ಅದು 12 ಅಲ್ಲ ನೋಡು. ಆಧಾರ್ ಕಾರ್ಡ್ 12, ಅಪ್ಪಾರ್ 12, ಮತ್ತೆ ಯಾವ್ದ್ರಿ ಅಬಾ 12. ಹೌದಾ, ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಕಾರ್ಡ್ ಯಾವ್ದು ಬರುತ್ತೆ? ಈ ಅದಲ್ಲ ಬಿಡು, ಈ RTGS ಮಾಡ್ತೀವಿ ಗೊತ್ತಾನ, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಹೇಳಿ ಮಾಡ್ತಾರಲ್ಲ. ಹೌದಾ, RTGS ಅಂತೇಳಿ. ಅದ್ರಲ್ಲಿ ಎಷ್ಟು ಸಂಖ್ಯೆ ಇರ್ತಾವತ್ ಏನೋ ಕ್ವಶನ್ ಕೇಳ್ತಾನೆ ಯಾರು. RTGS ಕೂಡ ಏನೋ ಅಲ್ಲಿ ಸಂಖ್ಯೆ ಬರ್ದಪ್ಪಿ. ಹೊಡಿಯಪ್ಪಲ್ಲಿ ಬರೋದು ನೋಡೋದು 8 ಏನು 9. RTGS ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಎಷ್ಟು ರೊಕ್ಕ ಇರ್ಬೇಕ? 2 ಲಕ್ಷ ಮ್ಯಾಲ ಇರ್ಬೇಕು. ಹೌದಾ, RTGS ಮಾಡ್ಬೇಕಂದ್ರೆ ಟೈಮಿಂಗ್ ತೋಳ್ತಾರ ಅಥವಾ ನೀವು ಹೋದ ತಕ್ಷಣ ಮಾಡ್ತಾರೋ? ಹೋದ ತಕ್ಷಣ ಮಾಡ್ತಾರ RTGS ಅಂದ್ರೆ ರೀ. ಹೌದಾ, ಇನ್ಸ್ಟೆಂಟ್ ಸ್ಪೀಡ್, ರಿಯಲ್ ಟೈಮ್. ಹೆಸರ ರಿಯಲ್ ಟೈಮ್ ಐತಿ. ಹೌದಾ, ಬಟ್ ಇನ್ನೊಂದು ಯಾವ್ದಂದ್ರೆ ಇನ್ನೊಂದು ಬರಲಿ ಯಾವ್ದು RTGS ಮತ್ತೆ ಇನ್ನೊಂದು ಯಾವ್ದು ನೆಫ್ಟ್ ರೀ. ನೆಫ್ಟಿಗೆ ಟೈಮ್ ಬೇಕು. ನೀ ನೆಫ್ಟ್ ಮುಖಾಂತರ ರೊಕ್ಕ ಕಳ್ಸಂದ್ರೆ 60 ತಾಸಿಗಿಂತ ಮುಂಚೆ ಕುಂಡಿರ್ಬೇಕಲ್ಲಿ. ಹೌದಾ, ಒಂದ್ 4-5 ಜನ ಎಲ್ಲಾರನು ಕೂಡಿಸಿ ಎಲ್ಲಾರು ಬಂದ್ಬೇಕು ಒಮ್ಮೆ ನೆಫ್ಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರ. RTGS ಹಂಗಲ್ಲ, ಹೋದ ತಕ್ಷಣ ನಿಂದ ಒಬ್ಬನೇ ಸಪೋರ್ಟ್ ಹೋದ ತಕ್ಷಣ ಅಮೌಂಟ್ ಟ್ರಾನ್ಸ್ಫರ್ ಮಾಡ. ಅದಕ್ಕೆ ನೋಡ ಏನಾದ್ರೆ RTGS ಮಾಡ್ಸಂತಾರೆ, ಯಾಕಂದ್ರೆ ಬೇಗ ಟ್ರಾನ್ಸ್ಫರ್ ಮಾಡ್ತಾರೆ. ಕ್ವಶನ್ ಕೇಳ್ದ ನಾಳೆ RTGS ಸ್ಪೀಡು ಅಥವಾ ನೆಫ್ಟ್ ಸ್ಪೀಡು ಅಂತೇಳಿ. RTGS ಸ್ಪೀಡ್ ರೀ. ನೆಫ್ಟ್ಗೆ ಅದೆಷ್ಟು ಅವ್ರಿಗೆ ಟೈಮ್ ತಗೊಳ್ತಾರೆ.
ಯಾಕೆ ಟೈಮ್ ತಗೋತಾರಪ್ಪ ಅಂದ್ರೆ ಎಲ್ಲ ನೀನ್ ಒಬ್ಬನೇ RTGS ಮಾಡಂಗಿಲ್ಲ. RTGS ಮಾಡಿದ್ರೆ ಒಬ್ಬರದೇ ಮಾಡಂಗಿಲ್ಲ. ಕೆಲವೊಂದ್ ಜನ ಕಸ್ಟಮರ್ ಬರ್ತಕ ವೇಟ್ ಮಾಡಿ ಎಲ್ಲರದು ಕೂಡ ಒಮ್ಮೆ ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು ನೆಫ್ಟ್ ಅದು. ಓಕೆ ಇರ್ಲಿ, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಈ ನೆಕ್ಸ್ಟ್ ಏನ್ ಕ್ವಶನ್ ಕೇಳ, SCO ಮೇಲೆ ಕ್ವಶನ್ ಕೇಳ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಬಟ್ ನೀವು ಓದಿದ್ರ ಮೇಲೆ ಏನು ಕ್ವಶನ್ ಕೇಳಿ ನಮ್ಗೆ ಗೊತ್ತಿರಲಿ. SCO ಸ್ಥಾಪನೆ ಆಗಿದ್ದು 1996. ಕೇಂದ್ರ ಕಚೇರಿ ಚೀನಾದ ಶಾಂಘೈದಾಗಿಲ್ಲ, ಮತ್ತ ಚೀನಾದ ಬೀಜಿಂಗ್ ಒಳಗಡೆ ಐತಿ. ಹೌದಾ, ಎಷ್ಟ ಅದ್ರ ಭೂ ಪ್ರದೇಶ. ಮತ್ತೆ ನೆಕ್ಸ್ಟ್ ಏನ್ ಓದಿರ್ತೀವಿ, ಅದ್ರದ್ದು ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಯಾವ್ದು ಶಾರ್ಪಡಿದ ಎಷ್ಟು 10 ಅದಾವು. ಹೌದಾ, 10ನೇ ಯಾವ್ದು ಮಾಡಿ ಬೆಲರಸ್ಸು. ಹೌದಾ, ನೆಕ್ಸ್ಟ್ ಅದಾದ್ಮೇಲೆ ಇದ್ರ ಕೇಂದ್ರ ಕಚೇರಿ ಬೆಲರಸ್. ಮತ್ತೇನ ಎಷ್ಟು SCO ಭಾಷೆ ಎಷ್ಟದು ಯಾವ ಚೈನೀಸ್ ಮತ್ತು ರಷ್ಯನ್ ಅಲ್ಲ, ಚೈನೀಸ್ ಮತ್ತು ರಷ್ಯನ್ ಓದಿರ್ತೀವಿ. ಏನು ಕ್ವಶನ್ ಏನಂದ್ರೆ ಇತ್ತೀಚೆಗೆ ಇತರ SCO 2023-26 ಸಭೆಯಲ್ಲಿ ನಡೆಯುತ್ತೆ ಎಲ್ರಿ? ಕಿಷ್ಕಿಂದ ಅಲ್ವಪ್ಪ, ಕಿರ್ಗಿಸ್ತಾನದ ಬಿಸ್ಕೇಕ್ ಏನಂದಲ್ಲ, ಕಿರ್ಗಿಸ್ತಾನದ ಬಿಸ್ಕೇಕ್ ಅದು. ಹೌದಾ, ಏನಕ್ಕೆ ಇಲ್ಲಿ ಏನ್ ಕ್ವಶನ್ ಕೇಳಂದ್ರೆ ನಾವು ಈಗ 2026 ಇಲ್ಲಿ ನಡಿ ಕಿರ್ಗಿಸ್ತಾನ ನಡೆಯತ್ತೆ 26 ಬಿಸ್ಕೇಕ್. ಹೌದಾ, ನೆಕ್ಸ್ಟ್ 2027 ನೆಕ್ಸ್ಟ್ ಪಾಕಿಸ್ತಾನ, ರೈಟ್ ಪಾಕಿಸ್ತಾನ. ಇಲ್ಲಿ ಏನ್ ಕ್ವಶನ್ ಏನ್ ಗೊತ್ತಾ, ಅಲ್ಲಿ ಏನ್ 2025 ನಡೀತು ಚೀನಾದ ಪಿಂಗ್ ಡಾಂಗ್ ಹಿಂಗೈತಲ್ಲ. ನೋಡಿ ಕಿಂಗ್ ಕೊಡ ಕಿಂಗ್ ಡಾಂಗ್ ಕ್ವಶನ್ ಹಿಂಗ ಅಂತ ಅಂದ್ ಕೇಳ 2025 SCO ಸಭೆ ನಡೀತಲ್ಲ. ಸಭೆ ನಡೆದಾಗ ಅಲ್ಲಿ ಚೀನಾದ ನಡೀತು, ಕಿಂಗ್ ಡಾಂಗ್ ಅಲ್ಲಿ ಚೀನಾ ನಡೆದೈತೆ. ಅಲ್ಲಿ ಇಂಡಿಯಾ ಈ SCO ಡಿಫೆನ್ಸ್ ಮಿನಿಸ್ಟರ್ ಜಾಯಿಂಟ್ ಸಭೆಯಲ್ಲಿ ಇಂಡಿಯಾ ಸೈನ್ ಹಾಕೋದನ್ನ ತಿರಸ್ಕರಿಸೈತಿ. ಯಾಕತ್ ಕ್ವಶನ್ ನೋಡಿ ಹೆಂಗೈತಿ ಕ್ವಶನ್. ಹೌದಾ, ಬಟ್ ಇಂಡಿಯಾ ಅಪೋಸ್ಡ್ ಫರ್ದರ್ SCO ಎಕ್ಸ್ಪಾನ್ಷನ್. ಇಂಡಿಯಾ ಅಬ್ಜೆಕ್ಟೆಡ್ ಟು ಒಮಿಷನ್ ಆಫ್ ದಿ ಏಪ್ರಿಲ್ ಪಲ್ಗಾಮ್ ಅಟ್ಯಾಕ್ ಆಗನ ಮತ್ತೆ ಹೇಳ್ಯಾರ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ರಷ್ಯಾ ಉಕ್ರೇನ್ ವಾರ್ ಸಂಬಂಧ ತೆಗ್ಯಾರ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಂಡಿಯಾ ಅಬ್ಜೆಕ್ಟೆಡ್ ಟು ಶೆಡ್ಯೂಲ್, ಅಂದ್ರೆ ನೆಕ್ಸ್ಟ್ ಇಯರ್ ನಮ್ಮ ದೇಶದಲ್ಲಿ SCO ಸಭೆ ನಡಿಬೇಕು, ನಾವು ಅದಕ್ಕೆ ಹಾಕಂಗಿಲ್ಲ ಅಂತ ಹಂಗ ಹೇಳಿದಾರ. ಯಾವ್ದು ಆನ್ಸರ್ ಇದಕ್ಕ? ಪಹಲ್ಗಾಮ್ ಬರೋದ. ಹಿಂಗ್ ಕ್ವಶನ್ ಕೇಳ್ತಾನ. ದಿಸ್ ಈಸ್ ಎಕ್ಸಾಂಪಲ್ ಆಫ್ ಎಕ್ಸಾಮ್ ಆಫ್ ಪಂಜಾಬ್ ಗೊತ್ತಿರ್ಲಿಲ್ಲ, ರೈಟ್? ಅದೇ ಎದಕ್ಕಪ್ಪ ಅಂದ್ರೆ ಪಲ್ಗಾಮ್ ಅಟ್ಯಾಕ್ ಆಯ್ತಲ್ಲ 2025 ಅದಕ್ಕೆ ನಾವಪ್ಪ ಅಂದ್ರೆ ಡಿಫೆನ್ಸ್ ಮಿನಿಸ್ಟ್ರಿಗೆ ಮೀಟಿಂಗ್ ಅಲ್ಲಿ ನಾವು ಸೈನ್ ಹಾಕೋದನ್ನ ರೆಫ್ಯೂಸ್ ಮಾಡ್ಯಾವತ್ತ. ಅದಕ್ಕೆ ಉದಾಹರಣೆ ಎದಕ್ಕೆ ಎಕ್ಸಾಂಪಲ್ ಅದಕ್ಕೂ ರೀಸನ್ ಅಂದ್ರೆ ಪಹಲ್ಗಾಮ್ ಅಟ್ಯಾಕ್. ಈ ಸ್ಪೆಷಲ್ ಪವರ್ ಆಫ್ ದ ಸುಪ್ರೀಂ ಕೋರ್ಟ್ ಯಾವ್ದು ಆರ್ಟಿಕಲ್ ಅಂದ್ರೆ ಏನ್ ತರದ ವಿಶೇಷ ಅಧಿಕಾರ ಸುಪ್ರೀಂ ಕೋರ್ಟ್ 140. ವೆರಿ ಗುಡ್, 142 ಸ್ಪೆಷಲ್ ಪವರ್ ಆಫ್ ದಿ ಸುಪ್ರೀಂ ಕೋರ್ಟ್. ಈಗ ಯಾವುದೇ ಒಂದು ಕೆಲವೊಂದು ಡಿಸಿಷನ್ ಕೊಡುವಂತ ಸ್ಪೆಷಲ್ ಪವರ್ ಐತ್ರಿ ಸುಪ್ರೀಂ ಕೋರ್ಟ್ಗೆ. ಹೌದಾ, ಅಂದ್ರೆ ತಾನ ಆ ಕೇಸನ್ನ ತಗೊಂಡು ತಾನ ಯಾರು ಕೊಡ್ಲಿಕ್ಕೂ ಅವಕಾಶ ಇಲ್ಲ, ಯಾರು ಹೋಗಿ ಪೆಟಿಷನ್ ಫೈಲ್ ಮಾಡ್ಬೇಕಂತಿಲ್ಲ. ಕೆಲವೊಂದು ಸ್ಪೆಷಲ್ ಪವರ್ ಐತಿ. ಅದು ಎಷ್ಟನೇ ಆರ್ಟಿಕಲ್ ಇದಪ್ಪ ಅಂದ್ರೆ ಇದು 142. ಅದನ್ನ ಕ್ವಶನ್ ಕೇಳಿ ಒಂದು. ಬಟ್ UGC ಸಂಬಂಧಪಟ್ಟಂಗ ಈಕ್ವಿಟಿ ರೆಗ್ಯುಲೇಷನ್ ಒಂದು UGC ಸಂಬಂಧಪಟ್ಟಂಗ ಒಂದು ಏನೋ ಒಂದು ಕೇಸ್ ಸಂಬಂಧಪಟ್ಟಂಗ ಅದು ತಗೊಂಡು ಡಿಸಿಷನ್ ಕೊಡೋದಂತ UGC ಸಂಬಂಧಪಟ್ಟಂಗ. ಸೊ ಅದು ಎಷ್ಟನೇ ಆರ್ಟಿಕಲ್ ಕ್ವಶನ್ ಕೇನ 142. ಅದ್ಯಾವುದು ಸ್ಪೆಷಲ್ ಪವರ್ ಆಫ್ ದಿ ಸುಪ್ರೀಂ ಕೋರ್ಟ್, ಸ್ಪೆಷಲ್ ಪವರ್ ಆಫ್ ದಿ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಈ ನಾವು ರಗಡ್ ಸಾಲ ಡಿಸೈಡ್ ಮಾಡಿದನ್ನ ಈ ಯುನೆಸ್ಕೋದ್ ಇವು ಬರ್ತಾವಲ್ಲ, ಯುನೆಸ್ಕೋ ಅದು ಬಯೋಡೈವರ್ಸಿಟಿ ಯಾವ್ದು ಬಯೋಸ್ಪಿಯರ್ ರಿಸರ್ವ್ ಮ್ಯಾಪ್ ಲಿಸ್ಟ್, ಮ್ಯಾನ್ ಅಂಡ್ ಬಯೋಸ್ಪಿಯರ್ ಲಿಸ್ಟ್ ಬರ್ತಾವಲ್ಲ, ಮ್ಯಾಪ್ ಲಿಸ್ಟ್ ಬರ್ತಾವಲ್ರಿ, ಅದನ್ನ ಬಿಡುಗಡೆ ಮಾಡೋರು ಯಾರು? ಯುನೆಸ್ಕೋದವ್ರು. ಹೌದಾ, ಪ್ರಸ್ತುತ ಯುನೆಸ್ಕೋ ಇತ್ತೀಚೆಗೆ ನಿಮ್ಮ ಮಣ್ಣಿನ ಆನ್ಸರ್ ಹೇಳಿದ ನನಗೆ ಇತ್ತೀಚೆಗೆ 13ನೇದು ಯಾವ್ದು ಬಯೋಸ್ಪಿಯರ್ ರಿಸರ್ವ್ ಅಂತ ಕ್ವಶನ್ ಮಾಡ್ಯಾರ. ಇದಕ್ಕೆ ಯುನೆಸ್ಕೋದು ಯಾವ್ರಿ? ಅದನ್ನ ಕ್ವಶನ್ ಕೇಳ ನೋಡಿ. ಯಾವ್ದ್ರಿ? ಶೀತ ಮರುಭೂಮಿ, ಕೋಲ್ಡ್ ಡೆಸರ್ಟ್. ಎಷ್ಟಿದೆ? 13ನೇ. ಹೌದಾ, ಗೊತ್ತಲ್ಲ, ನೀವು ಡಿಸೈಡ್ ಮಾಡಿ. ನೀವು ಅಂದ್ರೆ ನಿನ್ಗೆ ಕ್ವಶನ್ ಬಿಡಿಸ ಖುಷಿ ಆಗ್ಬೇಕು. ಯಾವಾಗ ಖುಷಿ ಆಗೈತಿ? ನೀ ಇದನ್ನ ನಿನ್ಗೆ ಗೊತ್ತಿದ್ದಾಗ. ಹೌದಾ, ಕ್ವಶನ್ ಬಿಡು ಉದ್ದೇಶ ಏನ? ನಾ ಕರೆಕ್ಟ್ ಟ್ರ್ಯಾಕ್ ನಾಗ ಇದೀನಿ ಅಂತ ಅನ್ಸ್ಬೇಕು. ನಾ 4 ಕ್ವಶನ್ ಬಿಡಿಸಾಗ 1 ಕ್ವಶನ್ ಹತ್ಬೇಕು ನಿನಗ ಅಂದಾಗ ನಾವು ಕರೆಕ್ಟ್ ಟ್ರ್ಯಾಕ್ ನಾಗ ಓದಾಕತ್ತೀವಿ ಅಂದಂಗ. ಕ್ವಶನ್ ಪೇಪರ್ ಬಿಡಿಸೋ ಉದ್ದೇಶ ಏನ? ಹೌದಾ, ಕ್ವಶನ್ ಮೊನ್ನೆ ಸಂಡೇ ನಡೆದ ಎಕ್ಸಾಮ್ ಇದು. ಈ ಕ್ವಶನ್ ಪೇಪರ್ ಬಿಡಿಸೋ ಉದ್ದೇಶ ಏನಪ್ಪಾ ಅಂದ್ರೆ ನೀನು ಓದ್ತಾ ಇರೋದು ಕರೆಕ್ಟ್ ಟ್ರ್ಯಾಕ್ ನಾಗ ಅದಿಲ್ಲ ಅಂದಾಗ. ಹೌದಾ, ಸೊ ಅದಕ್ಕೋಸ್ಕರ ನೆಗ್ಲಿಜಿ ಮಾಡಕ್ ಹೋಗ್ಬೇಡ್ರಿ. ನೀಟಂಗಿ ಯಾವ್ದು ಕೋಲ್ಡ್ ಡೆಸರ್ಟ್ ಟೋಟಲ್ ಇಡ್ದವು 13. ಹೌದಾ, ಟೋಟಲ್ ಎಷ್ಟು? ಟೋಟಲ್ 18 ಅದಾವ. ಯುನೆಸ್ಕೋ ಲಿಸ್ಟ್ ಎಷ್ಟಾವ?
ಎಷ್ಟು ಸಾವಿರ 13 ಅದಾವ. ಒಂದೇದು ನಾ ಹೇಳ್ತೀನಿ ಎಲ್ಲಿ ರಾಜ್ಯದ ಹೇಳ್ತೀರಿ ನಿಮ್ಮೆಲ್ಲ ಗೊತ್ತಿರೋ ಜನ. ಈ ಕೋರ್ಟ್ ಡೆಸರ್ಟ್ ಎಲ್ಲೈತಿ? ಹಿಮಾಚಲ್ ಪ್ರದೇಶ್. ಹೌದಾ. ನೆಕ್ಸ್ಟ್ ನಂದಾದೇವಿ ಇವಿ ಉತ್ತರಾಖಂಡ್. ಹೌದಾ. ಕಾಂಚನಜುಂಗ ದಿಹಾಂಗ್ ದಿಬಾಂಗು ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್ ಮಾನಸ ಅಸ್ಸಾಂ. ಮತ್ತೆ ನೋಕ್ರೇಕು ಮೇಘಾಲಯ. ದಿಹಾಂಗ್ ದಿಬಾಂಗು ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್ ದಿಬ್ರು ಸೈಕೋವಾ ಅಸ್ಸಾಂ. ನೆಕ್ಸ್ಟ್ ಪನ್ನ ಬರ್ತಂತ ತಡ್ಕೋ ಹಿಂಗ್ ಬರೋ. ಹೌದಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸುಂದರ್ ಬನ್ಸು ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಶೇಷಾಚಲಮು ಆಂಧ್ರ ಪ್ರದೇಶ್. ನೆಕ್ಸ್ಟ್ ಅಣ್ಣಾಮಲೈ ಯಾವ್ದ್ರಿ? ಅದು ಐತಿಲ್ಲ ಮತ್ತ ತಮಿಳ್ನಾಡು. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಬರ್ತಿಲ್ಲ ಅದು ಅಗಸ್ತಮಲೈ ಎಲ್ಲಿ? ಕೇರಳ. ನೆಕ್ಸ್ಟ್ ಪನ್ನ ಮಧ್ಯಪ್ರದೇಶ್. ಪಶ್ಚಿಮರಿ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ. ಅಮರಕಂಟಕು ಮಧ್ಯಪ್ರದೇಶ್. ನೆಕ್ಸ್ಟ್ ರನ್ ಆಫ್ ಕಚ್ಚು ಎಲ್ರಿ? ಗುಜರಾತ್. ನೆಕ್ಸ್ಟ್ ಯಾವ್ದು? ಸಿಂಪ್ಲಿಪಾಲು ಒಡಿಸ್ಸಾ. ನೆಕ್ಸ್ಟ್ ಇದು ಅಂಡಮಾನ್ ನಿಕೋಬಾರ್ ಮೊದ್ಲು ಯಾವ್ದು? ಗ್ರೇಟ್ ನಿಕೋಬಾರ್ ಎಲ್ಲೈತಿ? ಅಂಡಮಾನ್ ನಿಕೋಬಾರ್. ಇವು 18 ಅದಾವ. ಹೌದಾ 18 ಅದಾವ. ಇದು ಅತಿ ದೊಡ್ಡದು ಯಾವ್ದು? ಯಾವ್ದ್ರಿ? ಅತಿ ದೊಡ್ಡದು ಯಾವ್ದು ತಪ್ಪಿದ್ರಾಗ? ನೀಲಗಿರಿ ಒಂದು ಬಿಟ್ಟಲ್ಲ ಇದಾಗ, ಅದನ್ನ ಬಿಟ್ಟಲ್ಲಮ್ರಿ. ನೀಲಗಿರಿ ಬಿಡ ನೀಲಗಿರಿ ಒಂದು. ಹೌದಾ. ನೀಲಗಿರಿ ಬಿಟ್ಟು ಅತಿ ದೊಡ್ಡದು ಯಾವ್ದು ಇದ್ದಾಗ? ರನ್ ಆಫ್ ಕಚ್ ಅತಿ ದೊಡ್ಡದು. ಹೌದು. ರನ್ ಆಫ್ ಕಚ್ಚು ಅತಿ ದೊಡ್ಡ ಕಡದೆ. ಅತಿ ಚಿಕ್ಕದು ಯಾವ್ದು? ದಿಬ್ರು ಸಾಕವ್ವ. ನೆಕ್ಸ್ಟ್ ಮೊದಲ ಯಾವ್ದು? ನೀಲಗಿರಿ. ಹೌದಾ. ನೆಕ್ಸ್ಟ್ ಮೊದಲ ಯುನೆಸ್ಕೋ ಘೋಷಣೆ ಮಾಡಿದ್ದು ಯಾವ್ದ್ರಿ? 1986. ಯುನೆಸ್ಕೋ 2000. ಬಟ್ ಅದನ್ನ ಬಯೋಸ್ಫಿಯರ್ ಇದನ್ನ ಮಾಡಿದ್ದು 86. ಹೌದಾ 80. ನೆಕ್ಸ್ಟ್ ಬಪೋರು ಕೋರು ಏನಾದ್ರಿ? ಟ್ರಾನ್ಸಿಷನ್ ಜೋನ್ ನಿಮ್ಗೆಲ್ಲ CBT ಅಂತ ನಿಮ್ಗೆಲ್ಲ ಗೊತ್ತಲ್ಲ. ಅಲ್ಲಿ ಯಾರಿಗೆ ಅವಕಾಶ ಐತಿ ಏನಿಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಅದನ್ನ ಡಿಸ್ಕಷನ್ ನಾವು ಮಾಡಂಗಿಲ್ಲ. ರೈಟ್. ನೆಕ್ಸ್ಟ್ ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ಟೈಗರ್ ರಿಸರ್ವ್ಸ್ ಅದಾವು? 5 ಅದಾವ. ಹೌದಾ. ನೆಕ್ಸ್ಟ್ ಆದ್ಮೇಲೆ ವೈಲ್ಡ್ ಲೈಫ್ ಸೆಂಚುರಿ ಎಷ್ಟು ಅದಾವು? ಎಕನಾಮಿಕ್ ಸರ್ವೆ ಹೇಳಕತ್ತೀನಿ ನಿನಗ. ಎಷ್ಟು ಅವ್ರಿ ವೈಲ್ಡ್ ಲೈಫ್ ಸೆಂಚುರಿ ಇದೆ? ಊರ್ಲಾಕ ಹೋಗಿ ಎಲ್ಲಾರ ಹೇಳವ ಹೇಳ 37 ಅದಾವ. ಹೌದದು ನೋಡಿ. ಐ ಆಮ್ ಟೆಲ್ಲಿಂಗ್ ಯು ಎಕನಾಮಿಕ್ ಸರ್ವೆ. ಐ ಡೋಂಟ್ ನೋ ಅಬೌಟ್ ಅದರ್. 37 ಯಾವ್ದ್ರಿ? ವೈಲ್ಡ್ ಲೈಫ್ ಸೆಂಚುರಿ ಆಕ್ಚುಲಿ ಪ್ರಸ್ತುತ ಎಕನಾಮಿಕ್ ಸರ್ವೆ ಪ್ರಕಾರ 37 ಅದಾವ. ನಾನು ನಿನಗೆ ಅದನ್ನ ಗ್ರೂಪ್ನ ಹಾಕ್ತೀನಿ. ಈಗ ನನ್ನ ಫೋಟೋ ಅದನ್ನ ಎಕನಾಮಿಕ್ ಸರ್ವೆದಾಗ ಶೇರ್ ಹೊಡೆದು ಅದ್ರ ಹಾಕ್ತೀನಿ. 37 ಅದಾವ. ನೆಕ್ಸ್ಟ್ ಆದ್ಮೇಲೆ ಈ ಕಮ್ಯುನಿಟಿ ರಿಸರ್ವ್ ಎಷ್ಟು ಅದಾವ ಎಕನಾಮಿಕ್ ಸರ್ವೆ ಪ್ರಕಾರ? 1 ಐತಿ. ಆ ಸಮುದಾಯ ಅಂತಾರ. ಸಮುದಾಯ ಕೊಕ್ಕರೆ ಬೆಳೂರು ಮಂಡ್ಯ. ಈ ನೆಕ್ಸ್ಟ್ ರಿಸರ್ವ್ ಎಂತಾರ ಈ ಸಮುದಾಯ ಮೀಸಲು ಪ್ರದೇಶ ಆಯ್ತು ಅಂದ್ರೆ ಸಂರಕ್ಷಿತ ಮೀಸಲು ಪ್ರದೇಶ ಇರ್ತಾವ. ಸಮುದಾಯ ಒಂದತ್ತ ಸಂರಕ್ಷಿತ ಮೀಸಲು ಪ್ರದೇಶ ಅದಾವ. ನೋನು 19 ಅದಾವ. ಎಷ್ಟವ್ರಿ? ಎಕನಾಮಿಕ್ ಸರ್ವೆ ಫೋಟೋ ಕ್ಲಾಸ್ ಮುಗಿದ ತಕ್ಷಣ ಹಾಕ್ತೀನಿ. ನೋಡ್ರಿ ನೋಡ್ರಿ ವರ್ಲ್ಡ್ ಲೈಫ್ ಸೆಂಚುರಿ ನಾ ಹೇಳ್ತಾರೆ ಎಕನಾಮಿಕ್ ಸರ್ವೆ ನಾ ಈಗ ಹೇಳ್ತೀನಿ. ವರ್ಲ್ಡ್ ಲೈಫ್ ಸೆಂಚುರಿ ಎಷ್ಟು ಅದಾವ್ರಿ? 37. ನೆಕ್ಸ್ಟ್ ಟೈಗರ್ ರಿಸರ್ವ್ಸ್ ಮತ್ತೆ ನ್ಯಾಷನಲ್ ಪಾರ್ಕ್ 5. ನೆಕ್ಸ್ಟ್ ಕಮ್ಯುನಿಟಿ ರಿಸರ್ವ್ 1 ಕೊಕ್ಕರೆ ಬೆಳೂರು. ನೆಕ್ಸ್ಟ್ ಅದೇನಿದ್ರಲ್ಲ ನೀವು ಸಂರಕ್ಷಿತ ಮೀಸಲು ಪ್ರದೇಶಗಳು 19. ಇವನು ಕ್ವಶನ್ ಕೇಳ್ತಾನ ಎಕ್ಸಾಮ್. ಸಂಖ್ಯೆಗಳು ನೆನಪಿಟ್ಟುವ ಇಂಥವು ಕ್ವಶನ್ ಕೇಳ್ತಾನ. ಹೌದಾ ಎಕನಾಮಿಕ್ ಸರ್ವೆದಾಗಿ ನಾವು ಡೌಟ್ ಇದ್ರೆ ನಾನು ಈಗ ತೋರಿಸ್ತೀನಿ ಸದ್ಯ ತೆಗೆಸ್ಕೊಡ್ಬಿಡ್ರಿ. ರೈಟ್. ಅದನ್ನ ಕ್ವಶನ್ ಕೇನ ಸಂಬಂಧಪಟ್ಟ ನಿನ್ಗೆ ಗೊತ್ತಾರ. ಇನ್ನು ಸಿಖ್ ಸಾಹಿತ್ಯ ಅಕಾಡೆಮಿ ಮೇಲೆ ಕ್ವಶನ್ ಕೇಳಿ. ಬಟ್ ಅವ್ನು ಪಂಜಾಬಿ ಭಾಷೆ ಕೇನ ಅದೇ ನಮ್ಗೆ ಅವಶ್ಯಕತೆ ಇಲ್ಲ. ಹೌದಾ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಂಗೆ ಬಿಡಾಡಿ ನೋಡಕೈತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹೌದಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ರೈಟ್. ಅಪ್ಪ ಬಂದ್ ಮಾಡಿ ಬೇರೆ ಸ್ಟಾರ್ಟ್ ಮಾಡ.